Yeah, hi Rupesh, hi Ganesh. Yeah, hi Hi, Samar. Samad. Hi. How are you guys? Yeah, we are good. What Good. about you? Good. So Ganesh, ನೀವು ಹೈದರಾಬಾದ್ ಅಲ್ಲಿ ಇದ್ದೀರಾ ಈಗ? Actually, no. Uh, I am from Andhra Pradesh, oh, Rayalaseema. okay, So you are from basically, there only. Anantapur. Yeah. Okay, fine. So, like, do you speak Kannada or do you understand? I can speak. I can speak. Okay, no, fine. It's okay, not a problem. Yeah, so Yeah, Rupesh, if no, ಹೇಳಿ ಗಣೇಶ್. Tell me ಗಣೇಶ್. ಏನಾದ್ರೂ ತೊಂದ್ರೆ ಆದ್ರೆ ಐ ಕ್ಯಾನ್ ಸ್ವಿಚ್ ಟು ಇಂಗ್ಲಿಷ್. ತೊಂದ್ರೆ ಏನಿಲ್ಲ ನನಗೆ. ನಮ್ಗೇನ್ ತೊಂದ್ರೆ ಇಲ್ಲ ಮಾಡಿ ಡೆಫಿನೆಟ್ಲಿ. ಇಲ್ಲ, ಜನರು ಏನಂತಾರ ಅಂತ ಒಂಚೂರು ಭಯ ಅಷ್ಟೇ. ಬಟ್ ಐ ಕ್ಯಾನ್ ಏನಿಲ್ಲ ಮ್ಯಾನೇಜ್. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾ ಅಂಡ್ ರೂಪೇಶ್, ನೀವು ಲೈಕ್ ನೀವು ಎಲ್ಲಿಯವರು? ಬೇಸಿಕಲಿ ನಾನು ಬೆಂಗಳೂರಿಂದಾನೆ. ಹಾ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ. ಹ್ಮ್. ಬಾರ್ನ್ ಅಂಡ್ ಬಾಟ್ ಅಪ್ ಇಲ್ಲೇ. ಹೌದಾ? ಓಕೆ. ಹಾ. ಸೊ ಆಕ್ಚುಲಿ ಅದೇ ನಾನು ಇವಾಗ ನಿಮ್ದು ಶಾರ್ಟ್ ಫಿಲ್ಮ್ ಇದೆ ಸೀನಿಯರ್. ಹ್ಮ್. ವೆನ್ ಐ ವಾಸ್ ವಾಚಿಂಗ್ ಇಟ್, ಐ ಹ್ಯಾಡ್ ಅ ಫ್ಯೂ ಥಿಂಗ್ಸ್. ಲೈಕ್ ಫಸ್ಟ್ ಥಿಂಗ್ ಇಸ್ ನೀವು ಒಂದು ದಿ ಐಡಿಯಾ ದಟ್ ಯು ಚೋಸನ್ ಫಾರ್ ಅ ಫಿಲ್ಮ್ ಈಸ್ ಅಬೌಟ್ ಅ ಲೈಫ್ ಆಫ್ ಅ 60-year-old ಮ್ಯಾನ್ ಅಲ್ವಾ? ದಟ್ ಇಟ್ ಯಾ. ಸೆಲ್ಫ್ ಅಂದ್ರೆ ಒಂದು ಶಾರ್ಟ್ ಫಿಲ್ಮ್ಗೆ ಟು ಬಿ ಅಂದ್ರೆ ಒಂದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು like explore all the elements of such a story, right? At least on paper when you're sitting and when you're talking about it. So actually I ಹ್ಮ್. wanted to understand, like, first of all, is this your first short film? ನೀವು ಎಷ್ಟು short films ಮಾಡಿದ್ದೀರಾ? Like, how did this start? How did you reach to this point of writing and directing a senior? ಓಕೆ. ಸೊ ಬೇಸಿಕಲಿ ಇವಾಗ ಸೀನಿಯರ್ ಬಗ್ಗೆ ಹೇಗ್ ಶುರು ಆಯ್ತು ಅಂತ ಹೇಳ್ಬೇಕು ಅಂತಂದ್ರೆ, Mm-hmm. ನಾನು ಬೇಸಿಕಲಿ ಐ ಕಮ್ ಫ್ರಮ್ ಥಿಯೇಟರ್ ಬ್ಯಾಕ್ ಗ್ರೌಂಡ್. ಸೊ Okay. ನಾನು ಥಿಯೇಟರ್ ಮಾಡ್ತಿರ್ಬೇಕಾದ್ರೆ ಅಂಡ್ ಮಾಡಿ ಐ ಮೀನ್ ಇನ್ ದಟ್ ಜರ್ನಿ, Mm-hmm. ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಅನಿಸ್ತಿತ್ತು ಏನಾದ್ರೂ ಒಂದ್ ಮಾಡೋಣ, ಅಂದ್ರೆ ವಿಜುವಲ್ ಮೀಡಿಯಂಗೆ ಏನಾದ್ರೂ ಒಂದ್ ಶುರು ಮಾಡೋಣ ಅಂತ. ಬಿಕಾಸ್ ಅಲ್ಟಿಮೇಟ್ ಎಂಡ್ ಗೋಲ್ ಇಸ್ ನಮಗೆ ಅಲ್ಲೇ ಹೋಗ್ಬೇಕು ಅಂತ ಇರೋದು. Movies, ಸೊ right? ಏನಾದ್ರೂ ಒಂದ್ ಶುರು Mm-hmm. ಮಾಡೋಣ ಅಂತ ಅನ್ಕೋತಿದ್ವಿ. ಸೊ ರ್ಯಾಂಡಮ್ಲಿ ಗಣೇಶ್ ಇಸ್ ಗುಡ್ ಫ್ರೆಂಡ್. ನಾವು ಗಣೇಶು ಒಂದೇ ಥಿಯೇಟರ್ ಅಲ್ಲಿ ಇದ್ವಿ. ಸೊ ಐ ಜಸ್ಟ್ ಆಸ್ಟ್ ಹಿಮ್, Mm-hmm. ನಿನ್ನ ಹತ್ರ ಏನಾದ್ರು ಲೈನ್ ಇದೆಯಾ ಗುರು, ಏನಾದ್ರು ಒಂದ್ ಮಾಡೋಣ, ನೆವರ್ ದ ಲೆಸ್ ಹೌ ಎವರ್ ಇಟ್ ಇಸ್, ವಾಟ್ ಎವರ್ ಇಟ್ ಇಸ್, ಏನಾದ್ರು ಇದೆಯಾ ಅಂತ ಐ ಆಸ್ಟ್ ಹಿಮ್. ಅಂಡ್ ಹಿ ಟೋಲ್ಡ್ ಒಂದ್ ಸಣ್ಣ ಲೈನ್ ತಲೆಯಲ್ಲಿ ಓಡ್ತಿದೆ ನನ್ಗೆ ಸುಮಾರು ದಿನದಿಂದ ಅಂತ ಹೇಳಿದ್ರು. ಸೊ ಆ ಲೈನ್ ಏನಪ್ಪಾ ಅಂತಂದ್ರೆ, ಗಣೇಶ್ ವಾಸ್ ಲಿವಿಂಗ್ ಇನ್ ಅ ಪಿ ಜಿ. ಅವರು ಪಿ ಜಿ ಅಲ್ಲಿ Okay. ವಾಸ ಮಾಡ್ತಿದ್ರು. ಸೊ Okay. ಅಲ್ಲಿ ಒಬ್ರು 60-year-old 60+ Mm. ಯಾರೋ ಒಬ್ರು ವಯಸ್ಸಾಗಿರೋರು ಪಿ ಜಿ ಅಲ್ಲಿ ಇದ್ರಂತೆ. ಸೊ Okay. ದಟ್ ವಾಸ್ ಫಸ್ಟ್ ಆಫ್ ಆಲ್ ಕ್ವೆಶ್ಚನ್ ಮಾರ್ಕ್. ಹಾ. 60 ವರ್ಷದ್ದು ವಯಸ್ಸಾಗಿರೋರು ಏನಕ್ಕೆ ಪಿ ಜಿ ನಲ್ಲಿ ಇದಾರೆ, ಫಸ್ಟ್ ಆಫ್ ಆಲ್ ಹ್ಮ್ ಒಂದ್ ಕ್ವೆಶ್ಚನ್. ಹ್ಮ್ ಆಮೇಲೆ ದೆನ್ ಹಿ ಟೋಲ್ಡ್ ಮೀ ಅಬೌಟ್ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ಅವ್ರ ಬಗ್ಗೆ ಹೇಳಿದ್ರು. ಏನಂದ್ರೆ ಟೈಮ್ ಕರೆಕ್ಟ್ ಆಗಿ ಎದೊಳ್ತಾರೆ, 5 ಹ್ಮ್ ಹ್ಮ್ ಗಂಟೆಗೆ ಎದೊಳ್ತಾರೆ, ಸ್ನಾನ ಮುಗಿಸ್ತಾರೆ, 6 ಗಂಟೆಗೆ ಪೇಪರ್ ಓದ್ತಾರೆ, 6:30 ಏನೋ ವಾಕ್ ಮಾಡ್ತಾರೆ. ಈ ತರದ್ದು ಅವ್ರದ್ದು ಒಂದು ದಿನಚರಿ ಇತ್ತು ಅಂತ ಹ್ಮ್ ಹಿ ವಾಸ್ ಟೆಲಿಂಗ್. ಓಕೆ. ಐ ವಾಸ್ ಲೈಕ್ ಫ್ಯಾಸಿನೇಟೆಡ್. ಏನಪ್ಪಾ ಒಂದ್ ಮನುಷ್ಯ ಹಿಂಗಿರ್ಬೋದಾ, ಇಷ್ಟು ಶಿಸ್ತಾಗಿರ್ಬೋದಾ? ಯಾಕಂದ್ರೆ ನಾವ್ ಇರೋದಿಲ್ಲ, ಒಂದ್ ಹೌದು ಇರೋದು. ಒಂದ್ ತಕ್ಕ ಮಟ್ಟಿಗೆ ಇರ್ತೀವಿ, ಒಂದ್ ಪೀರಿಯಡ್ ವರ್ಗು ಇರ್ತೀವಿ, ದೆನ್ ವಿ ಬ್ರೇಕ್ ಇಟ್. ಬಟ್ ಆ ಮನುಷ್ಯ ಅಲ್ಲಿ ಆ ಏಜ್ ಅಲ್ಲೂ, ಬಿಕಾಸ್ ಅವರ್ ಬಾಡಿ ಸ್ವಲ್ಪ ಇಟ್ ವಿಲ್ ಗೋ ಡೌನ್ ಇನ್ ಎನರ್ಜಿ ಆಲ್ಸೋ ಟ್ರೂ. ವಯಸ್ಸಾಗ್ತಾ ಆಗ್ತಾ. ಬಟ್ ಆ ಎನರ್ಜಿ ಹಂಗೆ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಒಂದು ನನಗೆ ಸ್ಟ್ರೈಕ್ ಆಗಿದ್ ಪಾಯಿಂಟ್. ಸೆಕೆಂಡ್ ಥಿಂಗ್ ವಾಸ್, ವೈ ವುಡ್ ಹಿ ಬಿ ಲಿವಿಂಗ್ ದೇರ್ ಇನ್ ಪಿ ಜಿ ಅಂತ. ಅಂಡ್ ವೆನ್ ಹಿ ವಾಸ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್, ಒಂಥರ ಅನ್ನಿಸ್ತು. ಅಂಡ್ ಮೇಜರ್ಲಿ ಕಮಿಂಗ್ ಟು ದ ಸ್ಟೋರಿ ಏನು ಅಂತಂದ್ರೆ, ಇವ್ರ ಲೈಫ್ ಹೇಗಿತ್ತು ಪಾಪ, ಹೇಗ್ ಹ್ಮ್ ಹೇಗ್ ಇದ್ದಿರ್ಬೋದು ಅವ್ರ ಲೈಫು ಅಂತ ಒಂದ್ ಕ್ವೆಶ್ಚನ್ ಮಾರ್ಕು. ಸೊ ಎ ಇಂದ ಶುರುವಾಗಿ ಬಿಗ್ ಬಂದು, ಸಿಗ್ ಹ್ಮ್ ಬಂದು, ಡಿ ಬಂದು, ಕೊನೆಗೆ ಹೇಗೆ ಹೋಗುತ್ತೆ. ಸೊ ಲೈಫ್ ಇಸ್ ಲೈಕ್ ಒಂದ್ ಸರ್ಕಲ್ ಅಲ್ವಾ, ಅವ್ರದ್ದು ಹೌದು. ಏನ್ ಆಗಿರ್ಬೋದು ಪ್ರೀವಿಯಸ್ ಹಿಸ್ಟ್ರಿ ಅಂತ ಒಂದ್ ಕ್ವೆಶ್ಚನ್ ಮಾರ್ಕ್ ಹಿ ಲೆಫ್ಟ್ ಆ ಓಕೆ. ಪಾಯಿಂಟ್ ಅಲ್ಲಿ. ಸೊ ಲೈಕ್, ಏ ಗುರು, ಈ ಪಾಯಿಂಟ್ ಚೆನ್ನಾಗಿದೆಯಲ್ಲ ಗುರು. ಅಂದ್ರೆ ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯಂದು ಲೈಫ್ ಸರ್ಕಲ್, ಅದು ನಮ್ಮ ಇದ್ರಲ್ಲೂ ಇದೆಯಾ, ನಮ್ಮ ಪುರಾಣದಲ್ಲೂ ಇದೆಯಲ್ಲ, ವಾಟ್ ಹೌದೌದು. ಎವರ್ ದಟ್ ಫಿಲಾಸಫಿಕಲಿ ಫೋರ್ ಇದೆ ಅದು. ಸ್ಟೇಜಸ್ ಆಫ್ ಹ್ಮ್. ಲೈಫ್ ಅಂತ ಏನೋ ಇದೆಯಲ್ವಾ, ಆ ಒಂದು ಹೌದು. ಕಾನ್ಸೆಪ್ಟ್ ರಿಲೇಟ್ ಆಗ್ತಿತ್ತು ನನಗೆ. ಓಕೆ. ಬಟ್ ಅಲ್ಟಿಮೇಟ್ಲಿ ಆ ಝೀರೋ ಹತ್ರ ಬರ್ತಾರೆ. ಬಟ್ ಅವ್ರ ಥಾಟ್ ಪ್ರೊಸೆಸ್ ಏನಾಗಿರ್ಬೋದು ಅಂತ ವಿ ಸ್ಟಾರ್ಟೆಡ್ ಥಿಂಕಿಂಗ್. ಓಕೆ. ಸೊ ದಟ್ ಇಸ್ ವೆನ್ ಐ ಲೈಕ್ ದಟ್ ಲೈನ್. ಅವನು ಅದನ್ನ ಹೇಳಿದಾಗ ನನಗೆ ಇಷ್ಟ ಆಯ್ತು. ಏಯ್ ಚೆನ್ನಾಗಿದೆಯಲ್ಲ ಇದು, ಓಕೆ. ಮಾಡ್ಬೋದಲ್ವಾ. ಹ್ಮ್. ಆಮೇಲೆ ಮೆನ್ಸ್ ಎಮೋಷನ್ ಬಗ್ಗೆ ಯಾರು ಮಾತಾಡೋದಿಲ್ಲ, ಅಂಡ್ ವಾಟ್ ಹೌದು. ದೇ ಗೋ ಥ್ರೂ ಅಂತ ಒಂದ್ ಕರೆಕ್ಟ್. ಬ್ಯಾಕ್ ಆಫ್ ದ ಮೈಂಡ್ ಇತ್ತು. ಅವನ ಹತ್ರ ಎಕ್ಸ್ಪ್ರೆಸ್ ಮಾಡಿರ್ಲಿಲ್ಲ. ಹ್ಮ್. ಸರಿ, ನೀನ್ ಇದನ್ನ ಡೆವಲಪ್ ಮಾಡ್ಕೊಂಬಾ ಒಂದ್ ರಫ್ ಆಗಿ ಅಂತ ಹ್ಮ್ ಅವನಿಗೆ ಹೇಳಿದ್ದೆ ನಾನು. ಹ್ಮ್ ಅವನು ಓಕೆ, ಅವನು ಪಾಪ ಅದೇ ಕೆಲ್ಸದಲ್ಲಿದ್ದ, ಒಂದ್ ಸ್ವಲ್ಪ ದಿನ ಬ್ರೇಕ್ ತಗೊಂಡಿದ್ದ.
ಅಂಡ್ ಒನ್ ಫೈನ್ ಡೇ ಹಿ ಟೋಲ್ಡ್ ಮೀ, ನಾನು ಒಬ್ರು ಅಣ್ಣನ ಹತ್ರ ಮಾತಾಡಿದೀನಿ, ಹೂಸ್ ಅ ರೈಟರ್, ಫುಲ್ ಟೈಮ್ ರೈಟರ್. ನಾನು ಈ ಐಡಿಯಾನ ಹೇಳ್ದೆ, ಅವ್ರಿಗೂ ಇಷ್ಟ ಆಯ್ತು, ಬರೀತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ದ ಅವನು. ಹ್ಮ್ ಅಂಡ್ ದೆನ್ ಓಕೆ ಅಂತ ಹೇಳಿ, ಅವ್ರ ಹೆಸರು ಕೃಷ್ಣ ಚೈತನ್ಯ ವೇಗ್ ಅಂತ. ಓಕೆ ಸೊ ಅವರು ಈಗ ಕರೆಂಟ್ಲಿ ಐ ಥಿಂಕ್ ಹಿ ಈಸ್ ವರ್ಕಿಂಗ್ ಇನ್ ಫ್ಯೂ ಮೂವೀಸ್ ಇನ್ ತೆಲುಗು. So he's worked for AHA platform also. ಓಕೆ So ಓಕೆ he's currently there. He's a IIT engineer, if I'm not wrong. He's from IIT. ಹ್ಮ್ ಸೊ ಅವರು ತೇಜು ಅಂತ ಒಬ್ರು, ತೇಜ ಅಂತ ಗಣೇಶ್ ಫ್ರೆಂಡ್ ಒಬ್ರಿದ್ರು. ಹ್ಮ್ ಹ್ಮ್ ಸೊ ಅವ್ರ ಥ್ರೂ ಕನೆಕ್ಟ್ ಆಗಿ ಈ ಲೈನ್ ಹೇಳಿದಾಗ ಅವ್ರಿಗೂ ಒಂಥರ ಇಷ್ಟ ಆಗಿ, ದೆನ್ ದೇ ಗಾಟ್ ಕನೆಕ್ಟೆಡ್ ಅಂಡ್ ದೇ ಸೆಂಟ್ ಮಿ ದ ಫಸ್ಟ್ ಡ್ರಾಫ್ಟ್. ನನಗೆ ಫಸ್ಟ್ ಡ್ರಾಫ್ಟ್ ಅಲ್ಲೇ ಏನೋ ಒಂದು ಮ್ಯಾಜಿಕ್ ಇತ್ತು ಅಂತ ಅನ್ನಿಸ್ತು. ಅಂಡ್ ಐ ಥಾಟ್, ಐ ಬಿಲೀವ್ ಮೋರ್ ದಟ್ ಯುನೋ, ಡ್ರಾಮಾ ಹೇಳಕ್ ಆದ್ರೆ ಬೇರೆ ಎಲ್ಲಾನು ಹೇಳ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ದಟ್ಸ್ ವೈ ವಿ ಟುಕ್ ಅಪ್ ದಿಸ್. ಸೊ Correct. ಗಣೇಶ್ ಪಾಯಿಂಟ್ ಆಫ್ ವ್ಯೂ ಅವ್ರ Yeah, ಹತ್ರನೂ yeah. ಒಂದ್ಸರ್ತಿ. ಯಾ ಗಣೇಶ್. ಸೊ ಅಂದ್ರೆ ನೀವು ಅಂದ್ರೆ you're like a co-writer in that sense, right? You also conceptualized it with Rupesh. So you tell me, like Correct, he told me about the genesis of the idea. Like how did Yeah, you yeah. develop, and with the other writer, how did you develop it, and what's your perspective on it? Yeah, actually I was doing theater that time. ಅಂದ್ರೆ ನನ್ನ ಪ್ರಕಾರ ಏನಂದ್ರೆ Sorry, just to cut out, ಕತೆಗಳು ನೀವಿಬ್ರು ಎಲ್ಲಿ ಥಿಯೇಟರ್ ಮಾಡ್ತಿದ್ರಿ? ವೇರ್ ಡಿಡ್ ಯು ಮೀಟ್? ಬ್ಯಾಂಗ್ಳೂರ್ ಅಲ್ಲ, ಎಲ್ಲಿ? ಬೆಂಗಳೂರಲ್ಲೇ. ಬೆಂಗಳೂರಲ್ಲೇ. Okay, please ಆ, continue. I'm a junior to him. He is my senior. Okay. ಸೊ ನನ್ನ ಪ್ರಕಾರ ಏನಂದ್ರೆ ಕತೆಗಳೆಲ್ಲ ನಮ್ ಸುತ್ತಮುತ್ತ ಇಟ್ಸ್ ರೊಟೇಟಿಂಗ್ ಅರೌಂಡ್. ನಾವು ಏನು ಪಿಕ್ ಮಾಡ್ಕೋಬೇಕಷ್ಟೇ. ಸೊ ನನ್ಗೇನೋ ಇದೆಲ್ಲ ನೋಡಿ ನನ್ಗೆ ಏನೋ ಯೋಚನೆ ಮಾಡ್ತಿದ್ದೆ, ಲೈಕ್ ಏನಾದ್ರೂ ಹೇಳೋಣ ಅಂತ. ಇನಿಷಿಯಲಿ ಐ ವಾಸ್ ಪ್ಲಾನ್ ಇಟ್ ಫಾರ್ ಥಿಯೇಟರ್. ಬಟ್ ಏನಂದ್ರೆ ಥಿಯೇಟರ್ಗೆ ಮಾಡ್ಬೇಕಂದ್ರೆ ಕೆಲವೊಂದು we have some limitations. I can't show the visual in theater. I can tell the story, but I can't show the what I have imagined. So then I planned it for like a short film itself. So I was in search of someone who like same thought process, and like somehow we both connected in one meeting. ಅಂಡ್ Okay. ಹಂಗೆ ಸುಮ್ನೆ ಮಾತಾಡಿದ್ವಿ. ದೆನ್ ಹಿ ಆಸ್ಕ್ಡ್ ಮೀ ಲೈಕ್, ನಿನ್ನ ಹತ್ರ ಏನಾದ್ರು ಕತೆ ಇದೆಯಾ ಅಂತ. ಅಣ್ಣ, ನನ್ನ ಹತ್ರ ಒಂದು ಲೈನ್ ಇದೆ, ಹೇಳ್ತೀನಿ. ಇಫ್ ಯು ಆರ್ ಓಕೆ, ಐ ಕಮ್ ಅಪ್ ವಿತ್ ಒನ್ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ದಟ್. ಅಂಡ್ ಹಿ ಓಕೆಡ್. ಬಟ್ ಅವಾಗಿಂದ ನನ್ಗೆ ಹೆಂಗ್ ಹೋಗ್ಬೇಕು, ಹೆಂಗ್ ನಾ ಶುರು ಮಾಡ್ಬೇಕಂತ ನನ್ಗೆ ಗೊತ್ತಿಲ್ಲ. ಬಟ್ ಗೊತ್ತಿರ್ಲಿಲ್ಲ. somehow ಅದೇನೋ ಹೇಳ್ತಾರಲ್ಲ, ಸೊ ಇಫ್ ಯು ಸ್ಟ್ರಾಂಗ್ಲಿ ಬಿಲೀವ್ ಒನ್ ಥಿಂಗ್, ದ ಹೋಲ್ ಯೂನಿವರ್ಸ್ ವಿಲ್ ಮೇಕ್ ಯು ಪಾಸಿಬಿಲಿಟಿ. ಕರೆಕ್ಟ್ ಕರೆಕ್ಟ್. ದ ಯೂನಿವರ್ಸ್ ವಿಲ್ ಸಪೋರ್ಟ್ ಯು. ಸೊ ಆ ತರ ನನ್ನ ಪೇಜಿ ಅಲ್ಲೇ ಒಬ್ಬ ಇದ್ದ, ಅವನು ಎಡಿಟರ್. ಅವನ ಹತ್ರ ವಿ ಬೋತ್ ವರ್ ವೆರಿ ಕ್ಲೋಸ್ ದಟ್ ಟೈಮ್. ಸೊ ಐ ಟೋಲ್ಡ್ ಟು ದಿಸ್ ಐಡಿಯಾ ಟು ಹಿಮ್. ಬ್ರೋ, ನನ್ಗೆ ರೈಟರ್ ಬೇಕು, ಯಾರಾದ್ರೂ ಇದ್ರ ಅಂದ್ರೆ ನಿನ್ಗೆ ಗೊತ್ತಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಸೊ ಕೊಲಾಬರೇಷನ್ ಆಗಿ ಮಾಡೋಣ ಅಂತ ನಾನು ಅವನಿಗೆ ಹೇಳ್ದೆ, ತೇಜು. ಸೊ ಇಟ್ ವಾಸ್ ಲೈಕ್ ಅರೌಂಡ್ 12 AM, Okay. midnight. That time he called to his brother, and we told the idea. Then he immediately okayed for that, and then he said like, I'm in it. Okay. I'm going to write it. Like Okay. somehow, like whatever there in my mind, I transferred to him. Then after 1.5 or 2 months, he gave a one draft. Okay. And so for me, like cinema is cinema. So True. what I did was, I had a tension like that day, like whether Rupesh Anna will accept it or not. What I did was, I sent to him, and I switch off my mobile. I went to Sai Baba temple, Acha. because then from there I went to movie theater in Central Mall, JP Okay. Nagar, Oh, because I don't want to myself take that pressure. I switch off, and by that finished the show, and I came out. I switch on the mobile. I see some missed calls from Rupesh Anna. Then that's it. I got a confidence, like he liked the script. That's how it happened. But for me, Okay. if you ask, like for every filmmaker wants to tell something. correct. Whatever the stories in and around they want, so we have to put in a proper way. So Correct. luckily we got a good team.
So we achieved and we presented what we have imagined. I Okay. believe so. No, because But thank you, Samar. ಹೇಳಿ ಹೇಳಿ. Thank you for making him spilling the tea. Actually, ನನ್ಗೆ ಆ ಸೆಕೆಂಡ್ ಪಾರ್ಟ್ ಗೊತ್ತಿರ್ಲಿಲ್ಲ that he ಹೌದಾ? had switched off his phone Phone and he movie had gone ಹೋದ್ರು to a ಅದೆಲ್ಲ movie ಗೊತ್ತು. theater and all those things. I really didn't know that. ಅದೇ ಸಿ ದಟ್ ಈಸ್ ಅದೇ ಅವ್ರು ಹೇಳೋದಾಗ ಸಿನಿಮಾ ಇಸ್ ಸಿನಿಮಾ, ಯಾವ್ದಾದ್ರು ಯು ಹ್ಯಾವ್ ಟು ಟೇಕ್ ಇಟ್ ದಟ್ ವೇ ಅಂತ. ಬಟ್ ಅದೇ ಸಿ ಗಣೇಶ್ ನನ್ಗೊಂದು ಬಂದಿದ್ದೇನಂದ್ರೆ ಇವಾಗ ಬಿಕಾಸ್ ರೂಪೇಶ್ ಹೇಳ್ದಾಗೆ ದಿ ಐಡಿಯಾ ಆಫ್ 60-year-old ಮ್ಯಾನ್ ಸ್ಟೇಯಿಂಗ್ ಇನ್ ಅ PG ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಾಟ್. ಯಾರ್ಗೆ ಹೇಳಿದ್ರು ಇಟ್ ವಿಲ್ ಜನರೇಟ್ ಕ್ವಶನ್ಸ್. ಹೌದಾ, ಯಾಕೆ, ಹೌ ಕಮ್ ಅಂತ ಕೇಳ್ತಾರೆ ಅಲ್ವಾ? ನಾವು ನೀವ್ ಹೇಳಿದ್ರಿ ದಟ್ ನಮ್ ಸುತ್ತಮುತ್ತ ಇರೋ ಸ್ಟೋರೀಸ್ ನನ್ಗೆ ಐ ವಾಂಟ್ ಟು tell that anta, right? So just so that do you mind asking like how old are you? That time I was 23. You're 23. So how like now ಎಷ್ಟು ವರ್ಷ ಆಯ್ತು? I am almost the journey was like almost now I am 27. Just I got 27. No, still so, because can I also ask you like ಆ ಟೈಮಲ್ಲಿ ಥಿಯೇಟರ್ ಮಾಡ್ತಿದ್ರಿ ಬ್ಯಾಂಗ್ಳೂರಲ್ಲಿ? What else were you doing? Like were you studying or something? No, I was doing a job in TCS. Yeah, because okay, why I am coming is ಆ ಟೈಮಲ್ಲಿ ರಿಲೇಟಬಲ್ ಜಾಬ್ ಅಂದ್ರೆ ಶಾರ್ಟ್ ಫಿಲ್ಮ್ ಐಡಿಯಾ ಅಂತದೇ ಏನಾದ್ರು ಬರುತ್ತೆ ಅಲ್ವಾ? IT ಪೀಪಲ್ ಸ್ಟೋರಿ, ಜಾಬ್ ಫ್ರಸ್ಟ್ರೇಷನ್ ಅಂತದ್ ಬರುತ್ತೆ. ನಿಮ್ಗೆ ಹೌ ಡಿಡ್ ದಿ 60-year-old man's idea directly come to your head as a relatable actually from engineering ಇಂದ ನಾನು ಅಂದ್ರೆ ಕಾಲೇಜಲ್ಲಿ ಸ್ಕಿಟ್ಸ್ ಲೈಕ್ ಮೈನ್ಸ್ ಅಂಡ್ ಡ್ಯಾನ್ಸಿಂಗ್ ಕಲ್ಚರಲ್ಸ್ ಎಲ್ಲ ಮಾಡ್ತಿದ್ವಿ. ಅವಾಗಿಂದ ನನ್ಗೆ ಏನೋ ಅಂದ್ರೆ ಎಲ್ರು ಮೆಸೇಜ್ ಕೊಡ್ತಾರೆ ಬಟ್ ವಿ ಹ್ಯಾವ್ ಟು ಟೆಲ್ ಇನ್ ಎ ಪ್ರಾಪರ್ ಎಂಟರ್ಟೈನಿಂಗ್ ವೇ. ಸೊ ಅವಾಗಿಂದ ನಾವು ಒಂದು ಏನೋ ಒಂದು ಕಾನ್ಸೆಪ್ಚುವಲ್ ಆಗಿ ತಗೊಂತ ಇದ್ವಿ, ಲೈಕ್ ಒಂದು ಮೆಸೇಜ್ ಲೈಕ್ ಹಿಯರ್ ಐ ಹ್ಯಾಡ್ ಎ ಲಾಟ್ ಆಫ್ ಸ್ಟೋರೀಸ್ ಇನ್ ಮೈ ಬಕೆಟ್ ಲಿಸ್ಟ್ ಬಟ್ I want to explore the men emotions because I have seen my father, my uncle, my tata, everyone. No one came to me and haven't shared anything. True. But amma and every women like the relatives, they will come and they hingagide hangagide. But why men is we not don't speaking? Why man? So I want to like speak about this and like the 60 years more mind. It's a when I come to first I have divided like 15 and next is like clock like 15 30 45 60. So that 60 in a clock, if you take a clock, how it will be circle, like that's how I conceptualize it. But because of the liberty we made it to like 20s and mid 20s and like that. But ನೀವು ಹೇಳಿದ್ರಲ್ಲ like how the this story, because ರೊಮ್ಯಾನ್ಸ್ ಇದೆಲ್ಲ ಎಲ್ರು ಮಾಡ್ತಾರೆ, ನಾವೇನೋ ಒಂಚೂರು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾವು ಈ ಪಾಯಿಂಟ್ ತಗೊಂಡಿದ್ರಿ. ಅಂಡ್ as you asked like if I go and tell rom-com to Rupesh Anna, he might have accepted because he has a scope to do in a hero ಅವರೇ ಮಾಡಬಹುದು. But still I had a question whether he will accept or not. But I have a confidence like ಒಪ್ಕೊಂತಾರೆ because that gut feeling like so I appreciate. That's why I told no universe connect us, I can say it. Correct. And Rupesh, ನಿಮ್ಗೂ ಅಷ್ಟೇ ಲೈಕ್ ವೆನ್ ಹಿ ಸೆಡ್ ಇವಾಗ 60-year-old ಐಡಿಯಾ ಬಂದಾಗ ಇಂಟ್ರೆಸ್ಟಿಂಗ್ ಅನ್ಸೋದು ಒಂದ್ ಐಡಿಯಾ, ಬಟ್ ಆಲ್ಸೋ ಇವಾಗ ಇಟ್ ಅಂದ್ರೆ ಸಿ ಆಸ್ ಅ ಶಾರ್ಟ್ ಫಿಲ್ಮ್ ಮೇಕರ್ ಆರ್ ಎನಿವನ್ ಹೂ ಇಸ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್, ನಾವ್ ಒಂದ್ ಸ್ವಲ್ಪ ನಮ್ಮ ಈಕ್ವಿಟಿನೂ ನೋಡ್ಕೋತೀವಲ್ವಾ? ಸೊ ನಿಮ್ಗೆ ಅನ್ನಿಸ್ಲಿಲ್ವಾ ಲೈಕ್ ಸ್ವಲ್ಪ ಯಂಗರ್ ಸ್ಟೋರಿ ಮಾಡಿದ್ರೆ ನಾನೇ ಅದನ್ನ ಕ್ಯಾರಿ ಮಾಡ್ಬೋದು ಇಲ್ಲಿ? ಅಂಡ್ ಆಲ್ಸೋ ಒನ್ ಮೋರ್ ಪ್ರಾಕ್ಟಿಕಲ್ ಥಿಂಗ್ ಇಸ್, ಅದು ನಾನು ಬರ್ತೀನಿ ನೀವು ಹೇಗೆ ಅವ್ರನ್ನ ಆಕ್ಟರ್ ನ ಕ್ಯಾಸ್ಟ್ ಮಾಡಿದ್ರಿ ಅಂತ, ಬಟ್ ಆ ಥಾಟೇ ಸ್ವಲ್ಪ ಟೆನ್ಷನ್ ಅಲ್ವಾ? ಇವಾಗ ಇವರು ಒಂದು 60-year-old ಅವ್ರನ್ನ ಹುಡುಕ್ಬೇಕೀಗ, ಅವರು ಮಾಡ್ತಾರ ಅಲ್ವಾ? ಆಕ್ಚುಲಿ ಅಂದ್ರೆ ಸೀರಿಯಸ್ಲಿ ಸ್ಪೀಕಿಂಗ್ ಆ ಸ್ಕ್ರಿಪ್ಟ್ ಕೇಳ್ದ ಏನೋ ಒಂದು ಹಿಟ್ ಆಯ್ತು ಸಮರ್. ಅಂದ್ರೆ ಸಮಥಿಂಗ್ ಇಸ್ ದೇರ್ ಅಂತ ಅನ್ನಿಸ್ತು ಅದ್ರಲ್ಲಿ. ಸೊ ಅದು ಇನ್ನೊಂದು ಏನಾಯ್ತು ಅಂತಂದ್ರೆ ಈಕ್ವಿಟಿ ಅಫ್ಕೋರ್ಸ್ ಇತ್ತು. ಐ ವುಡಂಟ್ ಲೈಕ್ ಶೈ ಆಫ್ ಟು ಸೇ ಓ ಇಲ್ಲ ಗುರು ನಾನು ತುಂಬಾ ನಾಬಲ್ ಕಾಸ್ಗೋಸ್ಕರ ಮಾಡ್ಲಿ ಅಂತ ಹೇಳೋದಿಲ್ಲ. ಏನಕ್ಕಂತಂದ್ರೆ ನಾವು ಅದನ್ನ ಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ಓದಾಗ್ಲೇನೆ ಓಕೆ ಸರಿ ನನ್ಗಿಂತ ಚಿಕ್ಕವನು ಯಾರು ನಮ್ಮ ಗಣೇಶ ಬಂದು ರಾಮ್ ಕ್ಯಾರೆಕ್ಟರ್ ಮಾಡ್ಲಿ, ಇನ್ನೊಂದು ಯಾವ್ದೋ IT ಇಂಜಿನಿಯರ್ ಕೆಲಸ ಇದೆಯಲ್ಲ ಅದನ್ನ ನಾನ್ ಮಾಡ್ಕೋತೀನಿ. ಆಮೇಲೆ ಇನ್ನು ಮೋಹನ್ ಕ್ಯಾರೆಕ್ಟರ್ ಬಂದು ಆಲ್ರೆಡಿ ತಲೆಯಲ್ಲಿ ಇತ್ತು, ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ. ನಮ್ ಸೇಮ್ ಥಿಯೇಟರ್ ಇಂದಾನೇ ಸಂತೋಷ್ ಅಂತ ಇದ್ರು,
ಅವ್ರು ಸುಮಾರು ದಿನದಿಂದ ತಲೆಯಲ್ಲಿ ಓಡ್ತಾನೆ ಇದ್ರು, ಈ ಮನುಷ್ಯನ್ಗೆ ಒಳ್ಳೆ ಕ್ಯಾರೆಕ್ಟರ್ ಬೀಳ್ಬೇಕು ಗುರು, ಈಸ್ ಅ ಪರ್ಫಾರ್ಮರ್ ಓ, ಈಸ್ ಅ ಓಕೆ ಪರ್ಫಾರ್ಮರ್ ಅಂತ ಈ ತರ ಆಲ್ರೆಡಿ ಇದು ಫಿಕ್ಸೇಟ್ ಆಗೋಗಿತ್ತು ಓಕೆ ಸಮರ್. ಓಕೆ. This 3 characters were fixated. Fourth one was a little difficult, like you told. It's a little tougher to find some 60-year person and making him perform and all those things. Attention idde ittu, but somewhere ಈ ಪೂರ್ತಿ ಪ್ರಾಜೆಕ್ಟ್ ಗಟ್ ಫೀಲಿಂಗ್ ಹೌದು. ಏನು ಈ ತರ ಎಲ್ಲ ಗಟ್ ಫೀಲಿಂಗ್ ಮಾಡೋಣ ನಡಿ ಆಮೇಲೆ ನೋಡೋಣ, ಆಗುತ್ತೆ 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 ಅಂತಾನೆ ಇತ್ತು. ಓ ಆಗುತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಯಾವತ್ತು ಬರ್ಲೇ ಇಲ್ಲ. ಅಂಡ್ ದೆನ್ ಅವ್ರನ್ನ ಹುಡುಕ್ತಾ ಹೋದಾಗ ಸುಮಾರು ಕಾಸ್ಟಿಂಗ್ ಕಾಲ್ಸ್ ಹಾಕಿದ್ವಿ ಸ್ವಲ್ಪ ಗ್ರೂಪ್ಸ್ ಅಲ್ಲಿ. ಸೊ ದೇರ್ ಇಸ್ ದಿಸ್ ಒನ್ ಪರ್ಟಿಕ್ಯುಲರ್ ಗ್ರೂಪ್ ಕಾಲ್ಡ್ ದ ಪ್ಯಾರಲಲ್ ಸಿನಿಮಾ ಕ್ಲಬ್. I think you might be knowing about that group. So ಅದು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಸ್ಕ್ರೀನಿಂಗ್ಸ್ ಮಾಡ್ತಾರೆ, ಈ ತರದ್ ಒಂದು ಗ್ರೂಪ್ ಅಲ್ಲಿ ಅಟ್ ಪೋಸ್ಟೆಡ್ ಈ ತರ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ. ಸೊ ಅಲ್ಲಿ ಒಬ್ರು ನನಗೆ he texted me back saying I would be interested ಅಂತ. ನಾನು ಸರಿ ಅಂತ ನೋಡ್ದೆ, ಅವ್ರ ಪ್ರೊಫೈಲ್ ಪಿಕ್ಚರ್ ನೋಡ್ದೆ. ಪ್ರೊಫೈಲ್ ನೋಡಿದಾಗ ಒಳ್ಳೆ ಪ್ರಾಪರ್ ಒಳ್ಳೆ SBI ಬ್ಯಾಂಕ್ ಎಂಪ್ಲಾಯೀಸ್ ನ ನೀವ್ ನೋಡಿದ್ರೆ ಹೆಂಗಿರುತ್ತೆ, ನೀಟ್ ಅಂಡ್ ಮೂಶ್, ಕ್ಲೀನ್ ಶರ್ಟ್ ಹಿಂಗೆಲ್ಲ ಇತ್ತು. ಅಂದ್ರೆ ಎದೆ ಉಪ್ಸ್ಕೊಂಡ್ ಫೋಟೋ ತೆಗೆದುಕೊಳ್ತಾರಲ್ವಾ, ಸ್ಮೈಲ್ ಒಂಥರ ಆತರ. ಯು ಕ್ಯಾನ್ ಲೈಕ್ ಕ್ಲಿಯರ್ಲಿ ಸೇ ದಿಸ್ ಪರ್ಸನ್ ಇಸ್ ಅ ಗವರ್ಮೆಂಟ್ ಎಂಪ್ಲಾಯ್ ಅನ್ನೋ ಒಂದು ಬೌಂಡ್ರಿ ತರ ಆತರ ಜಡ್ಜ್ ಮಾಡ್ಬಿಟ್ಟೆ ನಾನು ನೋಡಿದ ತಕ್ಷಣ. ಓಕೆ ಮಾಡ್ಬೋದು, ಸ್ವಲ್ಪ ಗಡ್ಡ ಇದ್ರೆ ಚೆನ್ನಾಗಿರುತ್ತಲ್ವಾ ಅನ್ಕೊಂಡು ನಾನು ಕೇಳ್ದೆ, ಡೀಟೇಲ್ಸ್ ಎಲ್ಲ ಕೇಳ್ದೆ. ಸರ್ ಒಂಚೂರು ಫೋಟೋಸ್ ಇದ್ರೆ ಕಳ್ಸಿ ಸರ್ ನಿಮ್ದು, ಬೇರೆ ಫೋಟೋಸ್ ಏನಾದ್ರು ಅಂತ ಕೇಳ್ದೆ ಅವ್ರನ್ನ. ಅವರು ಪಾಪ ಇವತ್ ಕಳ್ಸಿದ್ರೆ ಒಂದಿನ ಆದ್ಮೇಲೆ ಕಳ್ಸೋರು ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ಕಳ್ಸೋರು. ಸೊ ಆಮೇಲೆ ಫಸ್ಟ್ ಮೆಸೇಜ್ ರಿಪ್ಲೈ ಮಾಡ್ಬಿಟ್ರು ಕಳಿಸ್ತೀನಿ ಅಂತ ಹೇಳಿ. ಫೋಟೋಸ್ ಪಾಪ ಹುಡುಕಿ ಒಂದ್ 5-6 ಕಳ್ಸಿದ್ರು. 5-6 ಫೋಟೋ ಕಳಿಸ್ದಾಗ ಆಮೇಲೆ ಡೌನ್ಲೋಡ್ ಮಾಡ್ದೆ. 1 2 3 4 ಫೋಟೋಸ್ ನೋಡ್ತೀನಿ, ಎಲ್ಲ ಸೇಮ್ ಲುಕ್. ಒಂದೇ ಒಂದು ಫೋಟೋ ಸಮರ್ಥ್ ಫುಲ್ ಚೆನ್ನಾಗಿ ಬಿಯರ್ಡ್ ಬಿಟ್ಕೊಂಡು ಸಡನ್ ಆಗಿ ನೋಡಿದ ತಕ್ಷಣ ಪೂರ್ಣಚಂದ್ರ ತೇಜಸ್ವಿ ಅವ್ರ ತರ ಕಾಣಿಸ್ಬಿಟ್ರು ನನಗೆ ಆ ಫೋಟೋದಲ್ಲಿ. ಅವ್ರ ತರ ಇದ್ರು. ಅರೆ ಮಸ್ತಾಗಿದೆಯಲ್ಲ ಇದು ಅಂತ ಹೇಳಿ. ಆಮೇಲೆ ಈ ಗಡ್ಡ ಈ ಫಿಲ್ಮ್ ಅಲ್ಲಿ ಎಷ್ಟಿದೆ ಅಷ್ಟೊಂದಿರ್ಲಿಲ್ಲ, ಲೈಟ್ ಆಗಿತ್ತು. ಆಮೇಲೆ ಯಾಕೋ ಫುಲ್ ಇದೆ, ಸಮಥಿಂಗ್ ಇಸ್ ದೇರ್ ಅಂತ ಹೇಳಿ ಅವ್ರನ್ನ ಗಡ್ಡ ಬಿಡೋದಕ್ಕೆ ಒಪ್ಸಿದ್ವಿ. ದೆನ್ ಅವರು ಒಪ್ಕೊಂಡ್ರು ಕೂಡ ಮಾಡೋದಿಕ್ಕೆ. ಅಂಡ್ ಹೀ ಈಸ್ ಅ ಬಿಗ್ ಮೂವಿ ಬಫ್. ನಾವೆಲ್ಲ ಸಿನಿಮಾ ಅಷ್ಟು ನೋಡೇ ಇರಲ್ಲ, ಅಷ್ಟು ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಬಿಟ್ಟಿರ್ತಾರೆ, ಅಷ್ಟು ಸ್ಕ್ರೀನಿಂಗ್ಸ್ ಹೋಗ್ಬಿಟ್ಟಿರ್ತಾರೆ. ಅಂಡ್ ಇದೆಲ್ಲ ನಾವು ಮೀಟ್ ಮಾಡಾದ್ಮೇಲೆ ಗೊತ್ತಾಗಿದ್ದು. ಅವ್ರು ಬಂದ್ಬಿಟ್ಟು ಪುಟ್ಟಣ್ಣ ಕನ್ಗಾಲ್ ಸರ್ ಜೊತೆ 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಒಂದ್ ಸಿನಿಮಾಗೆ ಅಸಿಸ್ಟ್ ಮಾಡಿದ್ದಾರೆ. ಅಂಡ್ ನಮ್ಗೊಂಥರ ಬ್ಲೆಸ್ಸಿಂಗ್ ಅಂತ ಅನಿಸ್ತಿತ್ತು, ದಿಸ್ ವಾಸ್ ಮೆಂಟ್ ಟು ಹ್ಯಾಪನ್ ಅನ್ನೋ ತರ. ಇನ್ನೊಂದು ಮಜವಾದ ವಿಚಾರ ಏನು ಅಂತಂದ್ರೆ, ಈ ರಾಜ ಕ್ಯಾರೆಕ್ಟರ್ ಇದೆಯಲ್ಲ ಸಿನಿಮಾದಲ್ಲಿ, ಏನು ವರ್ಕ್ ಪ್ಯಾಷನ್ ಅಥವಾ ಧೈರ್ಯ ತಗೋಬೇಕು, ಆ ಪಾಯಿಂಟ್ ಅಲ್ಲಿ ಅವ್ರಿಗೆ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಲೈಕ್ ಟೇಕ್ ಅಪ್ ಸಮ್ ಸೀರಿಯಸ್ ಜಾಬ್ ಅಂಡ್ ದೆನ್ ಹಿ ಹ್ಯಾಡ್ ಟು ಮೂವ್ ಅವೇ ಫ್ರಮ್ ದಿಸ್ ಇಂಡಸ್ಟ್ರಿ. ಅಂದ್ರೆ ಅವ್ರು ಇವಾಗ ಆಕ್ಚುಲಿ ಗವರ್ನಮೆಂಟ್ ಜಾಬ್ ಟೈಪ್ ಏನೋ ಮಾಡ್ತಿದ್ರಾ? ಅಂದ್ರೆ ಅವ್ರು ಬಂದು, ಇಫ್ ಐ ಆಮ್ ನಾಟ್ ರಾಂಗ್, ಹೀಸ್ ದಿಸ್ ಥಿಂಗ್ ಇಂಜಿನಿಯರ್, ಸಮ್ ಕೆಮಿಕಲ್ ಇಂಜಿನಿಯರ್. ಸಮ್ ಸ್ಟೇಬಲ್ ಜಾಬ್ ತಗೊಂಡಿದ್ರು ಒಟ್ನಲ್ಲಿ. ಈವನ್ ನೌ ಹಿ ಇಸ್ ಸ್ಟಿಲ್ ವರ್ಕಿಂಗ್. ಅದೇ ಅಂದ್ರೆ ನಾನು ಹೇಳ್ತಿರೋದು ಅದೇ, ನೀವು ಹೇಳ್ದಾಗೆ ಒಂದು ಟೈಮಲ್ಲಿ ಆ ಡಿಸಿಷನ್ ತಗೊಂಡ್ರು ಅವರು, ಒಂದು ಸ್ಟೇಬಲ್ ಜಾಬ್. He took that decision of getting into the family and taking care of it. Got it. And then when he said all those things, Ganesh was right next to me. We exchanged one look and we were like, what is happening ಅನ್ನೋ ತರ ನೋಡ್ಕೊಂಡ್ವಿ. And then the way the man speaks, he knows about cinema. He had already done a short film in a reel format ಅಲ್ಲಿ 35mm ಅಲ್ಲಿ ಒಬ್ಬ ಸಿನಿಮಾಟೋಗ್ರಾಫರ್ ಇಟ್ಟು ಆಗ್ಲೇನೆ ಮಾಡಿ ಸುಚಿತ್ರದಲ್ಲಿ ಸ್ಕ್ರೀನ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಮನುಷ್ಯ. ಅಂದ್ರೆ ಅಷ್ಟೊಂದು ಫಾರ್ವರ್ಡ್ ಹೋಗಿ. ಅಂಡ್ ದೆನ್ ಮೇ ಬಿ ಡೆಸ್ಟಿನಿ ಬಾಟ್ ಅಸ್ ಹಿಯರ್ ಅಗೇನ್. ಅಂಡ್ ದೆನ್ ಹಂಗೆ ವಿ ಹ್ಯಾಡ್ ಸಮ್ ವರ್ಕ್ಶಾಪ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. Since we are all from theater, so we could pull him to the track, and it was easier with him because he had some experience. Good. And one more thing, ನೀವು ಲೈಕ್ ಎಷ್ಟು ದಿನ ಶೂಟ್ ಮಾಡಿದ್ರಿ ಈ ಹೋಲ್ ಮೂವಿನ? 2.5 days. 2.5 days ಅಲ್ಲಿ ಮುಗಿಸ್ಬಿಟ್ರಾ? ಓ ವೆರಿ ಗುಡ್. ಯಾವಾಗ ಮಾಡಿದ್ರಿ? I don't exactly remember. ಸ್ಕ್ರೀನಿಂಗ್ ಆಗಿ ಮೊನ್ನೆ ಮೇಗೆ 1 ವರ್ಷ ಆಗ್ತಾ ಬಂತು. 1 year back, like 8-9 months. ಅಂದ್ರೆ like you shot for 2.5 consecutive days, huh? Yes. Because I was working back then. ಮಾಡ್ದಾಗ
ಸೊ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದ್ ಸಿನಿಮಾ. ಬಟ್ Okay. ಬಿಫೋರ್ ಗೋಯಿಂಗ್ ಟು ದ ಶೂಟ್ ವಿ ವೇರ್ ವೆರಿ ವೆಲ್ ಪ್ಲಾನ್. Very ಡ್ರಾಯಿಂಗ್ prepared. ಬೋರ್ಡ್ ಮೇಲೆ ಪೂರ್ತಿ ಏನ್ ಶೂಟ್ ಮಾಡ್ತಿದೀವಿ, ಏನ್ ಆಗ್ತಿದೆ, ಎವ್ರಿಥಿಂಗ್ ವಾಸ್ ದೇರ್. ಸೊ ಲಕ್ಕಿಲಿ ಬಿಕಾಸ್ ಆಫ್ ವರ್ಕ್ಶಾಪ್ಸ್ ದಟ್ ಏನಾದ್ರು ಮಾಡಿದ್ರಾ? ಮಾಡಿದ್ವಿ ಅಂದ್ರೆ ವರ್ಕ್ಶಾಪ್ಸ್ ಅದು ಮಾಡಿದ್ವಿ. ಲೈಕ್ ವಾಟ್ ವಾಸ್ ಯುವರ್ ದಿಸ್ ಒನ್ ಲೈಕ್ ಪ್ರಿಪರೇಷನ್? ಅಂದ್ರೆ ಒಂದು ಸ್ಕ್ರಿಪ್ಟಿಂಗ್ ಅದೆಲ್ಲ ಬರುತ್ತೆ, ಸ್ಕ್ರಿಪ್ಟಿಂಗ್ ಅಂಡ್ ರೈಟಿಂಗ್ ಆಗುತ್ತೆ. ನೀವು ಕ್ಯಾಸ್ಟ್ ಮಾಡಿದ್ಮೇಲೆ ಅದಾದ್ರೆ 2.5 days ಅಲ್ಲಿ ಶೂಟ್ ಮಾಡೋದು ಇಸ್ ಕ್ವೈಟ್ ಗುಡ್. ಯಾಕಂದ್ರೆ ಜನರಲಿ ತುಂಬಾ ಟೈಮ್ ತಗೋತಾರೆ ಅಲ್ವಾ ಇವಾಗ. ಎಸ್ಪೆಷಲಿ ಇಟ್ ಹಸ್ ಆಲ್ಮೋಸ್ಟ್ ಬಿಕಮ್ ಲೈಕ್ ಅ ಸ್ಟ್ಯಾಂಡರ್ಡ್ ದಟ್ ಯು ಶೂಟ್ ಅಂಡ್ ಯು ಹ್ಯಾವ್ ಗುಡ್ ರನ್ ಟೈಮ್ ಆಲ್ಸೋ. ಯು ಆರ್ ಲೈಕ್ 33-34 minutes ಇದೆ ನಿಮ್ದು. ಸೊ ಅಂದ್ರೆ ನಿಮ್ದು ಟೋಟಲ್ ಬಟ್ ಇನ್ನ ಜಾಸ್ತಿ ಒಂದು 1 hour ಬಂದಿತ್ತ ಫುಟೇಜ್? ಫುಟೇಜು ಈಸಿಲಿ ಇನ್ನೂ ನಾವು ಸ್ವಲ್ಪ ಮಾಂಟೇಜ್ ಎಲ್ಲ ಇನ್ನೂ ಸಖತ್ ಮಾಂಟೇಜ್ ಶೂಟ್ ಮಾಡಿದ್ವಿ. ಓಕೆ. ಅಂದ್ರೆ ಅದು ಹೆಂಗಾಯ್ತು ಅಂತಂದ್ರೆ 2 ಕ್ಯಾಮ್ರಾ ಯೂಸ್ ಮಾಡಿದ್ವಿ ಸಮರ್ಥ್. ಸೊ ಬಿಕಾಸ್ ವಿ ನ್ಯೂ ಕಾನ್ವರ್ಸೇಷನ್ ನಾವು ಎಲ್ಲೂ ಡಿಸ್ಟರ್ಬ್ ಮಾಡಬಾರ್ದು. ಒಂದೇ ಸರ್ತಿಗೆ ವಿ ಹ್ಯಾವ್ ಟು ಕ್ಯಾಪ್ಚರ್ ಅಂತ ನನ್ ಡೇ 1 ಇಂದ ನನ್ನ ಮೈಂಡ್ ಅಲ್ಲಿ ಓಡ್ತಿತ್ತು. ವಿ ಆರ್ ಗೋನಾ ಯೂಸ್ 2 cameras ಅಂಡ್ ವಿ ಆರ್ ಗೋನಾ ಶೂಟ್ ಅಂತ. ಸೊ ದ್ಯಾಟ್ ಮೇಡ್ ಇಟ್ ಈಸಿಯರ್ ಒನ್ ಥಿಂಗ್. ಸೊ ಬಿಕಾಸ್ ಆ ಒಂದು ಮಾಸ್ಟರ್ ಶಾಟ್ ತಗೋತಿರ್ಬೇಕಾದ್ರೆ ಆ ಸಜೆಷನ್ 2 ಪರ್ಫೆಕ್ಟ್ ಆಗಿರೋದು ನಮಗೆ ಬಿಕಾಸ್ ಆಫ್ ಆಲ್ ಅವರ್ ವರ್ಕ್ಶಾಪ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ನಮಗೆ ಇಟ್ ಮೇಡ್ ಜಾಬ್ ಈಸಿಯರ್ ಆಕ್ಚುಲಿ. So like how long did your workshops go for the preparations? ಅಂದ್ರೆ ಮೇಜರ್ಲಿ ವರ್ಕ್ಶಾಪ್ಸ್ ವಾಸ್ ಫಾರ್ ಸೀನಿಯರ್ ಕ್ಯಾರೆಕ್ಟರ್ ಓನ್ಲಿ. ಆಯ್ತು, ಅದೇ ಅವ್ರಿಗೆ ಆಗ್ಲಿ. ಅವರಿಗೆ ಒಂದು 2 ವಾರ ಮಾಡಿರ್ಬೋದು. 1 ವಾರ ಬಂದು ಗಣೇಶ್ ವಾಸ್ ಡೂಯಿಂಗ್ ಇಟ್ ಆನ್ಲೈನ್ ಮೋಸ್ಟ್ಲಿ. ಅಂದ್ರೆ ಇಟ್ ವಾಸ್ ಓವರ್ 3 weekends ಇತ್ತು. ಅಂದ್ರೆ ವೀಕೆಂಡ್ಸ್ ಅಲ್ಲಿ 2 hours 3 hours ಆತರ. ಸೊ ಒಂದ್ ವರ್ಕ್ಶಾಪ್ ಇನ್ ಪರ್ಸನ್ ಮಾಡಿದ್ವಿ, ಈ ತರ ಬೇಕು ಅಂತ. ದೆನ್ ಗಣೇಶ್ ನಾನು ಹೇಳ್ಬಿಡ್ತಾ ಇದ್ದೆ ಈ ತರ ಪ್ರಾಕ್ಟೀಸ್ ಮಾಡ್ಸೋ ಅಂತ. ಸೊ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ದಟ್ ಅಂಡ್ ಫೈನಲ್ ವರ್ಕ್ಶಾಪ್ ಅಲ್ಲಿ ದೆನ್ ವಿ ಮೇಡ್ ಫೈನಲ್ ಕರೆಕ್ಷನ್ಸ್ ಅಂಡ್ ವಿ ವೆರ್ ಡನ್. ಸೊ ದಟ್ ಈಸ್ ಆಕ್ಚುಲಿ ಲೈಕ್ ವೆರಿ ತುಂಬಾ ಆಪ್ಟಿಮೈಸ್ ಮಾಡ್ಕೊಂಡಿದ್ದೀರಾ ಟೈಮ್ ನ ಹಾಗಿದ್ರೆ ಅಲ್ವಾ? ಯಾಕಂದ್ರೆ ನೀವು because what I have noticed is on the 15-minute footage to get it right, especially from performance point of view, it either takes like fantastic actors who are very experienced or it takes a lot of preparation. I think you have kind of got a perfect middle ground alella. I think you hudukondidire. You got good actors and you have done the exact correct number of prep required anta alva. Because performance is one thing ನನಗೆ ಯಾವಾಗಲೂ ಅನ್ಸೋದು ಏನಂದ್ರೆ ಸ್ಟೋರಿ ಕ್ಯಾನ್ ಬಿ ಸಬ್ಜೆಕ್ಟಿವ್ ಅಲ್ವಾ. ಒಂದೊಂದು ಕತೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಂಟ್ರೆಸ್ಟ್. ಬಟ್ ಪರ್ಫಾರ್ಮೆನ್ಸಸ್ ನೀವು ನೋಡಿದ್ರೆ ಜನರಲಿ ಸ್ವಲ್ಪ ಸಿಮಿಲರ್ ಆಗೇನೆ ಎಲ್ರಿಗೂ ಒಪಿನಿಯನ್ ಬರುತ್ತೆ. ಇವ್ರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅನ್ಸಿದ್ರೆ ಕತೆ ಇಷ್ಟ ಆಗದೆ ಇರೋರ್ಗುನು ಆಕ್ಟಿಂಗ್ ಬಗ್ಗೆ ಒಂದು ಬರುತ್ತೆ, ಅದೊಂದು ಇದ್ದೇ ಇದೆ. ಸೊ ಇನ್ ಯುವರ್ ಮೂವಿ ದಿ ಆಕ್ಟಿಂಗ್, ಎವ್ರಿ ಕ್ಯಾರೆಕ್ಟರ್ಸ್ ಆಕ್ಟಿಂಗ್ ಫೀಲ್ಸ್ ವೆರಿ ರಿಯಲ್, ರೈಟ್? It feels very real and it kind of feels like what do you say, you do travel with the characters. So for that give like a brief gist of every character and how it was casted. I think you have almost given, but bere elrigu eno workshop madlilva, you almost did it on spot hengado? ಅಂದ್ರೆ 3 ಜನದ್ದು ನಮ್ದು ಗ್ಯಾರಂಟಿ. ಸೊ ಬಿಕಾಸ್ ವಿ ಆರ್ ಸ್ಟೇಜ್ ಪರ್ಫಾರ್ಮರ್ಸ್ ಅಂಡ್ ವಿ ಕ್ಯಾನ್ ಕ್ಯಾಚ್ ಇಟ್ ಲೈಕ್ ದಟ್. ಅಂಡ್ ನಾನು ಮತ್ತೆ ಗಣೇಶ್ ಜೊತೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ವಿ ಯೂಸ್ ಟು ಹ್ಯಾವ್ ಅ ಲಾಟ್ ಆಫ್ ಕಾನ್ವರ್ಸೇಷನ್ಸ್. ಐ ಬಿಲೀವ್ ಇನ್ ದಿಸ್ ಸಮರ್ಥ್, ವಿತ್ ದಿ ಡೈರೆಕ್ಟರ್. ಇಫ್ ವಿ ಆರ್ ಇನ್ ಸಿಂಕ್ ಅಲ್ವಾ, ಅಂದ್ರೆ ಸಿಂಕ್ ಅಂದ್ರೆ ಅದು ಆರ್ಗ್ಯಾನಿಕ್ ಆಗಿ ಆಗ್ಬೇಕು. ಸಿಂಕ್ ಆಯ್ತು ಅಂತಂದ್ರೆ ಇಟ್ಸ್ ಮಚ್ ಈಸಿಯರ್ ಟು ಗೆಟ್ ದ ಜಾಬ್ ಡನ್. ಅಂಡ್ ಆ ತರದ್ ಸಿಂಕ್ ಒಂದು ಹೊಂದಾಣಿಕೆ ಆಯ್ತು. ಅಂಡ್ ಆಡಿಂಗ್ ಟು ಸಂತೋಷ್ ಅಣ್ಣನ್ ಕ್ಯಾರೆಕ್ಟರ್ ಬಂದು ಅವರು ಸ್ಕ್ರಿಪ್ಟ್ ಓದಿದ್ರು. ದೆನ್ ಅವ್ರಿಗೆ ಏನೋ ಡೌಟ್ಸ್ ಇದ್ರೆ he used to come back to me. ಅಂಡ್ ಇವಾಗ ಕೆಲವೊಂದು ಬ್ಯಾಕ್ ಸ್ಟೋರಿ ಮಾತ್ರ ನಾವು ಕ್ರಿಯೇಟ್ ಮಾಡಿರೋ ಅಷ್ಟು ಅವ್ರಿಗೆ ತಲುಪಿಸಬಹುದು. ಇನ್ ಕೆಲವು ನಾವು ಫ್ರೀಡಮ್ ಕೊಡ್ಬೇಕಾಗುತ್ತೆ ಬಿಕಾಸ್ ಐ ಆಮ್ ಆಕ್ಟರ್ ಮೈ ಸೆಲ್ಫ್. ಸೊ ಐ ಅಂಡರ್ಸ್ಟುಡ್ ದಟ್. ಸೊ ಆ ಒಂದು ಬೌಂಡ್ರೀಸ್ ನ ಎಲ್ಲೂ ನಾವು ಕ್ರಾಸ್ ಮಾಡಕ್ ಹೋಗಿರ್ಲಿಲ್ಲ. ಸೊ ಎಲ್ರಿಗೂ ಅವ್ರದೇ ಆದ ಒಂದು ವಲ್ನರಬಲ್ ಸ್ಪೇಸ್ ಅಲ್ಲಿ ಕೂತಿದ್ರು. ಸೊ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ಅಂತ ನನ್ನ ಅನಿಸಿಕೆ. So that's where that confidence got built anta nan got it good. And now actually I want to know about the post production and the release of your film, but before that one question I have, Ganesh, nimge like okay, you both met in theater and you both are theater actors alla. My first question is like why did you join theater? Like tell me something about that, your idea of theater, ನೀವು ಯಾಕೆ ಜಾಯಿನ್ ಆದ್ರಿ and how was your experience?
Can you name which group you were in, or do you not want to? Yeah, I Yeah, can. No please, please. issues for me. I Okay, can okay, say tell me. so as I said earlier, no, like interest built from my college days only. Uh-huh. So I want myself, like, no, validate myself first, that, Right. like, for confidence. So instead of going for cinema, like, cinema courses, movie making or a movie theater, sorry, Correct. actor. No, I chose, like, I was in BTech only. I was in search of like a good theater. So I was exploring about a theater artist, where they did and how they came to industry and all. I was preparing in college days itself. So Correct. I'm making a basement foundation there itself. So I was in Bangalore. I was doing a job, and you know what happened? One second. In BTech you did somewhere else, not in yeah, Bangalore. not in Bangalore, in Kurnool In Kurnool you itself. did BTech. You Kurnool for I did, yeah. Bangalore ಗೆ ನೀವು Job ಜಾಬ್ purpose, ಬಂದ್ರಿ. Okay. Okay. exactly. Please ಸೊ continue. ಅವಾಗ ಏನಾಯ್ತು ಅಂದ್ರೆ, ನನ್ನ ಪ್ರಕಾರ ಏನಂದ್ರೆ, ವಿತಿನ್ 6 months ಐ ಹ್ಯಾವ್ ಟು ಫೈಂಡ್ ಎ ಗುಡ್ ಥಿಯೇಟರ್ ಅಂಡ್ ಜಾಯಿನ್ ಆಫ್ಟರ್ ಫೈಂಡಿಂಗ್ ಎ ಜಾಬ್. ಹ್ಮ್. ಸೊ ಏನಾಯ್ತು ಅಂದ್ರೆ, ಈಗ ನಾನು ಆಕ್ಚುಲಿ ಜಾಯಿನ್ ಆಗ್ಬೇಕು, ಆ ಪೋಸ್ಟ್ ನಾನು ಸೇವ್ ಮಾಡ್ಕೊಂಡೆ, ಬಟ್ ಕರೋನಾ ಬಂತು. Okay. ಕರೋನಾ ಬಂತು, ಲಾಕ್ ಡೌನು, ನನ್ಗೆ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಲೈಕ್ ಐ ಮೀನ್ ಆಲ್ಮೋಸ್ಟ್ 1 year, above 1 year, like I felt like whether I can do or not, I doubted myself. But luckily, that is like four weekend workshop. But luckily, I got a chance for 12 weekend workshop. Okay. So there I joined a theater group. It's a Bangalore based only, Vimu. Then I continue. What is the name of the group? Vimu Theater. Okay. Okay. So there I did. I got a confidence. I still remember that graduation day. Like, so we have to perform a play, and Rupesh Anna came, and I was on the stage. And after my performance, they will introduce to the audience, right? Then I heard some whistle or some noise from the in audience section. That was Okay. Rupesh Anna. Oh. That like, I don't know much about him. One small meeting, that's it. That's it. But I heard that voice, and see how we were connected. Connected, yeah. Like that it happened, and yeah, from that only I was searching Samarth, like, Okay. I want to tell story. So for whom I have to narrate? First of all, if you want to tell me, at that time I don't know Kannada. I can't speak Kannada. A bit I can understand. And the day when I told him the story, and that day only I asked, Anna, ನಾನು ಈ ಕ್ಯಾರೆಕ್ಟರ್ ಮಾಡ್ತೀನಿ. Then he said, ಮಾಡ್ ಗುರು. He within seconds he agreed. He didn't doubted on me whether he can speak fluently Correct. or not in cinema. So like that. Say that for me as an actor, I need someone. Every actor needs True. someone like him. Like that. Correct. Confidence. If someone gives confidence, an actor can do anything. That's how Rajni sir become a superstar in Tamil Nadu, because K. Balachandra sir believed in him. So that's how, like that. I don't know, bro. Telugu only I know, English I know, and that too I'm a South Indian, and that too Andhra Pradesh. My English is not that much good. That time also he believed in me. He can speak. I will speak him Kannada, like that. So you learned after that. In process only Picked it I up. learned. You picked it up. Yes. See, that is People very were true. there. Very true, Ganesh. People Because were- one thing is, because how you said, you can Mhm. a team who believes in you is very important, right? For both of you, I assume. Director should believe in the actor should believe in the director. ಇಲ್ಲ ಅಂದ್ರೆ team stick ಆಗಿಲ್ಲ ಅಂದ್ರೆ it will become a horrendous act to pull off. ಅಲ್ವಾ? ಆಗಲ್ಲ ಅದು. ಯಾಕಂದ್ರೆ ಆಲ್ರೆಡಿ ಈ ಪ್ರೊಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಏನಿದೆ, ನೀವು ಶಾರ್ಟ್ ಫಿಲ್ಮ್ ಆದ್ರೂ ಮಾಡಿ, ಫೀಚರ್ ಫಿಲ್ಮ್ ಆದ್ರೂ ಮಾಡಿ, ದೇರ್ ಆರ್ ಸೋ ಮೆನಿ ವೇರಿಯಬಲ್ಸ್ ನಿಮ್ ಕೈಯಲ್ಲಿ ಇಲ್ದಿರೋದು. Without team support, nothing can happen. And it is great that you both gelled in so well, and you got this. And also, Rupesh, like, you tell me about the theater thing, because I mean, I'll continue about. I have few questions about theater also, but first I would like to know, like, how you got into theater and these kind of things. ಅದೇ ಆಕ್ಟಿಂಗ್ ಹುಚ್ಚು ಚಿಕ್ಕ ವಯಸ್ಸಿಂದನೂ ಇತ್ತು. ಅಂಡ್ ಅದನ್ನ ಯಾವ ಟೈಮಿಗೆ ಹೇಳ್ಬೇಕು ಅಂತ ತುಂಬಾ ದೊಡ್ಡ ಮೆಚುರಿಟಿ ದೇವ್ರು ಫಸ್ಟೇ ಕೊಟ್ಬಿಟ್ಟಿದ್ದ.
Okay. ಮೇ ಬಿ ಅದೊಂದು ಬ್ಯಾಕ್ ಸ್ಟೆಪ್ ಆಯ್ತು. ಅಂದ್ರೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು got ಸೇ. it. ಅಂದ್ರೆ ಮನೆಯಲ್ಲಿ ಪರಿಸ್ಥಿತಿ ಅದು ಇದು ಹೌದೌದು ನೋಡ್ಕೊಂಡ್ ಮಾಡೋಣ. ಹೌದೌದು ಅಂದ್ರೆ ಅವರಿಗೂ ಒಂದು ಏನೋ ನಂಬಿಕೆ ಬರ್ಬೇಕಲ್ವಾ, ಬರ್ಬೇಕು, ಸುಮ್ನೆ ಹೌದು. ಹೋಗಿ ಹೇಳೋದು ಅದೆಲ್ಲ ಸರಿ ಇರಲ್ಲ ಅಂತ ಹೇಳಿ. ಹೌದು ಆಗ ಒಂದು ಟೈಮ್ ಅಲ್ಲಿ ನಂದು ಇಂಜಿನಿಯರಿಂಗ್ ಮುಗೀತು. ಸೊ ಮುಗಿದಾದ್ಮೇಲೆ ಸೊ ಐ ಸೆಡ್ ಓಕೆ, ಮನೇಲಿ ಹೋಗಿ ಹೇಳ್ಬಿಟ್ಟೆ ಐ ಟೇಕ್ 1 year ಬ್ರೇಕ್, ನನ್ಗೆ ಓದಿ ಓದಿ ಸಾಕಾಗ್ಬಿಟ್ಟಿದೆ, ಟೇಕ್ 1 year ಬ್ರೇಕ್ ಅಂತ ಅಂದ್ರು. ಮೈ ಪೇರೆಂಟ್ಸ್ ದೇ ವರ್ ಸೋ ಸ್ವೀಟ್. ಐ ಮೀನ್ ದೇ ವರ್ ಲೈಕ್ ಓಕೆ ಟೇಕ್ ಅಂತ ಹೇಳ್ಬಿಟ್ರು. ದೇ ಡಿಂಟ್ ಇವನ್ ಕ್ವೆಶ್ಚನ್. ಅವರು ಸ್ಟ್ರಿಕ್ಟ್ ಅಲ್ಲ, ಫಸ್ಟ್ ಆಫ್ ಆಲ್ ದೇ ಆರ್ ವೆರಿ ವೆರಿ ಸ್ವೀಟ್. ದೇ ಜಸ್ಟ್ ಸೆಡ್ ಓಕೆ ಟೇಕ್ ಯೋರ್ ಬ್ರೇಕ್ ಅಂತ ಅಂದ್ರು. ಆ ಟೈಮಲ್ಲಿ ನಾನು ಏನ್ ಮಾಡಿದೆ ಅಂತಂದ್ರೆ ಎಲ್ಲಾ ಥಿಯೇಟರ್ ಗ್ರೂಪ್ ಸುತ್ತದೆ. ನಾನು ಇರೋದು ಆರ್ ಟಿ ನಗರಲ್ಲಿ. ಸೊ ಮೋಸ್ಟ್ ಆಫ್ ದ ಇರೋದೆಲ್ಲ ಈ ಕಡೆ happens in the south side. So I used to daily go search for theater groups. ಯಾರಾದ್ರೂ ಸೇರ್ಸ್ಕೋತಾರ ಇಲ್ವಾ ಎನ್ಕ್ವೈರ್ ಮಾಡಿ ಬರೋದು. ಕೆಲವೊಬ್ರು ಹೋಗಿದ ತಕ್ಷಣ ಡಿಸ್ಕರೇಜ್ ಮಾಡ್ಬಿಡೋರು, ಇದನ್ನೆಲ್ಲ ನಂಬ್ಕೊಂಡ್ ಬರ್ಬೇಡಪ್ಪ, ಇಂಜಿನಿಯರಿಂಗ್ ಮಾಡಿದ್ಯಾ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಡೋರು. ಆಮೇಲೆ ಸರಿ ಇದು ಯಾಕೋ ನಮ್ಗೆ ಸರಿ ಹೋಗ್ತಿಲ್ಲ ಅನ್ಬಿಟ್ಟು ಕೆಲವೊಂದು ಕೋರ್ಸಸ್ ನೋಡಕ್ ಶುರು ಮಾಡಿದೆ. ಎಲ್ಲಾನು ದುಡ್ಡಿಂದು ಇದ್ರಲ್ಲೇ ನಡೀತಿತ್ತು. ಅದಕ್ಕೊಂದು ಎಜುಕೇಶನ್ ಲೋನ್ ತಗೋಬೇಕು. ಅದಕ್ಕೊಂದು ಎಜುಕೇಶನ್ ಲೋನ್ ತಗೋಬೇಕು. ನಾ ಆಲ್ರೆಡಿ ಇಲ್ಲಿ ಇಂಜಿನಿಯರಿಂಗ್ ಅಪ್ಪ ಅಮ್ಮ ಅಷ್ಟ್ ಕಷ್ಟಪಟ್ಟು ಓದಿಸಿದಾರೆ. ನನಗೆ ಮುಖ ಹೆಂಗಿರುತ್ತೆ ಓಕೆ ಕೇಳೋದಿಕ್ಕೆ, ಇಟ್ಸ್ ನಾಟ್ ದ ರೈಟ್ ಸಿಚುವೇಶನ್ ಆಲ್ಸೋ. ದೆನ್ ಐ ಜಸ್ಟ್ ತಲೆ ಓಡಿಸ್ದೆ. ಬೇರೆ ಏನ್ ಫ್ರೀ ಆಗಿ ಇರೋದು ಏನೋ ಒಂದ್ ಇರುತ್ತೆ ಗುರು, ಅಲ್ಲಿ ನಮ್ಗೆ ಏನೋ ದೇ ವಿಲ್ ಆಸ್ಕ್ ಫಾರ್ ಅವರ್ ಕಮಿಟ್ಮೆಂಟ್, ಅದ್ ಕೊಡಕ್ ನಾನು ರೆಡಿ ಇದೀನಿ ಅಂತ ಹೇಳ್ಬಿಟ್ಟು ಹುಡ್ಕಾಡ್ದೆ. 1-2-3 ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗ್ ಅಪ್ಲೈ ಮಾಡಿದ್ದೆ. ಅಲ್ಲಿ ನಂದು ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿತ್ತು. ಸೆಲೆಕ್ಟ್ ಆಗಿ ಅಂಡ್ ದೆನ್ ಇಂಟರ್ವ್ಯೂ ರೌಂಡ್ ಅಂತ ಒಂದ್ ಮಾಡ್ತಾರೆ. ಆ ಇಂಟರ್ವ್ಯೂ ರೌಂಡ್ ಅಲ್ಲಿ ಅದೊಂದ್ ರೌಂಡ್ ಆಯ್ತು. ಆ ಇಂಟರ್ವ್ಯೂ ರೌಂಡ್ ಅಲ್ಲಿ ನಾನು ಸರಿಯಾಗಿ ಆನ್ಸರ್ ಮಾಡ್ಲಿಲ್ವೇನೋ, ಪರ್ಫಾರ್ಮೆನ್ಸ್ ಏನೋ ಸಖತ್ತಾಗಿ ಮಾಡಿದೆ, ದಟ್ ನೋ ಡೌಟ್. ಮತ್ತೆ ಐ ಸ್ಟಿಲ್ ರಿಮೆಂಬರ್ ಪರ್ಫಾರ್ಮೆನ್ಸ್. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಡೈಲಾಗ್ ಹೇಳಿದ್ದೆ ಅಲ್ಲಿ, ಬಬ್ರುವಾ ಅನ್ನೋದು. ಅದೆಲ್ಲ ಆದ್ಮೇಲೆ 20 ಜನ ಸಮರ್ಥ್ ಹಿಂಗ್ ಕೂತಿದ್ದು, ಲೈನ್ ಆಗಿ ಕೂತಿದ್ರು, ಲಾಂಗ್ ಟೇಬಲ್. ಐ ಸ್ಟಿಲ್ ದಟ್ ವಿಜುವಲ್ಸ್ ಆರ್ ಸ್ಟಿಲ್ ದೇರ್. ಅದನ್ನ ಮಾಡಾದ್ಮೇಲೆ ದೇ ಆಸ್ಕ್ ಮಿ ಟು ಆಕ್ಟ್ ಲೈಕ್ ಅ ಡಾಗ್. ಓಕೆ ಯಾ. ಸೊ ದ್ಯಾಟ್ ಹ್ಯಾಪೆಂಡ್. ಅದಕ್ ಜೊತೆಗೆ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು. ಸೊ ಐ ಆಕ್ಟೆಡ್ ಲೈಕ್ ಅ ಡಾಗ್ ದೇರ್. ಅಂಡ್ then finally they made me sit there and then they asked me what are your future plans anta. I think I was too straightforward and I said cinema. So ಏನಂದ್ರೆ ಇನ್ನೇನ್ ಆನ್ಸರ್ ಮಾಡ್ಬೇಕಲ್ಲಿ? ವಾಟ್ ಇಸ್ ದ ಡಿಪ್ಲೊಮ್ಯಾಟಿಕ್ ಆನ್ಸರ್? I was very genuine ಆಯ್ತಾ. See, ನನ್ಗೆ ಎರಡು ಡಿಫ್ರೆನ್ಸ್ ಕಾಣಿಸಲ್ಲ ಸಮರ್. ಥಿಯೇಟರ್ ಆಗ್ಲಿ ಇದಾಗ್ಲಿ ಎರಡು ನನಗೆ ಒಂದೇ ತರ ನೋಡ್ತೀನಿ ನಾನು. ಬಟ್ ಐ ಡೋಂಟ್ ನೋ ಸಮ್ ಹೌ. ಸೊ ಮೇ ಬಿ ದಟ್ ವಾಸ್ ಮೈ ಮೇ ಬಿ ನಂದು ರಾಂಗ್ ಆನ್ಸರು. ಅಲ್ಲಿ ಗೊತ್ತಾಗ್ಬಿಡ್ತು ದ ರಿಯಾಕ್ಷನ್ ಓನ್ಲಿ. ಇವನ್ ಇರಲ್ಲ ಸರ್, ಹಂಗೆ ಹಿಂಗೆ ಸಮಥಿಂಗ್ ದೇ ಹ್ಯಾಡ್ ಅ ಕ್ರಾಸ್ ಟಾಕ್ಸ್ ಅಂಡ್ ಐ ವಾಸ್ ಲೈಕ್ ಓಕೆ ಫೈನ್, ದಿಸ್ ವಿಲ್ ನಾಟ್ ಹ್ಯಾಪನ್. ಮತ್ತೆ ನೀನಾಸಮ್ಗೆ ಅಪ್ಲೈ ಮಾಡಿದ್ದೆ. ನೀನಾಸಮ್ ಅಲ್ಲೂ ಸೆಲೆಕ್ಟ್ ಆಗಿ ದೇ ಆಸ್ಕ್ ಮಿ ಯು ವಿಲ್ ಹ್ಯಾವ್ ಟು ರೈಟ್ ಯುನೋ 1 pager or 2 pager why you want to do this course ಅಂತ ಹೇಳಿ. ಸೊ ಅದನ್ನೆಲ್ಲ ಕಳ್ಸಾದ್ಮೇಲೆ ಅಲ್ಲೂ ಒಂದ್ ಕೈಂಡ್ ಆಫ್ ಶಾರ್ಟ್ ಲಿಸ್ಟ್ ಆಗಿತ್ತು. ಬಟ್ ದೆನ್ ಸಮಥಿಂಗ್ ಹಿಟ್ ಮಿ. ಐ ಹ್ಯಾವ್ ಟು ಗೋ from here to Neelachal and without telling my parents, and I don't have anything in my pockets. So ಇದಾಗದೇ ಇರೋ ಕೆಲಸ ಅಂತ ಮತ್ತೆ ಅದು ಹಿಂಗಾಯ್ತು. ಬೇರೆ ಥಿಯೇಟರ್ ಗ್ರೂಪ್ಸ್ ಅಲ್ಲೂ ಕ್ವಿಕ್ ಆಗಿ ಹೋಗಿ ತಗೋತಾರ ಇಲ್ವೋ ಗೊತ್ತಿರ್ಲಿಲ್ಲ. ಅಂಡ್ ದೆನ್ ಸರಿ ಫಸ್ಟ್ ಕೆಲಸ ಏನೋ ಸ್ವಲ್ಪ ದುಡಿಯೋಣ ಅಂತ ಹೇಳಿ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಸ್ವಲ್ಪ ಹಂಗೆ ಅಕ್ಯುಮುಲೇಟ್ ಮಾಡಿ 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 ಸೇವ್ ಮಾಡಿದ ದುಡ್ಡಲ್ಲಿ ಒಂದು ಆಡ್ ಬಂದಿತ್ತು, ಡಿಪ್ಲೊಮಾ ಇನ್ ಥಿಯೇಟರ್ ಅಂಡ್ ಆಕ್ಟಿಂಗ್ ಅಂತ. ಅಂಡ್ ನನಗೆ ಮೋಸ್ಟ್ಲಿ ಐ ವಾಂಟೆಡ್ ಲೈಕ್ ಅ ಪ್ರಾಪರ್ ಎಜುಕೇಶನ್, ಥಿಯೇಟರ್ ಎಜುಕೇಶನ್. I didn't want some random acting class or some random things. That and all we will only do. That's not required ಅಂತ ಹೇಳಿ ಹುಡುಕ್ತಿರ್ಬೇಕಾದ್ರೆ ಭಾರತೀಯ ವಿದ್ಯಾಭವನ್ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಸೊ ಇನ್ ಅಸೋಸಿಯೇಷನ್ ವಿತ್ ವಿ ಮೂವ್ ಅಂತ ಹೇಳ್ಬಿಟ್ಟು ಒಂದು ಡಿಪ್ಲೊಮಾ ಇನ್ ಥಿಯೇಟರ್ ಅಂಡ್ ಆಕ್ಟಿಂಗ್ ಅಂತ ಒಂದು 1 year ಡಿಪ್ಲೊಮಾ ಕೋರ್ಸ್ ಮಾಡಿದ್ರು. ಸೊ ಅದಕ್ಕೆ ಜಾಯ್ನ್ ಆಗಿ ಅಂಡ್ ಫ್ರಮ್ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅಂಡ್ ಇವಾಗ ನೀವು ಇಬ್ರು ಇದು ಥಿಯೇಟರ್ ಬಗ್ಗೆ ಹೇಳಿದ್ರಿ. There is one question that I have about theater, okay, which is mostly faced. And ನಾನು ಹೇಳ್ತೀನಿ, ನಾನು ಯಾವತ್ತು ಥಿಯೇಟರ್ ಮಾಡಿಲ್ಲ, ನಂಗೆ ಥಿಯೇಟರ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಲೈವ್ ಆಗಿ ನೋಡಿರೋದು ಒಂದೇ ಪ್ಲೇ ಇವತ್ತು ತನಕ, ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ದು. ಸೊ ಅಷ್ಟಾಗ ಐಡಿಯಾ ಇಲ್ಲ ನನಗೆ. ಬಟ್
Andre, see, I'll tell you what. Now, Nan kuda, even I have made some short films and mini web series, etc. Most of it for self-learning, to teach myself. Okay. And then finally I made a film, released it on OTT. Now, my point is, to build a team was my biggest challenge. And my biggest hurdle also, when I was alone. ನಾನು ಇದನ್ನ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತೀನಿ. ನಾವು ಫಿಲ್ಮ್ ಮೇಕರ್ ಆಗ್ಬೇಕು ಅಂತ ಕುತ್ಕೋತೀವಿ. ಯಾವತ್ತೋ ಒಂದಿನ ಅಂದ್ರೆ ಆಕ್ಟರ್ಗೆ ಸ್ಟಿಲ್ ನನ್ಗೇನ್ ಅನ್ಸುತ್ತೆ, ನೀವು ಬರೀ ಆಕ್ಟರ್ ಆಗ್ಬೇಕು ನಾನು ಅಂತ ಫಸ್ಟ್ ನಿಮ್ಗೆ ಐಡಿಯಾ ಬಂದಾಗ ಏನೋ ಒಂದು ಪ್ರೋಸೆಸ್ ಇರ್ಬೋದು ಅನ್ಸುತ್ತೆ, ಆಡಿಷನ್ ಏನೋ ಒಂದು. ಅದು ತುಂಬಾ ಕಷ್ಟ ಇರುತ್ತೆ, ಅದೆಲ್ಲ ಆಮೇಲೆ ಅಲ್ಲ. ಬಟ್ ಫಸ್ಟ್ ಕೂತಿದಾಗ ಅದೊಂದು ಐಡಿಯಾ ಬರುತ್ತೆ, ಇದು ನಂದು ಆಡಿಷನ್ ಕೊಡ್ತೀನಿ ಅಥವಾ ಏನೋ ಮಾಡೋಣ. ಇವಾಗ ಮೇ ಬಿ ಕೆಲವ್ರಿಗೆ ರೀಲ್ಸ್ ಮಾಡೋಣ ಅಂತಾನು ಬಂದಿರ್ಬೋದು, ನನಗೆ ಗೊತ್ತಿಲ್ಲ ಅಲ್ವಾ. ಬಟ್ ನೀವು ಡೈರೆಕ್ಟರ್ ಆಗ್ಬೇಕು, ನನ್ ಫಿಲ್ಮ್ ಮೇಕರ್, ಪ್ರೊಡ್ಯೂಸರ್ ಏನೋ ಆಗ್ಬೇಕು ಅಂತ ಕೂತಿದಾಗ ಟೀಮ್ ಅನ್ನೋದು ಫಸ್ಟ್ ಬರುತ್ತೆ ನನಗೆ. ಬಿಕಾಸ್ ಐ ಡಿಂಟ್ ನೋ ಎನಿಥಿಂಗ್ ಅಂಡ್ ಐ ಡಿಂಟ್ ಹ್ಯಾವ್ ಫ್ರೆಂಡ್ಸ್ ಆಲ್ಸೋ ಹೂ ಆರ್ ದಟ್ ಇನ್. ಅಂದ್ರೆ ಇವಾಗ ಫ್ರೆಂಡ್ಸ್ ಅಲ್ಲಿ ಏನಾಗುತ್ತೆ, ಫಿಲ್ಮ್ ಮಾಡೋಣ ಅಂದ್ರೆ ಹೂ ಅನ್ನಕ್ಕೆ ಎಲ್ರು ಬರ್ತಾರೆ, ಬಟ್ ಯಾರು ಬರ್ತಾರೆ ಆಕ್ಚುಲಿ ಅಲ್ವಾ. ಪ್ಯಾಷನೇಟ್ ನನಗೆ ಇರ್ಲಿಲ್ಲ ಫಿಲ್ಮ್ಸ್ ಅಲ್ಲಿ, ಎಲ್ರು ಬೇರೆ ಬೇರೆ ಇದ್ರು. ಸೊ ಅವಾಗ ಫಿಲ್ಮ್ಸ್ ಅಂದ್ರೆ ರಿಯಲ್ ಏನು ಅಂತ ಗೊತ್ತಾಗಿದ ತಕ್ಷಣ ನೆಕ್ಸ್ಟ್ ದಿನ ಓಡೋಗ್ಬಿಡ್ತಾರೆ. ಸೆಕೆಂಡ್ ಅದು ನೀವೊಂದ್ ಸ್ಕ್ರಿಪ್ಟ್ ಬರೀರಿ, ಒಂದ್ 25 ಪೇಜ್ ಬರೀ, ಅದು ಓದಕ್ ಕೊಟ್ರೆ ನಾವು ಓದಲ್ಲ, ಅಯ್ಯೋ ಇಷ್ಟ ಯಾರು ಅಲ್ಲಿಗೆ ಎಸ್ಕೇಪ್ ಆಗ್ಬಿಡ್ತಾರೆ. ಸೊ ನಂದು ಹೋಲ್ ಥಿಂಗ್ ವಾಸ್ ಬಿಲ್ಟ್ ಆನ್ ಸೋಷಿಯಲ್ ಮೀಡಿಯಾ. ಮೈ ಟೀಮ್ ಅಂಡ್ ನಾನೊಂದು 4-5 ಪ್ರಾಜೆಕ್ಟ್ ಕ್ಯಾಸ್ಟಿಂಗು, ಮೂವಿ ಕ್ಯಾಸ್ಟಿಂಗು ಎಲ್ಲ ನಂದು ಅದರಿಂದಾನೇ ಆಗಿರೋದು. ಬಟ್ ಈ ಜರ್ನಿಯಲ್ಲಿ ಐ ಹವ್ ಮೆಟ್ ಅ ಲಾಟ್ ಆಫ್ ಪೀಪಲ್ ಹೂ ಹವ್ ಫಾರ್ಮ್ಡ್ ಟೀಮ್ಸ್ ಥ್ರೂ ಥಿಯೇಟರ್. ಓಕೆ. ಅಂಡ್ ದಟ್ ಹ್ಯಾಸ್ ಆಲ್ವೇಸ್ ಬೀನ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಫಾರ್ ಮೀ. ಇಸ್ ದಟ್ ಇವಾಗ ನಾನು 3 ಲೆಕ್ಕ ಹಾಕ್ತೀನಿ ಯಾವಾಗ್ಲೂ. ಇದರ್ ಥಿಯೇಟರ್ ಇಂದ ಫಾರ್ಮ್ ಆಗಿ ಬರ್ತಾರೆ, ಇಲ್ಲ ಫಿಲ್ಮ್ ಸ್ಕೂಲು ಅಥವಾ ಏನೋ ಈ ತರ. ಇವಾಗ ಇವರು ಗುರುಪ್ರಸಾದ್ ಅವ್ರು ಇದ್ರಲ್ಲ, ಅವ್ರದ್ದು ಒಂದು ಸ್ಕ್ರಿಪ್ಟ್ ಸ್ಕೂಲ್ ಇಂದ ಫಾರ್ಮ್ ಆಗಿರೋ ಟೀಮ್ಸ್ ತುಂಬಾ ಜನ ಸಿಕ್ಕಿದ್ರು, ಫಿಲ್ಮ್ ಮಾಡಿದ್ದಾರೆ. ಅಥವಾ ಇನ್ನೊಂದು ಇವಾಗ ನಮ್ ತರ ಹಿಂಗೆ ನಂತರ ಸೋಷಿಯಲ್ ಮೀಡಿಯಾ ಮಾಡಿ ಅಲ್ಲಿಂದ ಇಲ್ಲಿಂದ ಹಿಂಗ್ ಮಾಡ್ಕೊಂಡಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಥಿಯೇಟರ್, ಐ ವಾಂಟ್ ಟು ನೋ, ಲೈಕ್, first thing is theater only a great learning place, or is it also a great way to network with each other? ನೀವು ಯಾವ ಮೈಂಡ್ ಸೆಟ್ ಅಲ್ಲಿ ಹೋಗ್ತೀರಾ ಅಂತ ಕಲಿಬೇಕು, ನಾನು ನನ್ಗೊಂದು ಎಕ್ಸ್ಪೋಜರ್ ಬೇಕು ಅನ್ನೋದಾ, ಅಥವಾ ಇಸ್ ಇಟ್ ಆಲ್ಸೋ ಮೈ ಗೇಟ್ ವೇ ಇಂಟು ಫಿಲ್ಮ್ಸ್ ಅಂತ ಹೋಗ್ತೀರಾ? ಹೇಗೆ, ಹೌ ಡು ಯು ಅಪ್ರೋಚ್ ಇಟ್, ಬೋತ್ ಆಫ್ ಯು, ದ ಐಡಿಯಾ ಆಫ್ ಥಿಯೇಟರ್ ಅಂತ ವೆನ್ ಯು ಸ್ಟಾರ್ಟೆಡ್? ನೀವು ಹೇಳಿದ್ದೀರಾ, ಲೈಕ್ ಯು ಟೋಲ್ಡ್ ಮಿ ಅಬೌಟ್ ಯುವರ್ ಜರ್ನಿ, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಥಿಂಕಿಂಗ್ ಥಿಂಗ್. ನಾನು ಇದನ್ನ ಮಾಡ್ತೀನಿ, ಇದರಿಂದ ನನಗೆ ಪರಿಚಯಗಳಾಗತ್ತೆ, ಇದರಿಂದ ನಾನು ಫಿಲ್ಮ್ ಮಾಡ್ಬೋದು ಅನ್ನೋ ನಿಮ್ ಮೈಂಡ್ ಇರುತ್ತಾ, ಅಥವಾ ನನಗೆ ಆಕ್ಟಿಂಗ್ ಗೊತ್ತಿಲ್ಲ, ನನ್ಗೆ ಇದೆಲ್ಲ ಕಲ್ತ್ಕೋಬೇಕು ಅಂತಿದೆ, ಕಲ್ಯಾಣ ಅಂತ ಹೋಗ್ತೀರಾ? ನಂದು ಕೇಳೋದಾದ್ರೆ, ಟು ಬಿ ವೆರಿ ಹಾನೆಸ್ಟ್ ಸಮರ್ಥ್, ಈ ತರ ಕ್ಯಾಲ್ಕುಲೇಷನ್ಸ್ ಏನು ಇರ್ಲಿಲ್ಲ. ಅಂದ್ರೆ ನನ್ಗೆ ಈ ತರ ಏನು ಕ್ಯಾಲ್ಕುಲೇಷನ್ ಇರ್ಲಿಲ್ಲ. ನನ್ಗಿದ್ದಿದ್ದೆಲ್ಲ ಒಂದೇ, ಅಂದ್ರೆ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಹೋನ್ ಮೈ ಕ್ರಾಫ್ಟ್. I have to find like-minded people. See, like you said, ಇವಾಗ ಫ್ರೆಂಡ್ಸ್ ಮಾಡೋಣ ಅಂತ ಹೇಳ್ತೀವಿ, ಬಟ್ ಆನ್ ದ day or something, when you plan for something big, it might not happen. And most importantly, you might not be open to tell your friend that I'm going to become a director or going to become an actor anta. So it's a much safer place alva. When like-minded people meet, it's a much safer place. And ನಂದು ಪರ್ಸನಲ್ ಫೀಲಿಂಗ್ ಯಾವಾಗ್ಲೂ ಇರೋದು, ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ವಲ್ನರಬಲ್ ಸ್ಪೇಸ್ ಇದ್ರೇನೆ ಅದು ನಮ್ಗೆ ಯು ಕ್ಯಾನ್ ಲೈಕ್ ಬ್ಲೂಮ್ ಲೈಕ್ ಎನಿಥಿಂಗ್ ಅಂತ ನಂದು ಯಾವಾಗ್ಲೂ ಇದ್ದಿದ್ದು. ಸೊ ಐ ಕೆನಾಟ್ ಸಿಟ್ ಅಂಡ್ ಎಕ್ಸ್ಪೆಕ್ಟ್ ದಟ್ ಟು ಹ್ಯಾಪನ್ ವೇರ್ ಎವರ್ ಐ ಆಮ್ ಅಂತ ನನಗೆ ಅನ್ನಿಸ್ತಿತ್ತು. ಅಂಡ್ ಚಿಕ್ಕ ವಯಸ್ಸಿಂದಾನು ಕೇಳಿರೋದು, ಈ ದೊಡ್ಡ ಆಕ್ಟರ್ಸ್ ಎಲ್ಲಾನು ಥಿಯೇಟರ್ ಇಂದಾನೆ ಬಂದಿರೋದು, ಈ ತರದ್ದೆಲ್ಲ ಸುಮಾರು ಇಂಜೆಕ್ಷನ್ಸ್ ಆಗಿರುತ್ತೆ ತಲೆಗೆ ಆಟೋಮೆಟಿಕ್ಲಿ. Right from Rajkumar sir, from senior NTR, from MGR, all these guys have come from theater background, and their I mean base work is so strong and solid, no one can shake it anta. So nangu ade feel alli irodu yavaglu, namdu base, namdu foundation ತುಂಬಾ strong ಆಗಿರಬೇಕು. It shouldn't be very weak foundation, because I always believe in nam foundation ಎಷ್ಟು ಟೈಮ್ ತಗೊಂಡ್ರು ಪರವಾಗಿಲ್ಲ, ಎಷ್ಟು ಸ್ಟ್ರಾಂಗ್ ಆಗಿ ಒಳಗಡೆ ಇದ್ರೆ ಅಷ್ಟು ಈಸಿಯಾಗಿ ಬಿಲ್ಡಿಂಗ್ ಮೇಲ್ಗಡೆ ಕಟ್ಕೊಂಡು ಹೋಗ್ಬೋದು. ಬಟ್ ಇಫ್ ಫೌಂಡೇಶನ್ ಇಸ್ ವೀಕ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಡ್ಯೂ ಕೋರ್ಸ್ ಅಂತ. ಸೆಕೆಂಡ್ ಥಿಂಗ್ ವಾಸ್ ಆಕ್ಟಿಂಗ್ ಕ್ಲಾಸಸ್ ಮೇಲೆ ನನ್ ಡೇ 1 ಇಂದನೂ ನಂಬಿಕೆ ಇಲ್ಲ. ಬರೀ ಆಕ್ಟಿಂಗ್ ಕ್ಲಾಸ್ ಅಂದ್ರೆ ನನ್ಗೆ ಅದೇನೋ ಅದು ಇವಾಗ ಗೊತ್ತಾಗ್ತಿದೆ ವೈ ಆಕ್ಟಿಂಗ್ ಕ್ಲಾಸ್ ಬೇಡ ಅಂತ. ಬಟ್ ನನಗೆ ಆಗ್ಲೇನೆ ನನ್ಗೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಈ ತರ ಜಸ್ಟ್ ಆಕ್ಟಿಂಗ್ ಕ್ಲಾಸು ಏನೋ ಒಂದು ಕಂಪ್ಲೀಟ್ ಒಂದು ಸರ್ಕಲ್ ತರ ಇರಬೇಕು ಗುರು, ವಿಚ್ ವಿಲ್ ಲೈಕ್ ಅಪ್ಲಿಫ್ಟ್ ಯು ಅಂತ. Even when I decided to join this course alva, they had a curriculum.
which was like sticking to my policies. It Okay. said we are going to do all the theater stuff from makeup, light and everything. This is what theater is about. ಇದು Yeah. ಎಲ್ಲದನ್ನು ಹೇಳಿಕೊಡೋದು ಅಂಡ್ ಫೈನಲಿ ಒಂದು ಗ್ರಾಜುಯೇಷನ್ ಪ್ಲೇ ಮಾಡ್ತೀವಿ ಅಂತ ಬಂದಾಗ ಫಾರ್ ಮೀ ಓಕೆ ಐ ಫೆಲ್ಟ್ ಓಕೆ ದಿಸ್ ಇಸ್ ಲೈಕ್ ಅ ಕಂಪ್ಲೀಟ್ ಥಿಂಗ್ Hmm. ಅಂತ ಹೇಳಿ ಐ ಡಿಸೈಡೆಡ್ ಟು ಜಾಯಿನ್ ದಟ್. ಸೊ ಬೇಸಿಕಲಿ ನನಗೆ ಐ ವಾಂಟೆಡ್ ಟು ಸ್ಟಾರ್ಟ್ ಬಟ್ ದ ಸ್ಟಾರ್ಟ್ ಶುಡ್ ಬಿ ರೈಟ್ ಅಂತ ಹೇಳಿ ನಾನು ಥಿಯೇಟರ್ ಹೋಗ್ತು. Got it. And Ganesh, ಇವಾಗ ನಿಮ್ಗೆ ಕಾಲೇಜ್ ಸ್ಕಿಟ್ಸ್ ಅಂಡ್ ಎಲ್ಲ ಇತ್ತು. Yeah. After that, Yeah, I yeah. want to know that specific thing. Like, what was your Yeah. one pushing moment? Sorry. So actually, yeah, I'm telling. Yeah, ಸೊ please. ಆಕ್ಚುಲಿ ಏನಾಯ್ತಂದ್ರೆ ನಾನು ಫಸ್ಟ್ ಇಯರ್ ಅಲ್ಲ ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ನಾನು ಫಿಲ್ಮ್ ಕ್ರೂನ ಮೀಟ್ ಮಾಡಿದೆ. ಪೆಳ್ಳಿ ಚೂಪುಲು, ತರುಣ್ ಭಾಸ್ಕರ್ ಅಂಡ್ ಭಾಸ್ಕರ್ ವಿಜಯ್ ದೇವರಕೊಂಡ ಅವ್ರದ್ದು. ಕರ್ನೂಲ್ಗೆ ಬಂದಿದ್ದಾರೆ ಅವರು ಫಿಲ್ಮ್ ಸಕ್ಸೆಸ್ ಮೀಟ್ಗೋಸ್ಕರ. ಸೊ ಅವಾಗ ಏನಂದ್ರೆ ನಾನು ಅವರೇ ಇಂಟರಾಕ್ಟ್ ಮಾಡಿದೆ. ಸೊ ಐ ಥಾಟ್ ಆಫ್ ಲೈಕ್ ಗೋಯಿಂಗ್ ಫಾರ್ ಫಿಲ್ಮ್ ಸ್ಕೂಲ್ ಓನ್ಲಿ. ಬಟ್ ಏನಾಯ್ತು ಗೊತ್ತಾ, ಅದರದ್ದು ಫೀಸ್ ಕೇಳ್ಬಿಟ್ಟು ನನ್ಗೆ ಭಯ ಆಯ್ತು. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಸರ್. ಎಲ್ಲಿಂದ ನನಗೆ ಕಾಲೇಜ್ ಡೇಸ್ ಹೆಂಗ್ ಹೋಗ್ಬೇಕು ಅಲ್ಲಿಗೆ, ಮನೇಲಿ ಯಾರೋ ಒಪ್ಕೊಳ್ಳಲ್ಲ 1 lakh 2 lakh 3 lakhs ಅಂದ್ರೆ. ಸೊ ಏನು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಅದೇನೋ ಮಾಡ್ತೀಯಾ ಅಂತೀಯಾ, ನೋ ಬ್ರೋ ಅಂತಾರೆ. ಸೊ ವಾಟ್ ಐ ಡಿಡ್ ವಾಸ್ ಐ ವಾಸ್ ಆಸ್ ಅರ್ಲಿಯರ್ ಸೆಡ್ ಲೈಕ್ ಐ ವಾಸ್ ಗ್ಯಾದರಿಂಗ್ ಇನ್ಫಾರ್ಮೇಶನ್ ಅಬೌಟ್ ದ ಥಿಯೇಟರ್. ನನ್ಗೆ ಏನು ನಾಲೆಡ್ಜೇ ಇರ್ಲಿಲ್ಲ. ಲೈಕ್ ವಿಜಯ್ ಸೇತುಪತಿ, ಲೈಕ್ ದೇರ್ ಆರ್ ಮೆನಿ ಪೀಪಲ್. ಸೊ gathered information. I was looking for a good theater, like to explore myself. I zero knowledge, bro. I didn't expect any outcome from the theater. I just went like a blank mind and what just learned and applied to the earlier I am applying it as like I don't know the rules and regulations, but after going to theater proper named ಇದಕ್ಕೆ ಹಿಂಗಂತಾರ ಇದಕ್ಕೆ ಹಿಂಗಂತಾರ ಅನ್ನೋದು ನನ್ಗೆ ಗೊತ್ತಾಯ್ತು. ಸೊ ಆ ತರ. ಅಂಡ್ ಆಸ್ ಯು ಸೆಡ್ ಆಕ್ಟಿಂಗ್ ಅಂಡ್ ಎವ್ರಿಥಿಂಗ್ ಬೈ ವಾಚಿಂಗ್ ಮೂವೀಸ್ ಓನ್ಲಿ ಇನ್ ಹೋಮ್. ಐ ಯೂಸ್ ಟು record myself and send it to my friends, and they used to add music and elevate it feel. to collecting the feedback ಹೆಂಗಿತ್ತು ಗುರು, ಲೈಕ್ ಆ ತರ. ಬಟ್ ಏನಂದ್ರೆ ಕಾಲೇಜಿಂದ ಏನೋ ಲೆಟ್ಸ್ ಫೇಲ್ ಅಂತ ಅನ್ಕೊಂಡು ನಮ್ಮ ಹತ್ರ ರಿಸೋರ್ಸ್ ಏನಿಲ್ಲ, ಬರೀ ಮೊಬೈಲ್ ಜೊತೆ ಏನೋ ಬರೀ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ವಿ, ಏನು ಗೊತ್ತಿಲ್ಲ. ರಿಕಾರ್ಡ್ಸ್ ಎಲ್ಲ ಇದು ಏನು ಹೆಡ್ಸೆಟ್ ಅಲ್ಲೇ ನಾವು ಮಾಡ್ತಿದ್ವಿ. ಈಗ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಮಾಡಿದ್ವಿ. ಸೇಮ್ ಫ್ರೆಂಡ್ಸ್, they funded for my film and they came from Andhra to Bangalore to watch the short film or my plays. Like I'm very blessed to have friends like that. You have really good friends. So like if you want me to buy theater, ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಇದು ಒಂಚೂರು ಕಡಿಮೆ ಆಗುತ್ತೆ ಅಂತ ನಾನು TCS ಕೆಲಸ ಮಾಡಿದ್ದೆ. ನನ್ನ ಬಜೆಟ್ ಅಲ್ಲಿ ಇದಿರುತ್ತೆ, ಸೊ ಅದಕ್ಕೆ ಹೋಗಿದ್ದೆ. ಬಟ್ ಟೇಕ್ ಅವೇಸ್ ಜಾಸ್ತಿ ಇದಾವೆ. ಅಂದ್ರೆ ನೀವು ಕೂಡ ರೂಪೇಶ್ ಅವ್ರು ಮಾಡಿದ್ದು ಡಿಪ್ಲೊಮಾ ಕೋರ್ಸ್ ಮಾಡಿದ್ರ ಥಿಯೇಟರ್ ಅಲ್ಲಿ? ನಾನು 12 ವೀಕೆಂಡ್ಸ್ ಅಂತ ಒಂದ್ ಚಿಕ್ಕ ಕೋರ್ಸ್, ಅದು ಕ್ರಾಶ್ ಕೋರ್ಸ್ ಟೈಪ್. ಕ್ರಾಶ್ ಕೋರ್ಸ್ ಟೈಪ್. ಅಂಡ್ ನನ್ನ ಪ್ರಕಾರ ಏನು ಕ್ರಾಶ್ ಗೀಶ್ ಅಂತ ಏನಿಲ್ಲ. ರೂಪೇಶ್ ಅನ್ನ ಹೇಳ್ದಂಗೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ಫೀಲಿಂಗ್ಸ್, ಇಫ್ ಯು ಪುಟ್ ಇನ್ ಟು ದ ಕ್ಯಾರೆಕ್ಟರ್ಸ್, ದೆನ್ ಯು ವಿಲ್ ಕ್ರ್ಯಾಕ್ ಆಕ್ಟಿಂಗ್. ನನ್ನ ಪ್ರಕಾರ ಅದೇ ಬ್ರೋ ಆಕ್ಟಿಂಗ್ ಅಂದ್ರೆ. ಈಗ ಏನಂದ್ರೆ ಸ್ಕೂಲ್ ಹೋಗ್ಲಿ ಸಿನಿಮಾ ಆಕ್ಟಿಂಗ್ ಅದೇನಂದ್ರೆ ಒಂದು ಪ್ರೊಸೀಜರ್. ಲೈಕ್ ಅದು ಏಕಲವ್ಯ ಸ್ಟೋರಿ ನಾವು ಕೇಳಿದೀವಲ್ಲ. ಸೊ ವಿತೌಟ್ ಗುರು ವಿತ್ ಗುರು we might know some principle where to apply and where to not. Like that I need a one guru or one platform where I connect. And second point is for connections only. Connections also there. So if I go there, I can find a team. Through that I can enter, I can make a some short content like that. Correct. True. ಯಾಕಂದ್ರೆ ನೀವು ಆಗ್ಲೇ ಸಮರ್ಥ ನೀವು ಒಂದು ಕ್ವೆಶ್ಚನ್ ಕೇಳಿದ್ರಲ್ವಾ, ಆಡಿಂಗ್ ಟು ದಟ್, ಅಂದ್ರೆ ಥಿಯೇಟರ್ ಅಲ್ಲಿ ಹೆಂಗೆ ಫೈರ್ ಅಪ್ ಆಗುತ್ತೆ ಅಂತ. ಎಕ್ಸ್ಕ್ಯೂಸ್ ಮಿ. ಫಸ್ಟ್ ಏನಾಗುತ್ತೆ ಅಂತಂದ್ರೆ ರಿಹರ್ಸಲ್ಸ್ ಅಂತ ಒಂದು ನಡೆಯುತ್ತೆ ಫಾರ್ ಎನಿ ವಿಚ್ ಪ್ಲೇ ಆರ್ ಅಥವಾ ಕ್ಲಾಸಸ್ ಅಂತಾನೆ ಅಂದ್ಕೊಳ್ಳಿ, ಅಥವಾ ಇಫ್ ಯು ಡೂಯಿಂಗ್ ಅ ಕೋರ್ಸ್ ದೆನ್ ಕ್ಲಾಸಸ್, ಇಫ್ ಯು ಡೂಯಿಂಗ್ ಅ ಪ್ಲೇ ದೆನ್ ಇಟ್ಸ್ ರಿಹರ್ಸಲ್ಸ್. ಸೊ ಅಲ್ಲಿ ಏನಾಗೋಗುತ್ತೆ, ಯು ಆರ್ ಬೌಂಡ್ ಟು ಕಮ್ ಫಾರ್ ದ ರಿಹರ್ಸಲ್ಸ್ ಎವ್ರಿ ಡೇ. ಸೊ ಫ್ರಮ್ ದಟ್ಸ್ ವೇರ್ ಯುವರ್ ಡಿಸಿಪ್ಲಿನ್ ವಿಲ್ ಸ್ಟಾರ್ಟ್. Correct. And you are spending quite some time with your team members. Automatically bonding is being done there with all of us.
ಸೊ ಈ ಡಿಸಿಪ್ಲಿನ್ ಬಾಂಡಿಂಗು ಅಂಡ್ ಪೀಪಲ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಸೊ ಅಲ್ಲಿ ಒಂದು ಸರ್ಕಲ್ ಫಾರ್ಮ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಂಡ್ ದೆನ್ ದೇ ಆರ್ ಡಿವೈಸಿಂಗ್ ಅ ಪ್ಲೇ ಆನ್ ದ ಸ್ಟೇಜ್. ಸೊ ದೇ ಆರ್ ಮಾರ್ಕೆಟಿಂಗ್, ದೇ ಆರ್ ಪುಲ್ಲಿಂಗ್ ಅದರ್ ಥಿಯೇಟರ್ ಫ್ರೆಂಡ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಆಗುತ್ತೆ. ಏ ಗುರು, ನಾನು ನಿನ್ ಪ್ಲೇಗ್ ಬಂದಿದ್ದೀನಿ, ನೆಕ್ಸ್ಟ್ ಐ ವಿಲ್ ಕಮ್ ಟು ಯೋರ್ ಪ್ಲೇ ಅಂತ ಒಂದು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಇದೇ ತರ ಇಟ್ ವಿಲ್ ಗೋ ಆನ್ ಆಡಿಂಗ್ ಐ ಗೋ ಟು ಸಿ ಒನ್ ಪ್ಲೇ ಅಂತ ಇಟ್ಕೊಳ್ಳಿ. ಸೊ ಇವಾಗ ಗಣೇಶ್ ಪ್ಲೇನೋ ಹಂಗೆ ನೋಡಕ್ ಹೋಗಿದ್ದು. ಸೊ ಆ ಒಂದು ಅಭಿಮಾನ ಅವ್ರಿಗೂ ಇರುತ್ತೆ. ಅಂಡ್ ದೆನ್ ದೇ ಕಮ್ ಬ್ಯಾಕ್ ಅಂಡ್ ವಾಚ್. ಸೊ ಈ ತರದ್ ಒಂದು ನೆಟ್ವರ್ಕಿಂಗ್ ಕೂಡ ಚೆನ್ನಾಗ್ ಆಗುತ್ತೆ. ಕರೆಕ್ಟ್. ಅಂಡ್ ಆಲ್ಸೋ ಟು ಆಡ್ ಆನ್ ಫಾರ್ ಬೋತ್ ವಾಟ್ ಯು ಸೆಡ್, ಇವಾಗ ಗಣೇಶ್ ಒಂದು ಹೇಳಿದ್ರು ದಟ್ ಅದೇ ಇವಾಗ ಗುರು ಅಥವಾ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಅ ರಿಸೋರ್ಸ್, ರೈಟ್, ಫ್ರಮ್ ವೇರ್ ಯು ಆರ್ ಡಿರೈವಿಂಗ್ ಯುವರ್ ಇನ್ಫಾರ್ಮೇಶನ್ ಅಂಡ್ ನಾಲೆಜ್, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಲ್ಲ. ಯಾಕಂದ್ರೆ ನೀವು ರಾಂಗ್ ರಿಸೋರ್ಸ್ ಇಂದ ಡಿರೈವ್ ಮಾಡಿದ್ರೆ ಒಂದೊಂದ್ಸತಿ ವೇಸ್ಟ್ ಆಗುತ್ತೆ ಅಲ್ವಾ. ಲೈಕ್ ಆಸ್ ಯು ಬೋತ್ ಸೆಡ್, ಇಫ್ ಯು ಗೋ ಟು, ಯಾಕಂದ್ರೆ ಇವಾಗ ಆಕ್ಟಿಂಗ್ ಸ್ಕೂಲ್ಸ್ ಅಥವಾ ಏನ್ ಫಿಲ್ಮ್ ಸ್ಕೂಲ್ಸ್ ಅನ್ನೋದು ಎಕ್ಸ್ಪೋನೆನ್ಷಿಯಲಿ ಬೆಳೆದ್ಬಿಟ್ಟಿದೆ, ಎಷ್ಟೊಂದಿದೆ ನಿಮ್ಗೆ. ಸೊ ಬಿಕಾಸ್ ಐವ್ ಸೀನ್ ಅ ಲಾಟ್ ಆಫ್ ಪೀಪಲ್, ಅವರು ಹೋಗಿದ್ದಾರೆ, ಕ್ವಾಲಿಟಿ ಅನಾಲಿಸಿಸ್ ಮಾಡಕ್ ಆಗಲ್ಲ. ಅದೇ ಎಲ್ಲರೂ ಹೇಳ್ದಾಗೆ ಅವ್ರಿಗೆ ಏನ್ ಯಾವ್ದು ಅಫೋರ್ಡ್ ಮಾಡಕ್ ಆಗುತ್ತೋ ಅದಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅಂದ್ರೆ ಒನ್ಸ್ ಯು ಪೇಡ್ ಯುವರ್ ಫೀಸ್, ನೀವು ಹೋದ್ರಿ, ನೀವು ಕಾಲ್ ಇಟ್ಟಿದ ತಕ್ಷಣ ಡಿಸಪಾಯಿಂಟ್ಮೆಂಟ್ ಆಗ್ಬಿಡುತ್ತೆ. ಲೈಕ್ ಇಮ್ಯಾಜಿನ್ ಯು ಗೋ ದೇರ್, ಯು ರಿಯಲೈಸ್ ನೀವು ಒಬ್ಬರೇ ಸ್ಟೂಡೆಂಟ್ ಅಂತ ಅಲ್ಲಿ ಅಲ್ಲ, ಏನು ಮಾಡಕ್ ಆಗಲ್ಲ. ಸೊ ಈ ತರ ತುಂಬಾ ಇಶ್ಯೂಸ್ ಇದೆ ವೇರ್ ಪೀಪಲ್ ಗೆಟ್ ಸ್ಟಕ್. ಅಂದ್ರೆ ಸಮ್ ಪೀಪಲ್ ಡೋಂಟ್ ಕೇರ್, ಸರಿ ಬಂದಿದ್ದೀನಿ ಏನೋ ಒಂದು ಸಮ್ ಐ ವಿಲ್ ಗೆಟ್ ಮೈ ಫುಟ್ ಅಂತ ಹೋಗ್ತಾರೆ, ಕೆಲವರು ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಬಟ್ ಥಿಯೇಟರ್ ಇಸ್ ಒನ್ ಥಿಂಗ್ ವೇರ್ ಐ ಡೋಂಟ್ ಥಿಂಕ್ ದಿಸ್ ಪ್ರಾಬ್ಲಮ್ ವಿಲ್ ಎಕ್ಸಿಸ್ಟ್, ಬಿಕಾಸ್ ಯು ವಿಲ್ ಆಲ್ವೇಸ್ ಫೈಂಡ್ ಪೀಪಲ್ ಅಲ್ಲಿ, ವೆದರ್ ಯು ಗೆಟ್ ಅಕಸ್ಟಮ್ ಟು ದೆಮ್, ನಿಮ್ಗೆ ಏನಾದ್ರು ಲೈಕ್ ಮೈಂಡೆಡ್ನೆಸ್ ಆಗುತ್ತಾ ಇಲ್ವಾ ಅದು, ಅಥವಾ ಒಂದೊಂದ್ಸತಿ ನಮ್ ಥಿಂಕಿಂಗು ಚೇಂಜ್ ಆಗ್ಬೋದು. ಓಕೆ, ನಾನು ಹಿಂಗ್ ಅನ್ಕೊಂಡಿದ್ದೆ, ಇದು ಕರೆಕ್ಟ್ ಅಂತಾನು ಆಗ್ಬೋದಲ್ಲ ಅದಕ್ಕೆ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಒನ್ ಥಿಂಗ್ ಐ ವಾಂಟ್, ಡು ಯು ಥಿಂಕ್ ಲೈಕ್ a person who does theater for a considerable amount of time, andre see, I am not trying to make a ಏನ್ ಹೇಳ್ತೀರಾ ಒಂದು ಏನ್ ಹೇಳ್ತೀರಾ ಬ್ಯಾಡ್ ಫೇತ್ ಆರ್ಗ್ಯುಮೆಂಟ್ ಅಲ್ಲ, ಬಟ್ ಸ್ಟಿಲ್ ನಾನು ಕೇಳ್ಬೇಕಂತಿರೋದೇನಂದ್ರೆ, ಡು ಯು ಥಿಂಕ್ ಇಟ್ ಇಸ್ ಗ್ಯಾರಂಟಿಡ್ ದಟ್ ಹಿಲ್ ಬಿಕಮ್ ಅ ಗುಡ್ ಆಕ್ಟರ್ ಇಫ್ he takes it seriously, compared to a person who, as Ganesh said, is watching films and learning ಅಲ್ಲ, ಹೂ ಇಸ್ ಟ್ರೈಂಗ್ ದೆಮ್ಸೆಲ್ಸ್, ಅವರೇ ಏನೋ ಚಿಕ್ಕ ವಿಡಿಯೋ ಶೂಟ್ ಮಾಡ್ಕೊಂಡು ಕಲಿತಿದ್ದಾರೆ, ಇನ್ನೊಂದ್ ಕಡೆ ಥಿಯೇಟರ್ ಮಾಡಿ ಕಲಿತಿದ್ದಾರೆ. ನಿಮ್ಗೆ ಇದೆರಡರಲ್ಲಿ ಒಂದು ಕನ್ಸಿಡರಬಲ್ ಡಿಫರೆನ್ಸ್ ಕಾಣಿಸುತ್ತಾ ಇನ್ ಟರ್ಮ್ಸ್ ಆಫ್ ಹೌ ಗುಡ್ ಅನ್ ಆಕ್ಟರ್ ದೇ ಬಿಕಮ್ ಅಂತ? ಅಂದ್ರೆ ನನಗೆ ಅನ್ಸೋದು ಎವ್ರಿ ಒನ್ ವಿಲ್ ಹ್ಯಾವ್ ದರ್ ಓನ್ ಮೆಥಡ್ಸ್. ಸೊ ನನಗ್ ಮ್ಯಾಟರ್ ಆಗೋದು ಕನ್ಸಿಸ್ಟೆನ್ಸಿ ಅಷ್ಟೇ. ಇವಾಗ ಥಿಯೇಟರ್ ಮಾಡ್ಕೊಂಡು ಥಿಯೇಟರ್ ಬರ್ತಾ ಇದ್ದಾರೆ, ಇನ್ನೊಬ್ರು ರೀಲ್ಸ್ ಮಾಡ್ಕೊಂಡೆ ಆಕ್ಟಿಂಗ್ ಮಾಡ್ತಾ ಬರ್ತಾ ಇದಾರೆ ಅಂತಂದ್ರೆ, ಅವ್ರು ರೀಲ್ಸ್ ಮಾಡಿದ ಡೇ ಒನ್ ಇವಾಗ ಏನ್ ಮಾಡ್ತಾ ಇರೋದು ತುಂಬಾ ಅಜಗಜ ಅಂದ್ರೆ ವ್ಯತ್ಯಾಸ ಇರುತ್ತೆ. ಬಿಕಾಸ್ ಅವರು ಕ್ರಾಫ್ಟ್ ಅರ್ಥ ಮಾಡ್ಕೋತಾ ಇರ್ತಾರೆ, ಅವರು ಅಪ್ಡೇಟ್ ಆಗ್ತಾ ಇರ್ತಾರೆ. ಇವೆರಡೂ ಇಲ್ಲ ಅಂತಂದ್ರೆ ಎರಡರಲ್ಲೂ ಪ್ರಾಬ್ಲಮ್ ನನಗೆ ಕಾಣಿಸೋದು. ಕನ್ಸಿಸ್ಟೆನ್ಸಿ ಮತ್ತೆ ಅಪ್ಡೇಷನ್ ಇಲ್ಲ ಅಂತಂದ್ರೆ ದೆನ್ ಇಟ್ಸ್ ಅ ಪ್ರಾಬ್ಲಮ್. ಬಿಕಾಸ್ ನನಗ್ ಪರ್ಸನಲಿ ನನಗೆ ಅದ್ ಎರಡರನ್ನು ಬೇರೆ ತರ ನೋಡಕ್ ನನಗ್ ಬರೋದೇ ಇಲ್ಲ. ನನ್ ಥಿಯೇಟರ್ ಐ ಡೋಂಟ್ ನೋ, ಐ ಬೀನ್ ಫೈಟಿಂಗ್ ಅಬೌಟ್ ದಿಸ್ ಆಲ್ವೇಸ್. ನಿನ್ ಸಿನಿಮಾದವನು, ನಿನ್ ಥಿಯೇಟರ್ದವನು ಅಂತ ಅಂದ್ರೆ ನನ್ಗೆ ಐ ಆಮ್ ನಾಟ್ ಏಬಲ್ ಟು ಕನೆಕ್ಟ್ ಟು ಇದರ್ ಆಫ್ ದೆಮ್. ನನ್ಗೆ ಯಾರಾದ್ರೂ ನೀನ್ ಸಿನಿಮಾದವನು ಅನ್ಬಿಟ್ರೆ ನನ್ಗೆ ಒಂಥರ ಬೇಜಾರಾಗುತ್ತೆ. ನೀನು ಥಿಯೇಟರ್ ಅವನು ಅಂತ ಹೇಳ್ಬಿಟ್ರೆ, ಗ್ರೂಪ್ ಮಾಡ್ಬಿಟ್ರೆ ನನ್ಗೆ ಬೇಜಾರಾಗುತ್ತೆ. ನನ್ ಡೇ ಒನ್ ಇಂದ ಅದನ್ನ ಒಂದು ಮೀಡಿಯನ್ ಆಗೇ ನೋಡ್ತಾ ಇದೀನಿ ಹೊರತು ಐ ಆಮ್ ನಾಟ್ ಲೈಕ್ ಐ ಆಮ್ ನಾಟ್ ಏಬಲ್ ಟು ಸಿ ಇಟ್ ಲೈಕ್ ಟೂ ಡಿಫ್ರೆಂಟ್ ಥಿಂಗ್ಸ್. ಬಟ್ ಕನ್ಸಿಸ್ಟೆನ್ಸಿ ಇರಬೇಕು ನಾವ್ ಯಾವ್ದೇ ಕೆಲಸ ಮಾಡ್ತಿದ್ರು, ಅಂಡ್ ಅಪ್ಡೇಷನ್ ಇರಬೇಕು ಕ್ರಾಫ್ಟ್ ವೈಸ್ ನಮ್ದು ಏನಿದೆಯೋ. ಬಟ್ ಇದೇ ತರ ಮಾಡ್ಬೇಕು, ಇದೇ ತರ ಹೋಗ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ, ಅದನ್ನ ನಾನು ಒಪ್ಪೋದು ಇಲ್ಲ. ಹಿಂಗೆ ಮಾಡ್ಬೇಕು, ಹಿಂಗೆ ಆಗ್ಬೇಕು ಅಂದ್ರೆ ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಇಟ್ಸ್ ಜಸ್ಟ್ ದ ಮ್ಯಾನ್ಸ್ ವಿಶ್, ಹೌ he wishes to progress and the route he's taking ಅಂತ ನನಗೆ ಅನ್ಸುತ್ತೆ. True. Because see, what I want to say is like, because it has pros and cons ಅಲ್ಲ, ಎರಡರಲ್ಲೂ ಇದೆ. ನೀವ್ ಹೇಳ್ದಂಗೆ ಥಿಯೇಟರ್ಗೆ ಹೋದ್ರೆ ಕಂಪೇರ್ ಟು ಡೂಯಿಂಗ್ ಇಟ್ ಆನ್ ಯುವರ್ ಓನ್, ನಿಮ್ಗೊಂದು ಕಲ್ಚರಲ್ ಡಿಸಿಪ್ಲಿನ್ ಬರ್ಬೋದು. ಕಲ್ಚರ್ ಆಫ್ ಬೇರೆಯವ್ರ ಜೊತೆ ಡೈಲಿ ಮೀಟ್ ಮಾಡ್ತಾ ಇದ್ದೀರಾ, ರಿಹರ್ಸ್ ಮಾಡ್ತಾ ಇದ್ದೀರಾ, ಅದೇ ಡಿಸಿಪ್ಲಿನ್ ಇಸ್ ದ ಮೇನ್ ಥಿಂಗ್ ಅಲ್ಲ. ಇವಾಗ ನಾನು ಒಬ್ನೇ ಮಾಡ್ತಿದ್ದೀನಿ ಅಂದಾಗ ನಾನು ನನಗೆ ಟೈಮ್ ಬಂದಾಗ ಮಾಡ್ತೀನಿ, ನನ್ಗೆ ಇಷ್ಟ ಬಂದಾಗ ಮಾಡ್ತೀನಿ. ನಾನು ನನ್ನ ಫ್ರೆಂಡ್ಸ್ ಇಬ್ರು ಕೂತಿದೀವಿ, ನಮ್ಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತು, ಇದೆಲ್ಲ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಸಮ್ ಟೈಮ್ಸ್ ದ ಕಾನ್ ಮೈಟ್ ಬಿ ದಟ್ ಈ ತರ ಮಾಡೋದು ಮೇ ಬಿ ಅ ಫ್ರೀಯಿಂಗ್ ಎಕ್ಸ್ಪೀರಿಯನ್ಸ್ ಆಲ್ಸೋ.
ನಾವೇ ಹ್ಮ್ ಮಾಡ್ತಿರೋದ್ರಿಂದ ಹ್ಮ್ ನಾನು 10 ಡಿಫ್ರೆಂಟ್ ಸೋರ್ಸಸ್ ಇಂದ ಕಲಿತೀನೇನೋ. ಒಂದು ಹ್ಮ್ ಸ್ಟ್ರಕ್ಚರಲ್ ಆಗೋದ್ರೆ ಈ ತರ ಎರಡು ಇರುತ್ತೆ. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಟು ಪಿಕ್ ಅಂಡ್ ಚೂಸ್ ಅಂತ ಅಷ್ಟೇ ನನ್ನ ಪಾಯಿಂಟ್. ದಟ್ ಈಸ್ ವೈ ಐ ವಾಂಟೆಡ್ ಟು ಆಸ್ಕ್. ಅಂಡ್ ಸೆಕೆಂಡ್ಲಿ, ಟು ಬೋತ್ ಆಫ್ ಯು ಐ ವಾಂಟ್ ಟು ಆಸ್ಕ್, ಹೌ ಡು ಯು ಲುಕ್ ಅಟ್ ಯುವರ್ ಸೆಲ್ಫ್? ಅಂದ್ರೆ ಇವಾಗ ನೀವಿಬ್ರು ಆಕ್ಟ್ ಮಾಡಿದೀರಾ, ನೀವಿಬ್ರು ಆಕ್ಟರ್ಸ್ ಬೇಸಿಕ್ಲಿ. ನೀವಿಬ್ರು ಹ್ಮ್ ಆಲ್ಸೋ ಕೈಂಡ್ ಆಫ್ ಯು ಹ್ಯಾವ್ ಕೋ ರಿಟನ್ ದಿಸ್ ಫಿಲ್ಮ್ ವಿತ್ ಅದರ್ ರೈಟರ್ಸ್, ರೈಟ್? ಅಂದ್ರೆ ಇವನ್ ಇಫ್ ಯು ಡಿಸ್ಕಸ್ ಇಟ್, ಐ ಆಮ್ ಕನ್ಸಿಡರಿಂಗ್ ದಟ್ ಆಸ್ ಅ ರೈಟಿಂಗ್ ಥಿಂಗ್ ಓನ್ಲಿ. You have come up ಹ್ಮ್ with a ಹ್ಮ್ concept, you have made this film. Like, what is ಹ್ಮ್ ಹ್ಮ್ right now, if I ask you, Rupesh and Ganesh, like, describe yourself. What are you? Like, are you an actor? Do you want to be an actor or a director? Or will you say that I want to tell my story, so I will do both? What is it? How do you consider yourselves? Let me tell you, like, I came to here to become an actor. Mm, I accidentally become an assistant director for few short films, mm, and accidentally write co-writer or whatever you can call it, or mm, because I'm not getting anywhere chances. Who will give a non-Kannadiga in Bengaluru? So that's why I have to create something, no? mm, So mm. same for everyone, like, we have to create ourselves and create. If you are not getting an opportunity, create an Ah, opportunity. That's true. it. That's it. But in the next Uh, future, like, say a next person comes and tells Ganesh, let's work together. What do you want to mm. work as? What do you say? I'm an actor, I'm a writer, I want to be a. What would you say? So if someone asks, and as you said, no, I want to act. Uh, That's it. uh, that would be So a first if priority. priority, if some idea is interesting to me, Hmm. then I will sit and I will write whatever Okay. idea or synopsis, or then I will work with the writers. Mhm. But for the first priority is acting. Acting. Okay. And ನಿಮ್ಗೆ ರೂಪೇಶ್? ನನಗ್ ಡೇ ಒನ್ ಇಂದ ಕ್ಲಾರಿಟಿ ಇದೆ, ಐ ಆಮ್ ಅನ್ ಆಕ್ಟರ್ ಅಂತ. ಹ್ಮ್. ಸೊ ವಾಟ್ ಎವರ್ ಎವ್ರಿಥಿಂಗ್ ಎಲ್ಸ್ ಇಸ್ ಕಮಿಂಗ್, ಹ್ಮ್. ಇಟ್ಸ್ ಅ ಗುಡ್ ಚಾಲೆಂಜ್. ಅಂಡ್ ಐ ಆಮ್ ಅ ಫೋರ್ಸ್ ಡೈರೆಕ್ಟರ್ ಅಷ್ಟೇ. Okay. ಸಿನ್ಸ್ ಇಟ್ ವಾಸ್ ಅ ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್, ನಾನು ಆಕ್ಚುಲಿ ಹುಡುಕ್ತಿದ್ದೆ ಬೇರೆಯವ್ರು ಇನ್ನೊಬ್ರಿಗೆ ಒಂದು ಚಾನ್ಸ್ ಆಗ್ಬೋದಲ್ವಾ ಅಂತ ಹೇಳಿ ಡೈರೆಕ್ಟ್ ಮಾಡಕ? ಡೈರೆಕ್ಟ್ ಮಾಡೋದಿಕ್ಕೆ. ಬಟ್ ನನಗೆ ಯಾರು ಸಿಗ್ಲಿಲ್ಲ ಆ ಪಾಯಿಂಟ್ ಇನ್ ಟೈಮ್ ಅಲ್ಲಿ. ಅಂಡ್ ಜನಗಳು ದುಡ್ಡು ಹಾಕ್ತಾ ಇರೋದ್ರಿಂದ ಅದು ರೆಸ್ಪಾನ್ಸಿಬಲ್ ಆಗಿರ್ಬೇಕು, ಯಾಕಂದ್ರೆ ಎಲ್ರದ್ದು ಫೇಸ್ ಆಫ್ ದ ಪ್ರಾಜೆಕ್ಟ್ ಇರೋದು ಸ್ಟೇಕ್ ಅಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಐ ಹ್ಯಾಡ್ ಟು ಟೇಕ್ ಅಪ್ ದಟ್ ಇನಿಷಿಯೇಟಿವ್. ಅಂಡ್ ಐ ಆಲ್ಸೋ ಫೀಲ್ ಒಬ್ಬ ಆಕ್ಟರ್ ಆಗಿರೋನು ಎಲ್ಲಾ ಕ್ರಾಫ್ಟ್ ಇಂದು ಚೂರ್ ಗೊತ್ತಿರ್ಬೇಕು. ಬೀಟ್ ಡಿರೆಕ್ಷನ್, ಬೀಟ್ ರೈಟಿಂಗ್. ಅವನಿಗೆ ರೈಟಿಂಗ್ ಗೊತ್ತಿದ್ರೇನೆ ಅವ್ನ ಸ್ಕ್ರಿಪ್ಟ್ ಅರ್ಥ ಮಾಡ್ಕೊಳಕ್ ಸಾಧ್ಯ, ಅಥವಾ ರೈಟಿಂಗ್ ಗೊತ್ತಿದ್ರೇನೆ ಅದನ್ನ ಇನ್ನೂ ಬೆಟರ್ ಮಾಡಕ್ ಸಾಧ್ಯ. ಆಮೇಲೆ ಡಿರೆಕ್ಷನ್ ಗೊತ್ತಿದ್ರೇನೆ ನಿಮ್ಗೆ ವಿಜುವಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆ ಒಂದ್ ಸೀನ್ ನ. ಸ್ಪೆಷಲಿ ನೀವು ಕ್ಯಾಮ್ರಾ ಆಕ್ಟಿಂಗ್ ಅಂತ ಬಂದ್ಬಿಟ್ರೆ, ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮಚ್ ಡೀಪರ್ ಥಾಟ್ ಪ್ರೊಸೆಸ್ ವೈಸ್ ಆಗ್ಲಿ. ಸೊ ನನಗೆ ಅನ್ಸಿದ ಪ್ರಕಾರ ಎಲ್ಲಾ ಕ್ರಾಫ್ಟ್ ಇಂದು ಗೊತ್ತಿದ್ರೇನೆ ಒಳ್ಳೆ ಆಕ್ಟರ್ ಆಗಕ್ ಸಾಧ್ಯ. ಪ್ರೊಡಕ್ಷನ್ ಗೊತ್ತಿದ್ರೆ ಇವನ್ ಬೆಟರ್. ಎಲ್ಲಾ ಕ್ರಾಫ್ಟ್ ಗೊತ್ತಿರ್ಬೇಕು. ಆನ್ ಡೇ ಸ್ಪಾಟ್ ಅಲ್ಲೂ ಗೊತ್ತಿರ್ಬೇಕು. ಇಡೀ ಲಾಜಿಸ್ಟಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಿರ್ಬೇಕು, ಅಥವಾ ವಾಟ್ ಇಸ್ ಗೋಯಿಂಗ್ ರಾಂಗ್ ಇನ್ ದಿ ಬಿಹೈಂಡ್ ದ ಕ್ಯಾಮ್ರಾ ಅಂತಾನೂ ಗೊತ್ತಿರ್ಬೇಕು. ಐ ಫೀಲ್ ಎವ್ರಿಥಿಂಗ್ ಶುಡ್ ಬಿ ನೋನ್. ಅಂಡ್ ಆಲ್ಸೋ ವೆನ್ ವಿ ಆಲ್ ಮೀಟ್ ಅಲ್ವಾ, ನಮ್ ಫೆಲೋ ಆಕ್ಟರ್ಸ್ ಹೂ ಹ್ಯಾವ್ ನಾಟ್ ವರ್ಕ್ಡ್ ಬಿಹೈಂಡ್ ದ ಕ್ಯಾಮರಾಸ್, ಅವ್ರಿಗೂ we keep discussing about these things. We keep telling them how important it is to understand all these things ಅಂತ. Okay, true, So correct. ಯಾಕಂದ್ರೆ this is my strong belief also, that ಇವಾಗ ನಾವು ಯಾವಾಗ when we are in the cusp of starting something, ನಾವು ಇವಾಗ we are all very honestly we are all fighting for validation, right? We have to accept it. ನಮ್ಗೆ ಕ್ರೌಡ್ ಇಂದ ರೆಸ್ಪಾನ್ಸ್ ಬೇಕು, ಗುಡ್ ಬ್ಯಾಡ್ ಅಗ್ಲಿ ಏನೋ ಒಂದು. we want people to respond to us, right? ಅದಕ್ಕೆ ಫೈಟ್ ಮಾಡ್ತಿರ್ಬೇಕಾದ್ರೆ ದಟ್ಸ್ ವೈ ಆಲ್ವೇಸ್ ಅ ಟೀಮ್ ಹ್ಯಾಸ್ ಟು ಬಿ ಅ ಟೀಮ್. ನೀವು ಶಾರ್ಟ್ ಫಿಲ್ಮ್ ಮಾಡಿದ್ರು, ನಾನು ಆಕ್ಟರ್, ಸೊ ನೀವು ಶೂಟ್ ಮಾಡಬಿಟ್ಮೇಲೆ ನಾನು ಅಫ್ಕೋರ್ಸ್ ನಾನು ಬೇರೆ ಪ್ರಾಜೆಕ್ಟ್ ಟ್ರೈ ಮಾಡ್ತೀನಿ, ಅದೆಲ್ಲ ಇರುತ್ತೆ. ಬಟ್ ಐ ಶುಡ್ ಬಿ ಏಬಲ್ ಟು ವರ್ಕ್ ವಿತ್ ಏನ್ ನಡೀತಿದೆ, ಏನ್ ಆಗ್ಬೋದು. ಅದಿಲ್ಲ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆಕ್ಚುಲಿ ಅಚೀವ್ ದಿಸ್ ಹೋಲ್ ಥಿಂಗ್ ಅಂತ ನನ್ಗೆ ಅನ್ಸುತ್ತೆ. ದಟ್ ಈಸ್ ಒನ್ ಥಿಂಗ್. Now I'll go to the second thing. This was all about the creative things. Now I want to ask, like, ಇವಾಗ ನಿಮ್ಮ ಮೂವಿ ಬಂದು KRG Connects ಅಲ್ಲಿ ಇದೆ. So I have two questions. First thing is, what was the journey to landing on KRG Connects? First thing. Second thing is, like, once ನೀವು ಫಿಲಮ್ ಮಾಡಿದ್ರಿ, ಪೋಸ್ಟ್ ಮುಗಿಸಿದ್ರಿ, ನೀವು ಫೈನಲ್ ಕಾಪಿ ತಗೊಂಡ್ರಿ, ನಿಮ್ ಮೈಂಡ್ ಅಲ್ಲಿ ಏನಿತ್ತು? ಲೈಕ್, ವಾಟ್ ಆಮ್ ಐ ಗೋಯಿಂಗ್ ಟು ಡೂ ವಿತ್ ದಿಸ್? ಐ ಹ್ಯಾವ್ ಡನ್ ದಿಸ್ ಬಿಫೋರ್ ಯು ಗೋಯಿಂಗ್ ಟು ಐ ಆಮ್ ಗೋಯಿಂಗ್ ಟು ರಿಲೀಸ್ ಆನ್ ಯೂಟ್ಯೂಬ್ ಅಂಡ್ ಸಿ ವೇರ್ ಇಟ್ ಟೇಕ್ಸ್ ಮೀ. ಐ ಆಮ್ ಗೋಯಿಂಗ್ ಟು ಗೋ ಟು ಫೆಸ್ಟಿವಲ್ಸ್, ಅಥವಾ ಇದನ್ನ ಪಿಚ್ ಆಗಿ ಇಟ್ಕೊಂಡು ಐ ಆಮ್ ಗೋಯಿಂಗ್ ಟು ಟ್ರೈ ಟು ಫೈಂಡ್ ಬೆಟರ್ ಪ್ರೊಡ್ಯೂಸರ್ಸ್.
And also, ಹ್ಮ್ once you can tell me this, and you can also talk about the crowdfunding thing, like how you did it. ಹ್ಮ್ ಹ್ಮ್ ಸೊ ಟು ಬಿ ವೆರಿ ವೆರಿ ಹಾನೆಸ್ಟ್ ವಿತ್ ಯು, ಡೇ ಒನ್ ಇಂದ ನಮ್ಮ ಹತ್ರ ₹1 ದುಡ್ಡಿಲ್ಲ ನಮ್ ಜೇಬಲ್ಲಿ ಸಿನಿಮಾ ಮಾಡೋದಕ್ಕೆ. ಬಟ್ ಡೇ ಒನ್ ಇಂದ ವಿ ವೇರ್ ವೆರಿ ಕ್ಲಿಯರ್, ನಾವ್ ಇದನ್ನ ಸಿನಿಮಾ ಈ ಲೆವೆಲ್ ಅಲ್ಲಿ ಮಾಡ್ತಾ ಇದಾರಲ್ವಾ, ಆ ಲೆವೆಲ್ ನಲ್ಲೇ ಹಿಂಗ್ ತಗೊಂಡ್ಬರೋಣ, ಸ್ಕ್ವೀಸ್ ಮಾಡೋಣ, ಪ್ರಾಸೆಸ್ ಎಲ್ಲಾನು ಫಾಲೋ ಮಾಡೋಣ. Okay. ದಟ್ ವಾಸ್ ದಿ ಇಂಟೆನ್ಷನ್. ನಾವು ಪ್ಲಾನಿಂಗ್ ಮಾಡ್ತಿರ್ಬೇಕಾದ್ರೂ ವಿ ವರ್ ಡ್ಯಾಮ್ ಶೋರ್ ಲೆಟ್ಸ್ ಡೂ ಇಟ್ ಫಾರ್ ದ ಬಿಗ್ ಸ್ಕ್ರೀನ್ ಅಂತ. Like you're going to screen it for the big screen. Yeah, we are gonna screen it anta. Maybe because we had that conviction, because we were thinking, we never thought negatively only. Got it. ಇಲ್ಲ ಮಾಡ್ಬೇಕು ಅಷ್ಟೇ ಮಾಡ್ತಾ ಇದೀವಿ. ಸೊ ವಾಟ್ ಹ್ಯಾಸ್ ಟು ಬಿ ಡನ್ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇಂದಾನೆ ಶುರು ಮಾಡಿದ್ರಿಂದ. ಸೊ ಪೂರ್ತಿ ಇವಾಗ ಹೆಂಗೆ ದೊಡ್ಡ ಸಿನಿಮಾಗಳು ವರ್ಕ್ ಆಗುತ್ತೆ ಅಂದ್ರೆ, ಮುಗಿಸ್ತಾರೆ ಸಿನಿಮಾ, ಒಂದ್ ಕಡೆ ರಿಲೀಸ್ ಮಾಡ್ತಾರೆ, ಒಂದಷ್ಟು ಸ್ಕ್ರೀನಿಂಗ್ ಮಾಡ್ತಾರೆ, ಅದಾದ್ಮೇಲೆ ಒಂದ್ ಕಡೆ ಪ್ಲೇಸ್ ಮಾಡ್ತಾರೆ. ಯು ಕ್ಯಾನ್ ಕಾಲ್ ಇಟ್ OTT ಆರ್ ಎನಿವೇರ್ ಅಂತ ಇಟ್ಕೊಳ್ಳಿ. ಸೊ ಆ ಒಂದ್ ಟೈಮ್ ಲೈನೇ ನಮ್ ಯಾವಾಗ್ಲೂ ತಲೆಯಲ್ಲಿ ಇದ್ದಿದ್ದು, ಇದೇ ತರ ನಾವು ಮಾಡಕ್ ಹೊರಟಿರೋದು ಅಂತ. ಸೊ ಅದಕ್ಕೋಸ್ಕರ ನಾವು ಪ್ರೀ ಪೋಸ್ಟ್ ಎಲ್ಲ ಮುಗ್ದಾದ್ಮೇಲೆ ಒಂದು ಪ್ರಾಪರ್ ಸ್ಕ್ರೀನಿಂಗ್ ಮಾಡಿದ್ವಿ. ಸ್ಕ್ರೀನಿಂಗ್ ಮಾಡಾದ್ಮೇಲೆ ಇದ್ರ ಜೊತೆಗೆ ಇನ್ನೂ ಜಾಸ್ತಿ ಸ್ಕ್ರೀನಿಂಗ್ಸ್ ಮಾಡಿದ್ವಿ. ಅಂದ್ರೆ ಎಷ್ಟೊಂದ್ ಶೋಸ್ ನಡೆಯುತ್ತಲ್ವಾ ಇವಾಗ, 100 days ವಾಟ್ ಎವರ್ ಆ ತರದೆಲ್ಲ ನಡೆಯೋದು. ಇದನ್ನ ಆತರ ಮಾಡ್ಕೊಂಡ್ವಿ, ಕಾನ್ಸೆಪ್ಟ್ ಇಟ್ಕೊಂಡ್ರಿ. ಮೇನ್ ಸ್ಕ್ರೀನಿಂಗ್ ಆಯ್ತು, ಓಕೆ, ಹಿಟ್ ಆಯ್ತು ಪಿಕ್ಚರ್. ಇವಾಗ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು, ಇವಾಗ ಎಲ್ಲಾ ಕಡೆ ಸ್ಕ್ರೀನಿಂಗ್ ಮಾಡ್ಬೇಕು. ವಿ ವೆಂಟ್ ಟು ಆಲ್ ದ ಕಾಲೇಜಸ್, ಸುಮಾರು ಒಂದು 15 ಕಾಲೇಜಸ್ ಹೋದ್ವಿ, ಓಲ್ಡ್ ಏಜ್ ಹೋಮ್ಸ್ ಹೋದ್ವಿ. ವಿ ಶೋಡ್ ಅವರ್ ಫಿಲ್ಮ್ಸ್ ದೇರ್, ಅಂಡ್ ದೆನ್ ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ ತರ ಮಾಡ್ಕೊಂಡ್ವಿ. ಅವ್ರ ಫೆಸ್ಟ್ ನಾವು ಹೋದಂಗೆ ಅಲ್ಲಿ ವಿ ವೇರ್ ಆತರ. ಸೊ ವಾಟ್ ಎವರ್ ದಿಸ್ ಓವರ್ ಸಿನಿಮಾ ಏನ್ ಮಾಡ್ತಾರೆ ಅದನ್ನೊಂದು ಚಿಕ್ಕ ಎಕ್ಸಾಂಪಲ್ ಆಗಿ ಮಾಡಿದ್ದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಟ್ವರ್ಕಿಂಗ್ ಸೆಷನ್ ಮಾಡ್ತಿದ್ವಿ. ಎಲ್ಲ ಮುಗ್ದಾದ್ಮೇಲೆ ವಿ ಯೂಸ್ ಟು ಡೂ ಅ ನೆಟ್ವರ್ಕಿಂಗ್ ಸೆಷನ್. ಅಲ್ಲಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದಾರೆ ಪೀಪಲ್ ಹೂ ವಾಂಟ್ ಟು ಡೂ ಸಿನಿಮಾ, ದೇ ಕುಡ್ ಲೈಕ್ ಆಸ್ಕ್ ಪೀಟ್ ಅ ಸ್ಟುಪಿಡ್ ಕ್ವೆಶ್ಚನ್ ಆರ್ ಎನಿಥಿಂಗ್. ಒಂಥರ ಇನ್ಫಾರ್ಮಲ್ ಇವೆಂಟ್ ತರ ಮಾಡಿ ವಿ ಯೂಸ್ ಟು ಹೋಲ್ಡ್ ಸಚ್ ಸೆಷನ್ಸ್. ಅಂಡ್ ಅದಾದ್ಮೇಲೆ ಒಂದ್ ಚಿಕ್ಕದ ಕಮ್ಯುನಿಟಿನೂ ಬಿಲ್ಡ್ ಮಾಡಿದ್ವಿ, ಸೀನಿಯರ್ ಕಮ್ಯುನಿಟಿ ಅಂತ, ಫಿಲ್ಮ್ ಕಮ್ಯುನಿಟಿ ಅಂತ. ಸೊ ಇದೆಲ್ಲ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ನೋಡ್ತಿರ್ಬೇಕಾದ್ರೆ ವಿ ಹ್ಯಾವ್ ಟು ಪ್ಲೇಸ್ ಇಟ್ ಇನ್ ಅ ಪ್ರಾಪರ್ ಸ್ಪೇಸ್ ವೇರ್ ಯು ವಿಲ್ ಬಿ ರೆಕಗ್ನೈಸ್ಡ್. ಅಂದ್ರೆ ಮ್ಯಾಕ್ಸಿಮಮ್ ರೀಚ್ ಇರುತ್ತೆ, ಅಥವಾ ಇಲ್ಲಿದೆ ನಿಮ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿಮ್ಗೊಂದು ಸಮಥಿಂಗ್ ವಿಲ್ ಅಪೀಲ್ ಟು ಅನ್ ಅದರ್ ಪರ್ಸನ್ ಅನ್ನೋ ತರ ಥಿಂಕ್ ಮಾಡ್ತಿರ್ಬೇಕಾದ್ರೆ ವಿ ಅಪ್ರೋಚ್ KRG. ಸೊ ಮೀನ್ ಟೈಮ್ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ನಾವು ಪ್ರಮೋಷನ್ಸ್ ಮಾಡಿದ್ದಾಗ್ಲಿ ಮತ್ತೆ ನಾವು ಪ್ರೀಮಿಯರ್ ಮಾಡಿದ್ದಾಗ್ಲಿ ಇದೆಲ್ಲ ಸಿನಿಮಾ ರೀತಿಯಲ್ಲೇ ಪ್ಲಾನ್ ಮಾಡ್ತಿದ್ವಿ. ಒಂದು ಪ್ರೋಮೋ ಸಾಂಗ್ ಮಾಡಿದ್ವಿ, ಮತ್ತೆ ಪ್ರೀಮಿಯರ್ ಶೋದು ಹೈಲೈಟ್ಸ್ ಮಾಡಿದ್ವಿ, ಮತ್ತೆ ಅದನ್ನೆಲ್ಲ ಕಡೆ ತೋರಿಸ್ತಿದ್ವಿ. ಅಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ವಿ ಯೂಸ್ ಟು ಕೀಪ್ ಅಪ್ಡೇಟಿಂಗ್ ವಾಟ್ ಇಸ್ ಹ್ಯಾಪ್ನಿಂಗ್, ಈ ತರ ಅಂತ. ಸೊ ಈ ಒಂದು ಕಲೆಕ್ಟಿವ್ ಆಫ್ ವಾಟ್ ಎವರ್ ವಿ ಹ್ಯಾಡ್ ಡನ್ ಅಲ್ವಾ, ಅದನ್ನ ವಿ ಯೂಸ್ಡ್ ಇಟ್ ಆಸ್ ಅ ಬ್ಯಾಂಕ್ ಇಟ್ಕೊಂಡು ವಿ ಪಿಚ್ಡ್ ಇಟ್ ಟು KRG Studios. How did you like reach out to them? Through ಯಾರಾದ್ರೂ ಗೊತ್ತಿದ್ರಾ ಅಥವಾ ಆನ್ಲೈನ್? ಇಲ್ಲ, ನನಗೆ ಯಾರಾದ್ರೂ ಗೊತ್ತಿರ್ಲಿಲ್ಲ, ಯಾರು ಗೊತ್ತಿರ್ಲಿಲ್ಲ. ಸೊ ನೆಟ್ವರ್ಕಿಂಗ್ ಅಷ್ಟೇ. ಫಸ್ಟ್ ಐ ಟ್ರೈಡ್ ರೈಟಿಂಗ್ ಟು ದೆಮ್, ಅಂಡ್ ದೆನ್ ಯಾರಿದ್ದಾರೆ ಅಲ್ಲಿ, ಹೂಸ್ ದ ಆಪರೇಷನಲ್ ಲೀಡ್, whom should I contact ಅಂತ ಎಲ್ಲ ಹೇಳಿ ಈ ತರದ ಒಂದು ರಿಸರ್ಚ್ ನಡೆಸಿ. I'm just asking for public knowledge ಅಷ್ಟೇ, but how do you find out like ಯಾರು ಬಿಸ್ನೆಸ್ ಹೆಡ್ ಅಂತಲ್ಲ? That's what I wrote to them first. Email ಅಥವಾ DM? Email ಬರ್ದೆ, ಇಮೇಲ್, ದೆನ್ ಐ ಗಾಟ್ ಅ ರಿಪ್ಲೈ. ಅಂಡ್ ದೆನ್ ಇನ್ನು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇಟ್ಸ್ ಆಲ್ ಲೈಕ್ ಬಿಕಾಸ್ ಶಾರ್ಟ್ ಫಿಲ್ಮ್ ಇಸ್ ನಥಿಂಗ್ ಫಾರ್ ದೆಮ್ ಅಲ್ವಾ. ಕನ್ಸಿಡರಿಂಗ್ ಇವಾಗ ಬರೀತೀರಾ, ನಾನು ಶಾರ್ಟ್ ಫಿಲ್ಮ್ ನ ನೀವು ರಿಲೀಸ್ ಮಾಡ್ತೀರಾ ಅಂತ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತೀರಾ ಅಥವಾ ಏನಂತ? ಇಲ್ಲ, ನಾನು ನಮ್ ಕಾಂಟೆಂಟ್ಸ್ ಕಳ್ಸಿದ್ದೆ, ಈ ತರ ಇದೆ, ಪ್ಲೀಸ್ ಹ್ಯಾವ್ ಅ ಲುಕ್ ಅಂತ ಹೇಳಿ ನಾವು ಕಳ್ಸಿದ್ವಿ. ಪೂರ್ತಿ ಪ್ರೋಮೋ ಸಾಂಗ್ ಇಂದ ಹಿಡಿದು ನಮ್ ಸಿನಿಮಾ ಇಂದ ಹಿಡಿದು ನಮ್ ಟೀಸರ್ ಕಟ್ಟು ಎಲ್ಲ ತೋರಿಸಿ ಎಲ್ಲ ಕಳ್ಸಿದ್ವಿ. ನಾವು ಸುಮಾರು ಫಾಲೋ ಅಪ್ ಆದ್ಮೇಲೆ ದೆನ್ ದೇ ಕೇಮ್ ಬ್ಯಾಕ್. ಮತ್ತೆ ಕೇಳಿದ್ವಿ, ಏನು ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿ ವಿ ವೆಂಟ್ ಅಂಡ್ ಅಪ್ರೋಚ್ಡ್ ಒಂದ್ಸರ್ತಿ ಆಫೀಸ್ ಹತ್ರ ಹೋಗಿ ಈ ತರ ಬರ್ದಿದ್ವಿ. ಅದು ಒಂದ್ಸರ್ತಿ ಮಾಡಿದ್ವಿ. ಅಂಡ್ ದೆನ್ ಸ್ಲೋಲಿ ದಟ್ ಅವರು ಪ್ರಾಡಕ್ಟ್ ತೋರ್ಸಿದ್ವಿ, ಒಂದು 2 ನಿಮಿಷಕ್ಕೆ ಟೀಸರ್ ಕಟ್ಟು ಅದೆಲ್ಲ ತೋರ್ಸಾದ್ಮೇಲೆ ಓಕೆ ಇಂಟ್ರೆಸ್ಟಿಂಗ್. ಅವರು ಹೇಳ್ತಿದ್ರು, ಇವ್ರು ನೋಡ್ಬೇಕು, ನಮ್ಮವರು ಒಂದ್ 3-4 ಜನ ಇದ್ದಾರೆ, ದೇ ವಿಲ್ ಹ್ಯಾವ್ ಟು ಚೆಕ್ ದಿ ಕ್ವಾಲಿಟಿ ಅಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳಿ ಸುಮಾರು ಈ ತರದ ಪ್ರಾಸೆಸ್ ಆದ್ಮೇಲೆ ದೆನ್ ಫೈನಲಿ ಒಂದ್ ಡೇಟ್ ಅಂತ ಹೇಳಿದ್ರು. ಅಲ್ಲ, ಈ ಎಕ್ಸ್ಪೀರಿಯನ್ಸ್ ಏನಿತ್ತು KRG ನ ಅಪ್ರೋಚ್ ಮಾಡಿ ರಿಲೀಸ್ ಮಾಡೋದು,
ಲೈಕ್ ವಾಸ್ ಇಟ್ ರೆಸಿಪ್ರೊಕೇಷನ್ ಚೆನ್ನಾಗಿತ್ತಾ? ವಾಸ್ ಇಟ್ ಲೈಕ್ ಹೌ ವಾಸ್ ಇಟ್? ಅಂದ್ರೆ ಕಷ್ಟ ಇರುತ್ತೆ, ಫಾಲೋ ಅಪ್ ಮಾಡ್ಬೇಕಾಗಿರುತ್ತೆ ಎಲ್ಲ, ಓಕೆ. ಐ ಆಮ್ ಜಸ್ಟ್ ಆಸ್ಕಿಂಗ್ ಲೈಕ್ ಅಂದ್ರೆ ಇಸ್ ಇಟ್ ಅನ್ ಆಕ್ಟಿವ್ ಇಕೋಸಿಸ್ಟಮ್ ವೇರ್ ಇದು ನಡೆಯುತ್ತೆ ಅಂತನಾ, ಅಥವಾ ಡಿಡ್ ಯು ಹ್ಯಾವ್ ಟು ಬ್ರೇಕ್ ಎನಿ ಬೌಂಡ್ರೀಸ್ ಲೈಕ್ ಆತರ ಆಯ್ತಾ? ಅಂದ್ರೆ ನಾನು ಅದೇ ಹೇಳಿದ್ನಲ್ವಾ, ನಾನು ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಹೋಗ್ಲಿಲ್ಲ. ನಾನು ಆ ಪ್ರೋಮೋ ಸಾಂಗ್ ತೋರಿಸ್ತಿದ್ದೆ, ನಾನು ಟೀಸರ್ ತೋರಿಸ್ತಿದ್ದೆ. ನೋಡ್ತಿದ್ರಾ ನೀವು? ತೋರಿಸ್ತಿದ್ರಿ ಅವಾಗ ನಿಮ್ಗೆ ಅಲ್ಲಿ ಆ ಕಡೆಯಿಂದ? ಅದೇ ನೀವು ಆಫೀಸ್ ಹತ್ರ ಎಲ್ಲ ಹೋದೆ ಅಂದ್ರೆ ಅಲ್ವಾ? ತುಂಬಾ ಜನಕ್ಕೆ ಇರೋ ಭಯ ಅದೇ. ನಾನ್ ತುಂಬಾ ನಿಮ್ಗೆ ಒಂದು ಇದಾಗಿ ಕೇಳ್ತಿದ್ದೀನಿ. ಐ ಆಮ್ ಆಸ್ಕಿಂಗ್ ಲೈಕ್ ಲೇಮನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್. ಓಕೆ, ಏನ್ ಹೇಳ್ತಾರೆ? ಹೋದ್ರೆ ಅವ್ರು ನಮ್ಮನ್ನ ಯಾಕೆ ಮಾತಾಡಿಸ್ತಾರೆ, ಈ ತರ ಒಂದು ಭಯ ಇರುತ್ತೆ. ಬಿಕಾಸ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಟೋಲ್ಡ್ ಮೀ ದಟ್ ಗೋಯಿಂಗ್ ಅಂಡ್ ಅಪ್ರೋಚಿಂಗ್ ಇಸ್ ಆಕ್ಚುಲಿ ಅ ಗುಡ್ ಐಡಿಯಾ, ರೈಟ್? ಬಟ್ ಅ ಲಾಟ್ ಆಫ್ ಪೀಪಲ್ ಸೇ, ಹೋಗ್ ಅದೆಂಗ್ ಹೋಗ್ಬೋದು, ಹೌ ಕ್ಯಾನ್ ಐ ಜಸ್ಟ್ ಗೋ, ಅವರು ದೇ ಆರ್ ನಾಟ್ ಗೋಯಿಂಗ್ ಟು ಟ್ರೀಟ್ ಮೀ, ಈ ತರ ಎಲ್ಲ ಇರುತ್ತೆ. ಸೊ ಫಾರ್ ದಟ್ ರೀಸನ್ ಐ ಆಮ್ ಆಸ್ಕಿಂಗ್ ಯು. ಅದೇ ಆ ಸೆಕೆಂಡ್ ರೀಸನ್ ಇತ್ತಲ್ವಾ, ಅದನ್ನ ನನ್ನ ತಲೆಯಿಂದ ತೆಗ್ದಾಕ್ಬಿಟ್ಟಿದ್ದೆ. ನಂದು ಯಾವತ್ತು ಆ ಸೆಕೆಂಡರಿ ಥಾಟ್ ಇಲ್ಲ. ನಾನು ಹೋಗ್ತಾ ಇದ್ದೀನಿ, ನಾನು ಮೀಟ್ ಮಾಡ್ತೀನಿ, ನಾನು ಬರ್ತೀನಿ ಅನ್ನೋ ಥಾಟ್ ಪ್ರೊಸೆಸ್ ಅಲ್ಲೇ ನಾನು ಹೋಗ್ತಾ ಇದ್ದಿದ್ದು. ಐ ವೆಂಟ್, ನಾನು ಕೇಳ್ತಿದ್ದೆ ಈ ತರ ಬಂದಿದ್ದೀನಿ ಅಂತ. ಒಂದ್ಸರ್ತಿ ಆಗ್ತಿರ್ಲಿಲ್ಲ, ಇನ್ನೊಂದ್ಸರ್ತಿ ಯಾವಾಗ ಬರ್ಬೇಕು ನೀವೇ ಹೇಳಿ ಅಂತ ಹೇಳಿದಾಗ ವಿ ಯೂಸ್ ಟು ಲೈಕ್ ಸ್ಕೆಡ್ಯೂಲ್ ಮೀಟಿಂಗ್ಸ್, ಸ್ಕೆಡ್ಯೂಲ್ ಮಾಡ್ಕೊಂಡು ಹೋಗಿ. ಬಟ್ ಡೆಫಿನೆಟ್ಲಿ ಫಾಲೋ ಅಪ್ ಇಸ್ ರಿಕ್ವೈರ್ಡ್. ಆ ಪೇಷನ್ಸ್ ಇರ್ಲೇಬೇಕು. ಅಂಡ್ ಪ್ರಾಬಬ್ಲಿ ಅಂಡ್ ಇಟ್ಸ್ ಫೇರ್ ಇನಫ್ ಅಂತ ನನ್ಗೂ ಅನ್ಸುತ್ತೆ ಒಂದೊಂದ್ಸರ್ತಿ. ಬಿಕಾಸ್ ಇವಾಗ ನಾವು ಐ ಮೀನ್ ವಿ ಆರ್ ಆಲ್ ಅಪ್ಕಮಿಂಗ್ ಗೈಸ್, ಅಂಡ್ ನೌ ವಿ ಮೈಟ್ ಫೀಲ್ ಓಕೆ, ಓ ಸೋ ಮಚ್ ಫಾಲೋ ಅಪ್ಸ್ ಅಂತ. ಬಟ್ ಟುಮಾರೋ ವೆನ್ ವಿ ಬಿಕಮ್ ಬಿಗ್, ದಟ್ ಯು ಕೆನಾಟ್ ಹ್ಯಾಂಡಲ್ ಎವ್ರಿಥಿಂಗ್ ಆನ್ ಯುವರ್ ಟೇಬಲ್ ಅಂತ ಆಗ್ಬಿಡುತ್ತೆ ಅಂತ. ಬಟ್ ಯಾ, ಲೈಕ್ ಇಫ್ ಐ ಹ್ಯಾವ್ ಟು ಟೆಲ್ ಫಾರ್ ಎನಿ ಅಪ್ಕಮಿಂಗ್ ಗೈಸ್ ಹೂ ಹ್ಯಾವ್ ಟು ಗೋ, ಸಿ ಹೋಗಿ ಹೋಗೋದೇನಿದೆ, ಏನ್ ಹೇಳ್ತಾರೆ ಅವರು? ನಾನು ಅದೇ ಹೇಳೋದು, ಟ್ರೈ ಮಾಡೋದು ಮಾಡ್ಬಿಡೋಣ, ವರ್ಷ ಕೇಸ್ ಆಗಲ್ಲ ಅಂತಾರೆ ಅಷ್ಟೇ ತಾನೆ. ಏನೀಗ ಅಷ್ಟೇ, ಏನಂತಾರೆ, ಆಗಲ್ಲ ಗುರು ಅಂತಾರೆ, ಇಲ್ಲ ನಿನ್ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಾರೆ. ಅಷ್ಟೇ. ಅವ್ರು ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗೋಣ, ಕಡೆ ಹೋಗೋಣ. ವಿ ನೀಡ್ ಟು ಕೀಪ್ ಪುಷಿಂಗ್ ಅಂತ ಅನ್ಸ್ತು ಅಷ್ಟೇ. ಕರೆಕ್ಟ್. Let me tell you one analogy. Like, so you are going for an interview. So if you don't have a good resume, like good proper skill, you definitely will scared. Like what they will ask for. If you have a good resume, good skill, the automatically confidence will come, right? True. So for senior is like a resume for us. We took that resume to there and we submitted. They liked our skills and interviewed us and we selected like that. I mean, I'm telling in a corporate style. That's it, bro. You have a good And product. actually, when I went also, they were aware of the project. It was like a little surprise for me also. They were aware that there is a project like this, ಈ ತರ ಮಾಡಿದ್ದಾರೆ ಅಂತ ಎಲ್ಲ. They were a little bit aware. And also they have an eye on short films makers and all those things. They have an eye. They were aware ಅಂದ್ರೇನೆ ನಿಮ್ಗೆ ಒಂದು 50% ಮೊರಲ್ ಬೂಸ್ಟ್ ಆಗೋಗಿರುತ್ತಲ್ಲ ಅಲ್ಲೇ. ನನಗೆ ಇದು ನೋಡಿ ಅಂತ ಹೇಳಿದಾಗ ಇದ್ ನೋಡಿದೀನಿ ಅಂತ ಹೇಳಿದ್ರು ಒಂದ್ಸರ್ತಿ. ಸೊ ಐ ವಾಸ್ ಲೈಕ್, ಬಟ್ ಯಾ, ಅದು ಮೊರಲ್ ಬೂಸ್ಟ್ ಆಯ್ತು. ಆಗತ್ತೆ ಡೆಫಿನೆಟ್ಲಿ. ಸೊ ಆಯ್ತು. ಬಟ್ ನೀವ್ ನೋಡಿದ್ರೆ ಇದು ಸುಮ್ನೆ ಆಗಿಲ್ಲ. ಹೌದು, ಪ್ರೀ ಪ್ಲಾನ್ಡ್ ಆಗಿ ನಮ್ದು ಸಬ್ ಕಾನ್ಶಿಯಸ್ಲಿ ನಮ್ ಪ್ಲಾನ್ ಇದ್ದಿದೆ ಅದು ಅಲ್ವಾ. ವಿ ಹ್ಯಾವ್ ಟು ಮೇಕ್ ಸಮ್ ನಾಯ್ಸ್. ಕರೆಕ್ಟ್. ವಿ ಹ್ಯಾವ್ ಟು ಡೂ ಸಮ್ ಸ್ಕ್ರೀನಿಂಗ್ಸ್, ವಿ ಹ್ಯಾವ್ ಟು ಮೇಕ್ ಸಮ್ ನಾಯ್ಸ್ ಅನ್ನೋದು ಡೇ 1 ಇಂದ ಇತ್ತು. ಅದು ಹೆಂಗಾಗೋಗಿತ್ತು ಅಂದ್ರೆ, ಆ ಜರ್ನಿ ಎಲ್ರಿಗೂ ಸೀನಿಯರ್ ಅಂದ್ರೆ ಗೊತ್ತಿತ್ತು, ಟೀಮ್ ಅಂದ್ರೆ ಗೊತ್ತಿತ್ತು, ಹಂಗ ಆಗೋಗಿತ್ತು. ಅಂದ್ರೆ ಒಂದು ಅಷ್ಟು ಸರ್ಕಲ್. ಅದು ಬೇಕಲ್ಲ, ನೀವು ಅಷ್ಟು ಬಸ್ ನೀವು ಒಂದ್ ಶಾರ್ಟ್ ಫಿಲ್ಮ್ ಕ್ರಿಯೇಟ್ ಮಾಡಿದೀರಾ ಅಂದ್ರೆ ಅದು ಇವಾಗಿನ ಟೈಮ್ ಅಲ್ಲಿ ಅದೊಂಥರ ಏನ್ ಹೇಳ್ತೀರಾ, ಪಾಟ್ ಆಫ್ ಗೋಲ್ಡ್ ಇದ್ದಂಗೆ. ಯಾಕಂದ್ರೆ ಆಕ್ಚುಲಿ RJ ಪ್ರದೀಪ್ ಅವರು ಸೇಮ್ ಥಿಂಗ್ಸ್ he told when he had come for our screening. ಅವ್ರು ಏನೋ ನಾರ್ಮಲ್ ಪ್ರೈವೇಟ್ ಸ್ಕ್ರೀನಿಂಗ್ ಇರುತ್ತೆ ಬಂದಿರ್ತಾರೆ ಅನ್ನೋ ತರ ಪಾಪ ಬಂದ್ರು ಅನ್ಸುತ್ತೆ. ಅವರು ಆಮೇಲೆ ನೋಡ್ಬಿಟ್ಟು ಅವ್ರು ಇನ್ಫ್ಯಾಕ್ಟ್ ರಿವ್ಯೂ ವಿಡಿಯೋ ಕೂಡ ಅದೇ ಹೇಳಿದ್ರು, ನಾನೇನೋ ಶಾರ್ಟ್ ಫಿಲ್ಮ್ ಅಂತ ಬಂದ್ ನೋಡಿದ್ರೆ ಇಲ್ಲಿ ನೋಡ್ರೆ ಇಷ್ಟೊಂದ್ ಜನ ಇದಾರೆ, ಎಲ್ಲಾ ಶೋಸ್ ಹೌಸ್ಫುಲ್ ಆಗಿದೆ. 4 ಶೋ ಮಾಡಿದ್ವಿ ಈ ಸಮ್ಮರ್, 4 ಶೋನು ಹೌಸ್ಫುಲ್ ಆಗಿತ್ತು. ಆಲ್ಮೋಸ್ಟ್ ಅಬೌಟ್ 600+ ಆಡಿಯನ್ಸ್ ವೇರ್ ದೇರ್ ಓವರ್ ಆಲ್ ಸ್ಕ್ರೀನಿಂಗ್ ಗೆ. ಅಂಡ್ ದಿಸ್ ಆಲ್ ಹ್ಯಾಪನ್ಡ್ ಬಿಕಾಸ್ ಆಫ್ ಪ್ರೀ ಪ್ಲಾನ್ಡ್ ಥಿಂಗ್ಸ್, ವಾಟ್ ವಿ ಶುಡ್ ಡೂ, ಹೌ ವಿ ಶುಡ್ ಡೂ. ನಾವು ಡೇ 1 ಇಂದ ಇದನ್ನ ಶಾರ್ಟ್ ಫಿಲ್ಮ್ ಅಂತ ನೋಡಿದಿರ, ನಾವು ಏನೋ ಒಂದ್ ಸಿನಿಮಾ ಮಾಡ್ತಾ ಇದೀವಿ, ಅದನ್ನ ನಮ್ ಶಕ್ತಿಯಲ್ಲಿ ನಾವು ಏನ್ ಮಾಡ್ಬೋದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಮಾಡ್ತಿದ್ವಿ. ಅದನ್ನೆಲ್ಲ ನಿಮ್ ಚಾನೆಲ್ಸ್ ಎಲ್ಲ ರಿಲೀಸ್ ಮಾಡ್ತಿದ್ರಾ ಬಿಗಿನಿಂಗ್ ಅಲ್ಲಿ? ಯಾವ್ದು ಬಿಗಿನಿಂಗ್ ಅಲ್ಲೆಲ್ಲ ನಮ್ದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೇ ರಿಲೀಸ್ ಮಾಡ್ತಿದ್ವಿ. ನಾವು ಫಸ್ಟ್ ಕ್ರೌಡ್ ಫಂಡೆಡ್ ಪಿಚ್ ವಿಡಿಯೋ ಒಂದ್ ಮಾಡಿದ್ವಿ. ಅದೇ ಹೆಂಗ್ ಶುರು ಮಾಡಿದ್ವಿ ಅಂತ. ಆ ಟೈಮ್, ಆ ಪೀರಿಯಡ್ ಅಲ್ಲಿ ನಾನು ಸುಮಾರು ನೋಡ್ಬಿಟ್ಟಿದ್ದೆ, ಎಲ್ಲರೂ ಪೋಸ್ಟ್ ಯಾವ ವರ್ಷದಲ್ಲಿ ಇದು ಅಂತ ಹೇಳ್ಬೋದಾ? ನೀವು ಶುರು ಮಾಡಿದ್ದು? ನನಗೆ ನೆನಪಿಲ್ಲ.
ಅಂದ್ರೆ ಟೂ ಕೋವಿಡ್ ಟೂ ಮಿಡಲ್ ಇಯರ್ಸ್ ಬ್ಯಾಕ್ ಹೆಂಗೆ ಅಂತ ಅನ್ಸುತ್ತೆ, 2 years ಬ್ಯಾಕ್ ಅಂತ ಅನ್ಸುತ್ತೆ. 23 ಟೂ 22 ಹಂಗ. ಆ ಟೈಮು 2 years ಸರಿ ಬ್ಯಾಕ್ ಅಂತ ಸರಿ ಕಾಣುತ್ತೆ. 2 years ಈಸಿಲಿ, 1.5 year, 2 years ಅಂತ ಅಂದ್ಕೊಳ್ಳಿ. ಆಯ್ತು. ಓಕೆ. ಆ ಟೈಮಲ್ಲಿ ಎಲ್ಲ ನಾನು ನೋಡ್ತಿದ್ದಿದ್ ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಬರೀ ಒಂದು ಪೋಸ್ಟರ್ ಹಾಕ್ಬಿಡ್ತಾರೆ, ಸ್ಕ್ಯಾನರ್ ಹಾಕ್ತಾರೆ, ಹ್ಮ್ ಮತ್ತೆ ಡೈರೆಕ್ಟರ್ ಬಂದು ಮೆಸೇಜ್ ಹೇಳ್ತಾರೆ, ಹಿಂಗ್ ಮಾಡ್ತಾ ಹ್ಮ್ ಇದೀವಿ, ಹಂಗ್ ಹ್ಮ್ ಮಾಡೋ ಪ್ಲಾನ್ ಇದೆ, ಹಿಂಗ್ ಮಾಡೋ ಪ್ಲಾನ್ ಇದೆ ಅಂತೆಲ್ಲ ಹೌದು. ಹೇಳ್ತಿದ್ರು. ನಾನು ಓಕೆ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ನಾವ್ 3 ಜನ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಹ್ಮ್ ಫೈನಲ್ ಕ್ಯಾರೆಕ್ಟರ್ ನ ಒಂಥರ ರಿವೀಲ್ ಮಾಡ್ದಿರಾ ಇಟ್ಕೊಂಡು ಹ್ಮ್ ಚಿಕ್ಕದಾಗಿ ಒಂದ್ ಸ್ಕ್ರಿಪ್ಟ್ ಬರೆದ್ವಿ. ಎಮೋಷನಲ್ ಆಗಿ ಒಂದ್ ಸ್ಕ್ರಿಪ್ಟ್ ಹ್ಮ್ ಬರೆದು ಅದನ್ನ 0 ಬಜೆಟ್ ಅಲ್ಲಿ ಶೂಟ್ ಮಾಡಿದ್ವಿ. ಸರಿ. ಶೂಟ್ ಮಾಡಿ ಅದನ್ನ ವಿ ಅಪ್ಲೋಡೆಡ್ ಇಟ್ ಆನ್ ಯೂಟ್ಯೂಬ್ ಅಂಡ್ ಯೋರ್ ಚಾನೆಲ್ಸ್ ಇನ್ಸ್ಟಾಗ್ರಾಮ್, ಅಲ್ವಾ? ಆ ಚಾನೆಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ರೀಚ್ ಮಾಡಿದಾಗ. ಇತ್ತಾ ಏನಾದ್ರು ನಿಮ್ ಚಾನೆಲ್ಸ್ಗೆ? ಇಲ್ಲ 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 ಇಲ್ಲ, ಹಾ ಹಾ. ಝೀರೋ ಹ್ಮ್ ಝೀರೋ ಝೀರೋ. ನ್ಯೂ ಚಾನಲ್, ಬ್ರ್ಯಾಂಡ್ ಹ್ಮ್ ನ್ಯೂ ಚಾನಲ್, ಓಕೆ. ಅದ್ರಲ್ಲಿ ರಿಲೀಸ್ ಮಾಡಿದ್ವಿ. ಅದೇ ಅವಾಗ್ಲೇ ಹೇಳಿದ್ನಲ್ವಾ ಗಣೇಶ್, ನನಗ್ ಟೆನ್ಷನ್ ಆಗ್ಬಿಟ್ಟಿತ್ತು ಏನಾಗುತ್ತೆ ಇವಾಗ. ನೀವು ಈ ಸತಿ ಆತರ ದೇವಸ್ಥಾನಕ್ಕೆ ಹೋಗಿ ಆತರ ಮೂವಿಗೆ ಹೋದ್ರಾ? ನನಗ್ ಪರ್ಸನಲಿ ಆಗಿತ್ತು, ನಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ. ಐ ವಾಸ್ ಬಿಕಾಸ್ ಕ್ರೌಡ್ ಫಂಡಿಂಗ್ ಇಸ್ ಅ ಬಿಗ್ ಥಿಂಗ್. Absolutely. And it ಹೌ ಕ್ಯಾನ್ sounds ಯು impossible before you do it. ಯಾರು ಕೊಡ್ತಾರೆ ನಮ್ಗೆ ಅಂತ ಅನ್ಸುತ್ತೆ. ಹಂಗೆ ಆಗಿತ್ತು. ನಾನು ಅಯ್ಯೋಯ್ಯೋ ಇವಾಗ ಎಲ್ಲ ಅಂದ್ರೆ ರಿಲೀಸ್ ಆದ್ಮೇಲೆ ನನಗೆ ಅನ್ಸಿದ್ದು, ಅಪ್ಲೋಡ್ ಆಯ್ತು ಅಂತ ಬಂದಾದ್ಮೇಲೆ ನನಗೆ ಈ ಥಾಟ್ಸ್ ಬರಕ್ ಶುರು ಆಯ್ತು. ಇವಾಗ ಯಾರು ಕೊಟ್ಟಿಲ್ಲ ಅಂದ್ರೆ ಹೆಂಗೆ, ಇವಾಗ ನಾನು ಎಲ್ರಿಗೂ ಹೇಳ್ಬಿಟ್ಟಿದೀನಿ ಕ್ರೌಡ್ ಫಂಡ್ ಮಾಡ್ತಾ ಇದೀನಿ ಅಂತ ಹೇಳಿ ಈ ತರ ಥಾಟ್ ಪ್ರೊಸೆಸ್ ಇರ್ಬೇಕಾದ್ರೆ ನನಗೆ ಒಂದು ಫಸ್ಟ್ ಮೆಸೇಜ್ ಬಂತು, ಹ್ಮ್ HK ರಾಘವೇಂದ್ರ ರೆಡ್ಡಿ ಅಂತ. ನೆನ್ಪಿತ್ತು. ಆ ಮನುಷ್ಯನ ಇಲ್ಲಿವರೆಗೂ ಯಾರು ಅಂತ ನನಗೆ ಹುಡುಕಾಡಿ ನಾನು ಎಲ್ಲಾ ನ್ಯೂಸ್ ಪೇಪರ್ ಇಂಟರ್ವ್ಯೂಸ್ ಅಲ್ಲೂ ಹೇಳ್ಬಿಟ್ಟಿದೀನಿ, ರೇಡಿಯೋ ಇಂಟರ್ವ್ಯೂಸ್ ಅಲ್ಲೂ ಹೇಳಿದೀನಿ, ಈ ಮನುಷ್ಯನ ಹುಡ್ಕೊಡಿ ಅಂತ ಹೇಳಿ. ಬಿಕಾಸ್ ಹಿ ವಾಸ್ ಅವರ್ ಫಸ್ಟ್ ಫಂಡರ್, ಇನ್ವೆಸ್ಟರ್. ಗೂಗಲ್ ಪೇ ಅಲ್ಲಿ ಅವರು ನಂಬರ್ ಬರಲ್ಲ, ಅವ್ರ ಹೆಸರು ಮಾತ್ರ ಬರುತ್ತೆ. ನಂಬರ್ XX ಬಂದ್ಬಿಟ್ಟು ಲಾಸ್ಟ್ 2 ನಂಬರ್ 3 ನಂಬರ್ ಏನೋ ಬರುತ್ತೆ. ಅವರು ಫಸ್ಟ್ ಫಂಡ್ ಮಾಡಿದ್ರು. ಅಂಡ್ ನಾನು ಎಲ್ರಿಗೂ ಫೋನ್ ಮಾಡಿ ಕೇಳ್ತೇನೆ, ಇವ್ರು ನಿಂಗ್ ಗೊತ್ತಾ, ಇವ್ರು ನಿಂಗ್ ಗೊತ್ತಾ, ಇವ್ರು ನಿಂಗ್ ಗೊತ್ತಾ, ಇವ್ರು ನಿಂಗ್ ಗೊತ್ತಾ ಅಂತ. ಅಂದ್ರೆ ನಮ್ಗೆ ಏನಂದ್ರೆ ಯಾರೋ ಗೊತ್ತಿರೋರೇ ಮಾಡಿರ್ತಾರೆ ಅಂತ. ಬಟ್ ಎಲ್ಲ ಹುಡುಕ್ ನೋಡ್ಬಿಟ್ವಿ, ಮ್ಯೂಚುವಲ್ ಫ್ರೆಂಡ್ಸ್ ಅಲ್ಲಿ ಯಾರು ಇಲ್ಲ. ನಮಗ ಅಲ್ಲೇ ಒಂಥರ ಬೂಸ್ಟ್ ಆಗ್ಬಿಡ್ತು ಮೊರಾಲ್. ಏನ್ ಗುರು ಇದು, ಯಾರು ಗೊತ್ತಿಲ್ದಿರೋ ಮನುಷ್ಯ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ. ದೆನ್ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ದಟ್ಸ್ ವಾಟ್. ಇವಾಗ ಈ ಒಂದು ರೀಚ್ ಇಲ್ದಿರೋ ಚಾನೆಲ್ ಅಲ್ಲಿ ಲೈಕ್ ಅದು ಹೇಗೆ ರೀಚ್ ಲೈಕ್ ಆರ್ ಯು ಕಂಫರ್ಟಬಲ್ ರಿವೀಲಿಂಗ್ ದ ಬಜೆಟ್ ಆರ್ ನಾಟ್? ಅಂದ್ರೆ ನಾವು ಇನ್ನೂ ಫೈನಲ್ ಅದು ಬಜೆಟ್ ಕ್ಲೋಸ್ ಮಾಡಿಲ್ಲ. ನೋ ಪ್ರಾಬ್ಲಮ್. ಬಟ್ ಎನಿವೇ ಒಂದು ಶಾರ್ಟ್ ಫಿಲ್ಮ್ ಮಾಡೋದು ಇಟ್ ಇಸ್ ನಾಟ್ ಡರ್ಟ್ ಚಿಪ್. ಒಂದ್ ಸ್ವಲ್ಪ ಹಾಗೆ ಆಗುತ್ತೆ. ಅದು ನೀವು ಚೆನ್ನಾಗಿ ಮಾಡಿದೀರಾ, ಪೋಸ್ಟ್ ಎಲ್ಲ ಮಾಡಿದೀರಾ ಅಂದಾಗ. ಸೊ ಒಂದು ರೀಚ್ ಇಲ್ದೇ ಇರೋ ಚಾನೆಲ್ಗೆ ಅಂದ್ರೆ ಹೌ ಡಿಡ್ ಇಟ್ ರೀಚ್ ಎನಫ್ ಪೀಪಲ್? ಓಕೆ, ಲೈಕ್ ದ ನಂಬರ್ ಆಫ್ ಪೀಪಲ್ ಇಸ್ ಲೈಕ್ ಇನ್ ದ ಎಷ್ಟು ಲೈಕ್ more than 10, more than 20 ಆತರ how many people have funded? ಟೋಟಲಿ ನಮ್ಗೊಂದು ರಫ್ಲಿ ಅಬೌಟ್ 35 to 40 ಪೀಪಲ್ ಮಸ್ಟ್ ಬಿ ಅಲ್ವಾ? ಇವಾಗ 35 to 40 ಪೀಪಲ್ ಅಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. 35 to 40 ಪೀಪಲ್ ನಮ್ಗೆ ಸುಮ್ನೆ DM ಮಾಡ್ಬಿಟ್ಟು ಚೆನ್ನಾಗಿದೆ ಅನ್ಬಿಟ್ರೆ ದೊಡ್ಡ ವಿಷಯ, ಖುಷಿ ಆಗ್ಬಿಡುತ್ತೆ ಅಲ್ವಾ? 10,000 ವ್ಯೂಸ್ಗೆ 40 ಜನ DM ಮಾಡ್ಬಿಟ್ರೆ ಓ ಮೈ ಗಾಡ್ ಅನ್ಸುತ್ತೆ. ಅಂತದ್ರಲ್ಲಿ them paying for you to like how do you think that happened? Like from where did these people find out? ಅಂದ್ರೆ ಒಂದು ಏನ್ ಮಾಡಿದ್ವಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಪ್ಲೋಡ್ ಮಾಡಿದ್ವಿ ಇದನ್ನ, ಪಿಚ್ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲೂ ಅಪ್ಲೋಡ್ ಮಾಡಿದ್ವಿ. ಕಿರಣ್ ಅನ್ಬಿಟ್ಟು ನನ್ ಫ್ರೆಂಡ್ ಒಬ್ಬ ಇದಾನೆ, ಅವನ್ ಫ್ರೆಂಡ್ ಬಂದು ಇನ್ಸ್ಟಾ ಕರ್ನಾಟಕ ಅಂತ ಒಂದು ಪೇಜ್ ಇದೆ ಅವ್ರದ್ದು. ಸರಿ. ಸೊ ಅವನು ಹಿ ಟೋಲ್ಡ್ ಈ ತರ ಹುಡುಗರು ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ಅವ್ರ ಏನಂತಂದ್ರು, ನೀವು ನಮ್ ಜೊತೆ ಕೊಲಾಬ್ರೇಷನ್ ಇದಾಕ್ಬಿಟ್ಟು ಪೋಸ್ಟ್ ಮಾಡೋಣ ಅಂತ ಹೇಳಿದ್ರು. ಮೇ ಬಿ ದಟ್ ಇಸ್ ಒನ್ ವೇ ದಟ್ ರೀಚ್ ಮೈಟ್ ಹ್ಯಾವ್ ಗಾನ್. ಅಂದ್ರೆ ವ್ಯೂ ವೈಸ್ ಹೇಳ್ತಾ ಇದೀನಿ. ಸ್ಟ್ರಾಟಜಿ ವೈಸ್ ನಾವ್ ಇಂಟರ್ನಲ್ ಸ್ಟ್ರಾಟಜಿ ಏನ್ ಮಾಡಿದ್ವಿ ಅಂತಂದ್ರೆ, ನನಗೊಬ್ಬ 10 ಜನ ಫ್ರೆಂಡ್ಸ್ ಇರ್ತಾರೆ, ಅಂದ್ರೆ ತುಂಬಾ ಕ್ಲೋಸ್ ಇರೋರು ಒಂದು 10 ಜನ ಅಂತೂ ಇದ್ದೇ ಇರ್ತಾರೆ. ನಾನು ಆ 10 ಜನಕ್ಕೆ ಹೇಳ್ತೀನಿ, ನೀನ್ ದುಡ್ಡು ಕೊಡ್ಬೇಡ, ನಿನ್ ಫ್ರೆಂಡ್ಸ್ ಹತ್ರ ಅವರು ಒಂದೊಂದ್ ಚಿಕ್ಕ ಟಾರ್ಗೆಟ್ ಎಲ್ರಿಗೂ. ಫಾರ್ ಎಕ್ಸಾಂಪಲ್ ಇವಾಗ ಒಂದ್ ಫ್ರೆಂಡ್ ಹತ್ರ 1000 rupees, ಗುರು ನೀನ್ ಹೆಂಗಾದ್ರು ಮಾಡಿ 1000 rupees ಫಂಡ್ ಮಾಡಿಸ್ಕೊಡ್ರು ನನಗೆ ಅನ್ನೋ ತರ. ಈ ತರ 10 ಜನ ಫ್ರೆಂಡ್ಸ್ ಅಂದ್ರೆ ಎಷ್ಟಾಯ್ತು, 10,000 into 10 ಅಂತಂದ್ರೆ 10,000 ಆಯ್ತು. ಸೊ ಈ ತರದ ಒಂದು ಸ್ಟ್ರಾಟಜಿ ಇಟ್ಕೊಂಡಿದ್ವಿ. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ ಇದೇ ತರ ವಿ ಯೂಸ್ ಟು ಪುಷ್, ಈ ತರ ಫಂಡ್ ಮಾಡೋರು. ಅಂಡ್ ಗೊತ್ತಿಲ್ದಿರೋರು ಸುಮಾರು ಜನ ಫಂಡ್ ಮಾಡೋರು. ಅಂದ್ರೆ ಯಾರ್ಯಾರೋ ಸ್ಟೋರಿ ಹಾಕಿರೋರಲ್ವಾ, ಅವರು ನೋಡಿ ಒಂದಷ್ಟು ಜನ ಕಳ್ಸೋರು. ಸೊ ಈ ತರದ್ದು ಒಂದ್ ಸ್ಟ್ರಾಟಜಿನ ನಾವು ಫಾಲೋ ಮಾಡಿದ್ವಿ.
Ganesh, what was your idea about crowdfunding and how did you promote it? So initially, when I heard like it's going to be crowdfunded, I got shocked as much. See, I know about the crowdfunded project. It will definitely take a long time. To stay in that long period, it is not an easy thing. That is the first concern me. But somehow he convinced me like no, if you want achieve something, we have to go through this journey. He said like that. Okay, let's do this anta like. For me, like as he said, the same concept we applied. Like friends, I selected now 10 friends, like 20 friends. Like we used to have a meetings, internal meetings. I explained about my project. If request, I explained my script also. Okay. Like in meetings. So if you believe in me, and you can keep money on me. Like that, I promoted, and also they believed me because they have seen me in college days, no, like because of the content I have done in the colleges, so they believed in me when I said. But for few people, I need to promote it more Correct. to make them understand. But luckily we got fun from them, and Good. really that's what we always say, like ಜನರಿಂದ like what bro can add it to that? ಜನರಿಗೋಸ್ಕರನ? Yes. Good. Like ಇಲ್ಲ, ನಮ್ ಪಿಚ್ ವಿಡಿಯೋ ಅಲ್ಲಿ ಅದೇ ಕ್ಯಾಚ್ ಲೈನ್ ಇದ್ದಿದ್ದು. ಹೌದಾ? ಓಕೆ. ಆಕ್ಚುಲಿ ಅದೇ ಕ್ಯಾಚ್ ಲೈನ್ ಇದ್ದಿದ್ದು ನಮ್ ಪಿಚ್ ರೂಪೇಶ್, ಇದು ಇವಾಗ ನೀವು ಕ್ರೌಡ್ ಫಂಡ್ ಮಾಡಕ್ ಮೊದ್ಲು ಅಂದ್ರೆ ಎಷ್ಟು ಬಜೆಟ್ ಅಂತ ಬೇಡ, ಬಟ್ ನಿಮ್ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಬಜೆಟ್ ಇತ್ತಾ, ಇಷ್ಟಿದ್ರೆ ಮಾಡ್ಬೋದು ಅಂತ ಇತ್ತು ನಿಮ್ ಮೈಂಡ್ ಅಲ್ಲಿ? ನನಗೆ ಗೊತ್ತಿತ್ತು ಯು ಕೆನಾಟ್ ಡೂ ಸಮಥಿಂಗ್ ಬಿಲೋ 1.5 ಅಂತ ಅನ್ಸಿದ್ದು ನನಗೆ. ಸೊ ಅಷ್ಟೊಂದಿಷ್ಟು ರೈಸ್ ಮಾಡ್ಬೇಕು ಅನ್ಕೊಂಡಿದ್ರಿ? ಅಷ್ಟಂತೂ ಮಾಡ್ಲೇಬೇಕು ಅಂತ ಅಂದ್ಕೊಂಡಿದ್ವಿ. ಅಂಡ್ ಅದೇ ನಾವು ಸ್ಕ್ರೀನಿಂಗ್ ಅದು ಇದು ಎಲ್ಲ ಮಾಡಿದ್ವಲ್ಲ. ಅಲ್ಲ, ನಾನ್ ಸ್ಕ್ರೀನಿಂಗ್ ಬಿಟ್ಬಿಟ್ಟು ಐ ಆಮ್ ಟಾಕಿಂಗ್ ಅಬೌಟ್ ಜಸ್ಟ್ ಮೇಕಿಂಗ್ ದ ಮೂವಿ ಅಲ್ಲ, ಫೈನಲ್ ಕಾಪಿ ಎತ್ಕೊಳ್ಳೋಷ್ಟಕ್ಕೆ. ಯಾಕಂದ್ರೆ ನೀವು ಪೋಸ್ಟ್ ಮಾಡಿದ್ರಲ್ಲ ಇವಾಗ, ಕ್ಯಾನ್ ಯು ನೇಮ್ ಅ ಫ್ಯೂ ಆಫ್ ಯುವರ್ ಟೆಕ್ನಿಷಿಯನ್ಸ್ ಲೈಕ್ ಕುಮಾಲ್ ಯು ವರ್ಕ್ಡ್ ವಿತ್ ಆರ್ ಸಮಥಿಂಗ್? ಸೊ ನಮ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹೇಮಂತ್ ಕುಮಾರ್ ಅಂತ. ಓಕೆ. ನಮ್ ಡಿ.ಒ.ಪಿ ಮತ್ತೆ ಎಡಿಟಿಂಗು ಮತ್ತೆ ಡಿ.ಐ ಮತ್ತೆ ಪೋಸ್ಟರ್ಸ್ ಇದೆಲ್ಲ ಮಾಡ್ಕೊಟ್ಟಿದ್ದು ಜೀವನ್ ಅಂತ ಹೇಳಿ. ಎಲ್ಲ ಒಬ್ರೆ, ಆಲ್ ಇನ್ ಒನ್? ಎಲ್ಲ ಒಬ್ರೆ, ಜೀವನ್. ಅಂಡ್ ದೆನ್ ನಮ್ SFX ಮಾಡಿದ್ದು ಸಂಜಯ್ YBH ಅಂತ. ಅವರು ಈಗ ಸುಮಾರು ಮೂವೀಸ್ ಮಾಡ್ತಾ ಇದಾರೆ, ಸಂಜಯ್ YBH ಅಂತ. ಸೌಂಡ್ ಡಿಸೈನ್ ಎಲ್ಲ ಮಾಡ್ತಾ ಇದಾರೆ. ಅದು ಬಿಟ್ಟು ಬೇರೆ ಇನ್ಯಾರಿದ್ದಾರೆ? ಡೈರೆಕ್ಷನ್ ಟೀಮು ಗಣೇಶು, ಮಯಾಂಕು, ಸುಮಿತ್, ಆದಿತ್ಯ. ಲೈಕ್ ಡಬ್ಬಿಂಗ್ ಎಟ್ಸೆಟ್ರಾ ಎಲ್ಲ ಮಾಡಿದ್ರಿ? ಡಬ್ಬಿಂಗು ನಮ್ಮ ಶ್ರೀನಿಧಿ ಅಂತ ಇದಾರೆ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಸ್ಟುಡಿಯೋದಲ್ಲಿ ಹೈಯರ್ ಮಾಡ್ಕೊಂಡು ಡಬ್ ಮಾಡಿದ್ದು. ಬೇರೆ ಬೇರೆ ವಾಟ್ ಅದರ್ ಸ್ಟೋರಿ ಬೋರ್ಡ್ ಮಿಕೋನಿ ಅಂತ ಹೇಳಿ. ಸೊ ಇಲ್ಲಿ ಇನ್ನೊಂದು ಏನು ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್ ಅಂತಂದ್ರೆ, ಸೊ ದೇರ್ ಇಸ್ ಅ ಮಿಸ್ಕನ್ಸೆಪ್ಷನ್. ಅಂದ್ರೆ 1.5 ಲಕ್ಷ ಅಥವಾ 1 ಲಕ್ಷದಲ್ಲಿ ಮಾಡ್ಬಿಡ್ತಾರೆ, ಬೇಕು ಒಳ್ಳೆ ಕ್ವಾಲಿಟಿಗೆ ಅಂತ ಒಂದ್ ಕಡೆ ಇದೆ. ಇನ್ನೊಂದ್ ಕಡೆ ಹೇಳ್ತಾರೆ ನಾವು 50-60 ಸಾವಿರದಲ್ಲೇ ಒಳ್ಳೆ ಕಂಟೆಂಟ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಸೊ ತುಂಬಾ ವೇರಿ ಆಗುತ್ತೆ. ಈ 50-60 ಸಾವಿರದಲ್ಲಿ ಮಾಡಿರೋರು ಎಲ್ಲ ಟೆಕ್ನಿಷಿಯನ್ಸ್ ಅವ್ರವರೇ ಇರ್ತಾರೆ, ಯಾರು ಪೇಯ್ಡ್ ಆಗಿರಲ್ಲ. ಸೊ ಈ ಒಂದು ಫ್ಯಾಕ್ಟರ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ವೆನ್ ವಿ ಆರ್ ಪಿಚಿಂಗ್ ಇಟ್ ಟು ನ್ಯೂ ಪೀಪಲ್ ಅಲ್ವಾ. ಈ ಒಂದು ಕಾನ್ಸೆಪ್ಷನ್ ಹೋಗ್ಬೇಕು ಅಂತ. ಮತ್ತೆ ಏನಾಗೋಗುತ್ತೆ, ಪ್ರೊಡ್ಯೂಸರ್ಸ್ ನಾಳೆ ದಿನ ಯಾರಾದ್ರೂ ಕೇಳ್ಬೇಕಾದ್ರೆ ಗುರು ಅವ್ನ್ ಬರೀ 60 ಸಾವಿರದಲ್ಲಿ ಮಾಡಿದ್ನಲ್ವಾ ಗುರು, ಕೆಲವ್ರಿಗೆ ಇಟ್ ಮೈಟ್ ಫೀಲ್ ನಾವು ಕಮ್ಮಿಯಲ್ಲಿ ಸೂಪರ್ ಆಗಿ ತೆಗ್ಬಿಡಿದೀವಿ ಅಂತ. ನೋ ಅಫೆನ್ಸ್ ಟು ದೆಮ್ ಆರ್ ಮೈ ರೆಸ್ಪೆಕ್ಟ್. ಬಟ್ ದ ಥಿಂಗ್ ಈಸ್, ಅಲ್ಲಿ ಏನಾಗೋಗುತ್ತೆ, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಅವರೇ ಇದ್ಬಿಟ್ಟಿರ್ತಾರೆ. ಅಂದ್ರೆ ದೇ ವಿಲ್ ಬಿ ವರ್ಕಿಂಗ್ ಆಸ್ ಎ ಟೀಮ್, ದೇ ವಿಲ್ ನಾಟ್ ಬಿ ಟೇಕಿಂಗ್ ಎನಿ ಸ್ಯಾಲರೀಸ್ ಫಾರ್ ದಟ್. ಅದನ್ನೆಲ್ಲ ಇಫ್ ಯು ಆಡ್ ಸ್ಯಾಲರೀಸ್ ಆಟೋಮೆಟಿಕ್ಲಿ ಯುವರ್ ಬಜೆಟ್ ವಿಲ್ ಗೋ ಟು 1.5 ಬೆಳೆಯುತ್ತೆ ಆಬ್ವಿಯಸ್ಲಿ. ಅದೇ. ಸೊ ಇವಾಗ ಅದೇ ನೀವು ವಿ ಸ್ಪೋಕ್ ಅಬೌಟ್ ಕ್ರೌಡ್ ಫಂಡಿಂಗ್ ಅಂಡ್ ವಿ ಸ್ಪೋಕ್ ಅಬೌಟ್ ರಿಲೀಸಿಂಗ್ ಆನ್ KRG ಅಲ್ಲ. ಇವಾಗ ಓಕೆ, ಡಿಡ್ ಯು ಲೈಕ್ ವಾಟ್ ಈಸ್ ಯುವರ್ ಥಾಟ್ ಅಬೌಟ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಎಟ್ಸೆಟ್ರಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದಕ್ಕೂ ನಾವು ಸುಮಾರು ಕಡೆ ಅಪ್ಲೈ ಮಾಡಿದೀವಿ.
ನಮ್ದು ಒಂದ್ 4-5 ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಸ್ಕ್ರೀನಿಂಗ್ ಆಗಿದೆ ಶಾರ್ಟ್ Okay. ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ. ಅಹಮದಾಬಾದ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ದು ಸ್ಕ್ರೀನ್ ಆಗಿತ್ತು. ಶಾರ್ಟ್ ಫಿಲ್ಮ್, ಪಿಚ್ ವಿಡಿಯೋ ಮತ್ತೆ ಪ್ರೋಮೋ ಸಾಂಗ್ ಮೂರನ್ನು ಸೆಲೆಕ್ಟ್ ಆಗಿ ಸ್ಕ್ರೀನ್ ಆಗಿತ್ತು. ಮತ್ತೆ ನಮ್ ಸಿನಿಮಾ ಬಂದು ಪರಿದೃಶ್ಯ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಂತ ಒಂದು ನಡೆಯುತ್ತೆ ಮೈಸೂರಲ್ಲಿ, ಅಲ್ಲೂ ಸ್ಕ್ರೀನ್ ಆಗಿತ್ತು ಮೈಸೂರಿನಲ್ಲಿ. ಮತ್ತೆ ಜೈನ್ ಯೂನಿವರ್ಸಿಟಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಆಯ್ತು, ಸೊ ಅಲ್ಲೂ ಶಾರ್ಟ್ ಲಿಸ್ಟ್ ಆಗಿ ಸ್ಕ್ರೀನ್ ಆಗಿದೆ. ಅಂಡ್ ಸಿನ್ಸ್ ನಾವೆಲ್ಲ ಫಂಡ್ಸ್ ಎಕ್ಸಾಸ್ಟ್ ಆಗೋಗಿತ್ತು, ಸೊ ವಿ ಕುಡ್ ನಾಟ್ ಅಫೋರ್ಡ್ ದಿ ಮೇನ್ ಪೇಯ್ಡ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್. ಸೊ ಯಾವ್ದ್ಯಾವ್ದು ಫ್ರೀ ಇದೆಯೋ ಅದಕ್ಕೆಲ್ಲ ಅಪ್ಲೈ ಮಾಡಿದೀವಿ, ಎಲ್ಲೆಲ್ಲ ಆಗಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿದೀವಿ. Okay. Yeah. Yeah. I want to add one funny thing. Like, Yeah, please. now I used to save the short film festival post, and I used to send to him. Like, and we both were saying the cost of the film festival, and see, ನಮ್ಮ ಹತ್ರ ದುಡ್ಡಿಲ್ಲ ಗುರು, ಫಿಲ್ಮ್ನೇ ಕ್ರೌಡ್ ಫಂಡೆಡ್ ಇಂದ ಮಾಡಿದ್ವಿ, ಹೆಂಗೆ ನಾವು ಕಲ್ಸೋದು, ಲೈಕ್ ಆ ತರ. ಸೊ ನಾವೇ ಅಂದ್ರೆ ಶಾರ್ಟ್ ಫಿಲ್ಮ್ ಅವರಿಗೆ ಅರ್ಹತೆ ಇಲ್ಲ, ನಮ್ಮ ಶಾರ್ಟ್ ಫಿಲ್ಮ್ ತಗೋಳಕ್ಕೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ಹೋಗ್ತಿದ್ದೆ ಅಷ್ಟೇ. ಗುಡ್. ಅದೇ ಯಾಕಂದ್ರೆ ಅರ್ಹತೆಗಿಂತ ಅವ್ರಿಗೆ ಅದೃಷ್ಟ ಇಲ್ಲ ಅಂತ ವಿ ಕುಡ್ ನಾಟ್ ಅಫೋರ್ಡ್ ಅಂತ ಹೇಳಿ ಲಾಫ್ ಇಟ್ ಔಟ್ ಲೈಕ್ ದಟ್. ಬಿಡು, ಅವ್ರಿಗೆ ಅದೃಷ್ಟ ಇಲ್ಲ ಅಂತ ಹೇಳಿ ಲಾಫ್ ಇಟ್ ಔಟ್. ಸಮರ್ಥ, ಯು ಕ್ಯಾನ್ ಕಟ್ ಇಟ್ ದಟ್ ಅರ್ಹತಾ ಇನ್ ಎಡಿಟಿಂಗ್. ಇರ್ಲಿ ಬಿಡಿ, ಇರ್ಲಿ ಪರವಾಗಿಲ್ಲ. ನೀವು ಅರ್ಹತೆ ಅಂತೆಲ್ಲ ವರ್ಡ್ ಯೂಸ್ ಮಾಡ್ತಿದ್ದೀರಾ, ಅದೇ ದೊಡ್ಡ ವಿಷಯ. ಸಾರಿ, ಇಟ್ಸ್ ಲೈಕ್ ಅದೃಷ್ಟ. ಐ ಕ್ಯಾನ್ replace it. ಅಲ್ಲ, ಇಟ್ಸ್ ಓಕೆ, ಬಿಕಾಸ್ ಎನಿವೇ ಯು ಆರ್ ಸೇಯಿಂಗ್ ಇಟ್ ಇನ್ ಅ ಫನಿ ವೇ, ಐ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಒನ್ ಮೋರ್ ಥಿಂಗ್ ಇಸ್, ರೂಪೇಶ್ ನೀವ್ ಆಗ್ಲೇ ಹೇಳಿದ್ರಿ ದಟ್ ಅದೇ ಇವಾಗ ಬಜೆಟ್ಸ್ ಇರುತ್ತೆ, ಕೆಲವು 50,000-60,000 ಅಂತಾರೆ. ನಂದೇನ್ ಅನ್ಸುತ್ತೆ ಅಂದ್ರೆ, ಇವಾಗ ಟು ಸ್ಟಾರ್ಟ್ ಆಫ್ ನಿಮ್ ಹತ್ರ ಎಷ್ಟಿದೆಯೋ ಅಷ್ಟ್ರಲ್ಲಿ ಮಾಡೋದನ್ನು ಓಕೆನೆ. ಇವಾಗ ಯಾರೋ ನೀವು 5,000 ರೂಪಾಯಿ ಮಾಡ್ತೀರಾ ಅಂದ್ರೂ ಮಾಡಿ, ನೀವು 50 ಮಾಡ್ತೀರಾ ಅಂದ್ರೂ ಮಾಡಿ. ಬಿಕಾಸ್ ದಟ್ ಇಸ್ ವಾಟ್ ಐ ಆಲ್ವೇಸ್ ವಾಂಟ್ ಟು ಸೇ ಇಸ್, ಡೂ ಇಟ್. ಇಫ್ ಯು ವಾಂಟ್ ಟು ಡೂ ಇಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಬಿಕಾಸ್ ಅದಿವಾಗ ನೋಡಿ, ನಿಮ್ದೊಂದು ಜರ್ನಿ ಇದೆ. ನೀವು ಥಿಯೇಟರ್ ಮಾಡಿದ್ರಿ, ನೀವು ಕೊಲಾಬ್ ಆದ್ರಿ, ನೀವು ವರ್ಕ್ ಮಾಡಿದ್ರಿ, ನೀವೊಂದಷ್ಟು ಗಣೇಶ್ ಒಂದಷ್ಟು ಕಡೆ ವರ್ಕ್ ಮಾಡಿದ್ರು ಅಲ್ವಾ. ಈ ಜರ್ನಿಯಲ್ಲಿ ನೀವು ಈ ಡಿಸಿಷನ್ ತಗೋತೀರಾ ಒಂದು ಎಕ್ಸ್ ಬಜೆಟ್, ಬಿಕಾಸ್ ಯು ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಫ್ ಐ ಸ್ಪೆಂಡ್ ದಿಸ್ ಮನಿ, ವಾಟ್ ಈಸ್ ದ ಔಟ್ಪುಟ್ ದಟ್ ಐ ಕ್ಯಾನ್ ಗೆಟ್ ಅಂಡ್ ಹೌ ಕ್ಯಾನ್ ಐ ಆಪ್ಟಿಮೈಸ್ ದಿಸ್ ಅಂತ. But if I don't have that, and then it is okay, do it in the small way, but do it. But I always say that don't consider it as the ultimate thing. ಇವಾಗ ನಾನು 5,000 ಅಲ್ಲಿ ಮಾಡಿದೆ ಅಂದ್ರೆ ಐ ಶುಡ್ ನಾಟ್ ಮೇಕ್ ಇಟ್ ಮೈ ಐಡೆಂಟಿಟಿ. ಅವಾಗ ನೀವ್ ಹೇಳಿದೆ ಆಗುತ್ತೆ, ನೆಕ್ಸ್ಟ್ 5,000 ಮೇಲೆ ನಿಮ್ಗೆ ಸೀಲಿಂಗ್ ಹಾಕೊಂಡ್ಬಿಡ್ತೀರಾ ನಿಮಗೆ ನೀವೇ. ಹೌದು ಅಲ್ವಾ? ಅಂದ್ರೆ ಇವಾಗ ನೋಡಿ, ಅದೇನೋ ಒಳ್ಳೆ ವಿಷಯನೋ ಕೆಟ್ಟ ವಿಷಯನೋ ನಂಗೆ ಗೊತ್ತಿಲ್ಲ, ಬಜೆಟ್ ಅನ್ನೋದು ಶಾರ್ಟ್ ಫಿಲ್ಮ್ ವರ್ಗು ಬಂದ್ಬಿಡಿದೆ. ಅಂದ್ರೆ ಆಸ್ ಅ ಡಿಸ್ಕಷನ್ ಫ್ಯಾಕ್ಟರ್, ಬಜೆಟ್ ಎಷ್ಟಾಯ್ತು, ಎಷ್ಟು ಬಜೆಟ್ ಇರ್ಬೇಕು ಅಂತ ಹೇಳಿ. ಬಿಕಾಸ್ ನಾವು ನೋಡಿ, ನಾವು ಪಿಚ್ ವಿಡಿಯೋ ಮಾಡಿದಾಗ 0 ಬಜೆಟ್ ಅಲ್ಲಿ ಮಾಡಿದ್ದು. ನಮ್ದು ವಿಷನ್ ಅಪ್ಗ್ರೇಡ್ ಆಯ್ತು. ನಾವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಏನೋ ಶೂಟ್ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಡ್ತೀವಿ ಅಂತ ಹೋಗಿಲ್ಲ. ನಾವು ಅದಕ್ಕೆ ತಕ್ಕನಂಗ್ ಪ್ರಿಪರೇಷನ್ ಮಾಡ್ತಿದ್ವಿ, ಅದಕ್ಕೆ ತಕ್ಕನಂಗ್ ಕನೆಕ್ಷನ್ಸ್ ಬಿಲ್ಡ್ ಮಾಡ್ತಿದ್ವಿ. ಇವಾಗ ನೀವೇ ಲೆಕ್ಕ ಹಾಕೊಂತು ಅಂತಂದ್ರೆ DOP DI ಎಲ್ಲ ಹೀಸ್ ಡನ್ ಇಟ್ ಫಾರ್ ಗುಡ್ ಲಿಟಲ್ ಅಮೌಂಟ್, ಲಿಟಲ್ ಕಾಸ್ಟ್ ಅಲ್ಲಿ ಮಾಡಿರ್ತಾರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿರ್ತಾರೆ. ಅಂದ್ರೆ ಈ ತರದ್ದು ತುಂಬಾ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಿದ್ದೆ ಅಷ್ಟೇ. And the second thing is, and then again you might choose not to answer this also. Are you able to monetize the film yet, or are you looking to monetize the film, or is it like a showcase to the world about what you get? It's just a showcase, because I'll monetize ಮಾಡೋದಕ್ಕೆ we didn't want to monetize also. Correct. ಅಂದ್ರೆ we wanted to put it on a big platform, we did that ಅಷ್ಟೇ. ಅದು ಅಲ್ಲಿ ಮುಗಿತು. Got it. And you were clear about that from the beginning, alva? Yeah. Idri, correct. So ನಾವು showcase ಮಾಡ್ತಿದೀವಿ ನಮ್ಮ ಬೆಸ್ಟ್ ಎಫರ್ಟ್ಸ್. Yeah. This is it is as good as a resume ಅನ್ನೋ ತರಾನೇ ಟ್ರೀಟ್ ಮಾಡಿರೋದು ಇದು. ಅದಾಗ್ಲೇ ಇವರು ಹೇಳೋದು, ಗಣೇಶ್ ಆಲ್ಸೋ ಸ್ಪೋಕ್ ಅಬೌಟ್ ಇಟ್ ಅಲ್ಲ. True. And one more thing. Okay, now we have spoken about the film and how it's gotten and the journey the film took, and you guys also. Now there is some things that I want to discuss. I do this in all my podcasts. Okay, I want to talk about this. I want to talk about the ecosystem of films, okay? And I talk about Kannada films because ಬೇರೆ ಕಡೆನೂ ಇರಬಹುದು, but I am not that aware of what happens in other languages, okay? And when I say the ecosystem, I count everything. ಇವಾಗ ಮೇನ್ ಸ್ಟ್ರೀಮ್ ಟಾಪ್ ಅಲ್ಲಿ ಏನಿದ್ದಾರೆ, let us leave that.
because that is played on a whole different level, so I don't want to comment on it. But now ಇವಾಗ ಶಾರ್ಟ್ ಫಿಲ್ಮ್ಸ್ ತಗೊಳ್ಳಿ ಅಥವಾ ಇಂಡಿಪೆಂಡೆಂಟ್ ಫಿಲ್ಮ್ಸ್ ತಗೊಳ್ಳಿ, ಇಲ್ಲಿ what is the challenges that we go through to get our films made, to get ಅಲ್ಲ ನಾನು ಇದರಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನೀವು ಫಿಲ್ಮ್ ಮೇಕರ್ ಇಂದ ಹಿಡಿದು ಯೂಟ್ಯೂಬ್ ಚಾನಲ್ ಇಂದ, ಪ್ರಮೋಷನ್ ಇಂದ, ಒಂದು ಕ್ಯಾಮ್ರಾ ಬಾಡಿಗೆ ಕೊಡೋರಿಂದ ಹಿಡಿದು ಎಲ್ರು, and the social media pages who are working towards ಇವಾಗ ನಮ್ ತರ ಆಗ್ಲಿ ಇದನ್ನ ಬೇರೆ ಬೇರೆ ತರ, including everyone. And when I spoken to other short film makers, there is one thing. ಇವಾಗ ಒಬ್ರು ಪ್ರದೀಪ್ ಅಂತ ಇದ್ದಾರೆ, ಅವ್ರದ್ದು ಸರ್ರಿಯಲ್ ಡೆಲಿವರಿ ಅಂತ ಶಾರ್ಟ್ ಫಿಲ್ಮ್ KRG ಅಲ್ಲೇ ಇದೆ. ಅವ್ರ ಜೊತೆ ಆಲ್ಸೋ ಐ ಡನ್ a podcast. He has made a lot of short films. Okay. So I used to ask him that why don't I, ಅಂದ್ರೆ for example, how can you promote it better? ಇವಾಗ ನೀವು ಶಾರ್ಟ್ ಫಿಲ್ಮ್ ಮಾಡಿದೀರಾ, like how can we promote it? How can we get more people to know that ಇವಾಗ ನೀವು ಇದೀರಾ ಅಂತ? ಇವಾಗ these people are there who have made a good film ಅಂತ ಅಲ್ಲ, ಇವಾಗ ನನಗೆ ರೀಚ್ ಆಗದೆ, ಯಾರೋ ಒಬ್ರಿಗೆ ರೀಚ್ ಆಗದೆ ಇರ್ಬೋದು, ರೈಟ್? ನೀವು ಯೂಟ್ಯೂಬ್ ಅಲ್ಲಿ ಮಾಡಿ, ನೀವು KRG ಅಲ್ಲಿ ಮಾಡಿ, ಏನೇ ಮಾಡಿದ್ರು ಫಾರ್ ಸಮ್ ರೀಸನ್ ಅವ್ರಿಗೆ ರೀಚ್ ಆಗಿಲ್ಲ. So what can we do? ಅಂದಾಗ I was thinking, like, why don't the people in the ecosystem like us, short film makers and indie film makers, give each other that platform to, why don't we talk about each other's films? ಅಂದ್ರೆ ಇವಾಗ ಎಲ್ಲರೂ ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಏನೋ ಒಂದು ಇನ್ ದೇರ್ ಓನ್ ವೇ ನಾವು ಮಾಡಲ್ಲ ಅಂತ. ಇದು ನನ್ಗೆ ಎವ್ರಿ ಒನ್ ಆಸ್ ಇಟ್ ಇಸ್ ಮಾಡಲ್ಲ, ಇಟ್ ಡಸಂಟ್ ಹ್ಯಾಪನ್, ಇಟ್ ಇಸ್ ಆಲ್ವೇಸ್ ವೆರಿ ಡಿಸ್ಕನೆಕ್ಟೆಡ್. ಫಾರ್ ಸಮ್ ರೀಸನ್ ನೋ ಒನ್ ವಾಂಟ್ಸ್ ಟು ಕೊಲಾಬ್ ವಿತ್ ಈಚ್ ಅದರ್, ಫಾರ್ ಸಮ್ ರೀಸನ್ಸ್ ಎವ್ರಿ ಒನ್ ಆರ್ ಡಿಸ್ಕನೆಕ್ಟೆಡ್ ಅಂತ. ದಿಸ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್ ಆಲ್ ದ ಟೈಮ್. ಸೊ ವಾಟ್ ಈಸ್ ಯು ಗೈಸ್ ಟೇಕ್ ಆನ್ ದಿಸ್? ನಾವು ಅದೆಲ್ಲ ಆಗ್ತಿದೆ ಅಂತಾನೆ ನಮ್ ಇಂಟೆನ್ಷನ್ ಇಟ್ಕೊಂಡು ಆ ನೆಟ್ವರ್ಕಿಂಗ್ ಸೆಷನ್ಸ್ ಅಂತ ಮಾಡ್ತಿದ್ದು, ಅಂದ್ರೆ ಕಾಲೇಜಸ್ ಅಲ್ಲಿ. ಇನ್ನೊಂದು, ನಮ್ಮನ್ನ ಯಾರೇ ಅಪ್ರೋಚ್ ಮಾಡಿದ್ರು ಇನ್ ಟರ್ಮ್ಸ್ ಆಫ್ ಬೀಟ್ ಇನ್ಫಾರ್ಮೇಶನ್ ಆರ್ ಅ ಹೆಲ್ಪ್, ವಿ ಹ್ಯಾವ್ ಆಲ್ವೇಸ್ ಡನ್ ದಟ್. ಸೊ ಎಲ್ಲದಕ್ಕೂ ಒಂದು ಸೆಂಟ್ರಲ್ ಪ್ಲೇಸ್ ಏನಾದ್ರು ಒಂದು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಫಿಲ್ಮ್ ಕಮ್ಯುನಿಟಿ ಅಂತ ಶುರು ಮಾಡಿದ್ವಿ. ಅಂದ್ರೆ ಲೈಕ್ ಯು ಸೆಡ್, ಇವಾಗ ನಮ್ ನೇಬರ್ಹುಡ್ ಅಂತ ಅಂದ್ಕೊಂಡ್ರೆ ಒಂದ್ ಇಕೋಸಿಸ್ಟಮ್ ತುಂಬಾ ದೊಡ್ಡದಾಯ್ತು. ನಮ್ಮ ಅಕ್ಕಪಕ್ಕ ಇರೋರ್ಗೆ ಇಫ್ ವಿ ಆಲ್ ಸ್ಟಾರ್ಟ್ ಸ್ಪ್ರೆಡಿಂಗ್, ಒಂದಿನ ಬಂದು ಎಲ್ಲ ಕನೆಕ್ಟ್ ಆಗುತ್ತೆ ಅಂತ ಇಸ್ ವಾಟ್ ಮೈ ಬಿಲೀಫ್ ಇಸ್. ಸೊ ನಮ್ ಕೈಯಲ್ಲಿ ಆದಷ್ಟು ನಮ್ದು, ವೆನ್ ಐ ಸೇ ನಮ್ದು, ಐ ಆಮ್ ನಾಟ್ ಲೈಕ್ ಸೇಯಿಂಗ್ ದಿಸ್ ಇಸ್ ಮೈ ಟೀಮ್, ಐ ಆಮ್ ನಾಟ್ ಗೋನಾ ಮಿಕ್ಸ್ ಅಪ್ ವಿತ್, ನಾಟ್ ಲೈಕ್ ದಟ್. ಅಂದ್ರೆ ಹೂ ಎವರ್ ಇಸ್ ವರ್ಕಿಂಗ್ ವಿತ್ ಅಸ್ ಆರ್ ವರ್ಕಿಂಗ್ ವಿತ್ ಮೀ ಟುಡೇ, ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಫಾರ್ ದ ecosystem ನಾವು ಮಾಡ್ತಾ ಹೋಗ್ತಿರ್ಬೇಕು, ಅಂಡ್ ದಟ್ ವಿಲ್ ಬಿಕಮ್ ಬಿಗರ್ ಒನ್ ಡೇ ಅಂತ. ಲೈಕ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಟುಡೇ ಇಸ್ ಆಲ್ಸೋ ಒನ್ ಸಚ್ ಆಕ್ಟ್ ಅಂತ ಇಸ್ ಮೈ ಪರ್ಸನಲ್ ಫೀಲಿಂಗ್. ಸೊ ದಿಸ್ ವಿಲ್ grow day by day, it will start growing. And maybe see, today when we have spoken for so long, ನಿಮ್ ಬಗ್ಗೆ ನನಗ್ ಸ್ವಲ್ಪ ಗೊತ್ತಾಗಿರುತ್ತೆ, ನನ್ ಬಗ್ಗೆ ನಿಮಗ್ ಸ್ವಲ್ಪ ಗೊತ್ತಾಗಿರುತ್ತೆ. So maybe one door or a window will open up, maybe for a work, or maybe for a discussion, or maybe for a collaboration. You never know. Sometimes even to just access information of each other also. Yeah. Most importantly, that is what is needed. Most importantly, because everything happens like a Chidambara rahasya ತರ ನಡೆಯುತ್ತೆ. ಅದು ಏನೋ ಗೊತ್ತಿಲ್ಲ, ಇಟ್ ಶುಡ್ ಹ್ಯಾಪನ್. ಸಿ, ಐ ಅಂಡರ್ಸ್ಟ್ಯಾಂಡ್, ಒಂದು ಟೀಮ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಥಿಂಗ್ಸ್ ಯು ಕೆನಾಟ್ ಟೆಲ್, ದಟ್ಸ್ ಆಲ್ ರೈಟ್. ಬಟ್ ದೇರ್ ಆರ್ ಸಮ್ ಬೇಸಿಕ್ ಥಿಂಗ್ಸ್, ಸಮ್ ಬೇಸಿಕ್ ನಾಲೆಜ್ ದಟ್ ಕ್ಯಾನ್ ಬಿ ಶೇರ್ಡ್, ಅಂಡ್ ದಟ್ ಹ್ಯಾಸ್ ಟು ಬಿ ಶೇರ್ಡ್ ಆಸ್ ಅ ರೆಸ್ಪಾನ್ಸಿಬಲ್ ಫಿಲ್ಮ್ ಮೇಕರ್ ಆಲ್ಸೋ ಅಂತ. ಇವಾಗ ನಾನು ಯಾರೇ ಇವಾಗ ನನ್ ನೆಕ್ಸ್ಟ್ ಇವಾಗ ಶುರು ಮಾಡ್ತಿರೋರಿಗೆ, ಅವರಿಗೆ ಐ ಎನ್ಕರೇಜ್ ಅಂಡ್ ಸೇ, ಗೋ ಅಂಡ್ ಶೂಟ್ ವಿತ್ ಅ 4K ಕ್ಯಾಮ್ರಾ, ಟ್ರೈ ಶೂಟಿಂಗ್ ಇನ್ ಲಾಗ್, ಟ್ರೈ ವಾಟ್ ವಿಲ್ ಹ್ಯಾಪನ್, ನೋಡಿ ಸುಮ್ನೆ ಒಂದ್ 2 ನಿಮಿಷದ ಮಾಡಿ, ಒಂದ್ ಐಡಿಯಾ ಬರುತ್ತೆ ಅನ್ನೋ ಈ ತರದ ಒಂದು ಥಾಟ್ ಪ್ರೊಸೆಸ್ ನಡೀತಾ ಇರುತ್ತೆ. ಅಂಡ್ ಐ ಹ್ಯಾವ್ ಆಲ್ಸೋ ಕೊಲಾಬರೇಟೆಡ್ ವಿತ್ ನಾಟ್ ಸೊ, ಸಿ, ಇವಾಗ ಜಸ್ಟ್ ಬಿಕಾಸ್ ಐ ಹ್ಯಾವ್ ಮೇಡ್ ಅ ಗುಡ್ ಫಿಲ್ಮ್ ಅಂತ ಅಂದ್ರೆ, ಕನ್ಸಿಡರಿಂಗ್ ದ ಔಟ್ಪುಟ್ ಅಂಡ್ ಎವ್ರಿಥಿಂಗ್ ಅಂತ ಅಂದ್ಕೊಂಡ್ಬಿಟ್ಟು, ಟುಮಾರೋ ಇಫ್ ಐ ಡೋಂಟ್ ಕೊಲಾಬರೇಟ್ ವಿತ್ ನ್ಯೂ ಟೆಕ್ನಿಷಿಯನ್ಸ್, when will the bigger technician than me like take an actor like me in their projects? So even thought process yavaglu idde ide. So I've gone and acted in a lot of short films like that. Andre considering ivaga they're at storytelling alli, writing alli they're good. Today they're good there, tomorrow they'll become better. But all you need is that one push alva. Whatever is within my limit, I am doing, and that's what we all people in the team do. We all keep supporting each other. We now ನಮ್ಮ mindset build ಆಗಿರೋದೇ ಹಾಗೆ. So we keep doing that. Correct. And what do you think, Ganesh? Yeah, I agree with him, Samarth. Like whatever he told, say, as we
these years we have been with him. Same Hmm. mindset only. Even I have built. So even I get a calls from filmmakers. They will Hmm. ask the suggestions like whatever help I can do. Like I can give the suggestions. Like they will tell like we are using these cameras, a single camera. Like so what I told like no, if you take with shoot with the single camera, the production cost might increases and the Correct. number of days will increases. Go for two cameras and do like whatever the I got experience, no, that and all Hmm. I am able to share with them. Got it. And for actors also, when the requirements comes, if I'm not fit for that role, I share to someone who suitable for that role. So it's a give and take, Correct. mutual Correct. Correct. benefits. Like And And one ಇಲ್ಲಿವರೆಗೂ ಹೇಳಿ. there are n number of people who have approached us Hmm. asking screening event ಹಿಂಗ್ ಪ್ಲಾನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ Exactly. ಮಾಡ್ಬೇಕು. After they came and saw the event, and we had well organized. And even when we were organizing that event alwa, we were pretty damn sure each and every point will matter. Correct. ಇವಾಗ how you take your audience to the auditorium, if you give a smile when they enter, Hmm. everything will count ಅಂತ ಆ ಟೈಮ್ಗೆ ಯಾರಿಗೂ ಅನ್ನಿಸ್ತಾ ಇರ್ಲಿಲ್ಲ. ಹೌದು No one ಹೌದು. was ಏನದು. But after the screening day and after a long time after that, ಯಾರಾದ್ರೂ ಸಿಕ್ಕಿದಾಗ they used to tell ಅದು ಎಷ್ಟು ಆರ್ಗನೈಸ್ಡ್ ಆಗಿತ್ತು, ಆಲ್ಮೋಸ್ಟ್ ಸಿನಿಮಾದು ಓಪನಿಂಗ್ ಡೇ ತರ ಇತ್ತು. ಅಂಡ್ ಎಲ್ರು ನಮ್ನ ಕರ್ಕೊಂಡು ಹೋಗ್ತಿದ್ರು ವಾಲಂಟಿಯರ್ಸ್. ಅಂಡ್ ಇಟ್ ವಾಸ್ ಆಲ್ ಲೈಕ್ ವೆಲ್ ಆರ್ಗನೈಸ್ಡ್. ಒಂದು ಮೆಕ್ಯಾನಿಸಮ್ ತರ ನಡೀತಿತ್ತು ನಿಮ್ ಸ್ಕ್ರೀನಿಂಗು, Correct. ಬಿಕಾಸ್ ವಿ ಹ್ಯಾಡ್ ಬ್ಯಾಕ್ ಟು ಬ್ಯಾಕ್ ಸ್ಕ್ರೀನಿಂಗ್ಸ್. Hmm. ಸೊ ಅದೆಲ್ಲ ಮ್ಯಾಟರ್ ಆಗುತ್ತೆ ಅಂತ. Correct. ಸೊ ಈ ನಾಲೆಜ್ ಎಕ್ಸ್ಚೇಂಜ್ ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಹೌದು. ಇವಾಗ ನೀವು ಮಾಡ್ತಿದ್ದೀರಾ ಕರೆಕ್ಟ್, ಬಟ್ ನಿಮ್ಗೆ And ಇವಾಗ Samarth, I want to add one more thing. Yeah, yeah. Like, see, now what I believe, like, if someone is visionary, just believe him. If you don't know anything, just follow him. That's it. So, as me, I'm a new to the, these things. I might have some experience, but Hmm. when it comes to the organizing planning, someone is there already who experienced that. So I followed him. I believed in him. So because he has a vision. So Correct. all we need is like we have to believe in that one person to make the dream come true. Correct. That and all Correct. I can say. So True. Because that's what I was saying. See, now ನೀವು you help other people out, and if you collab with them or whatever, I agree. But do you acknowledge the fact that there is a lack of it in general? ನೀವು ಮಾಡ್ತೀರಾ, ಬಟ್ ಓವರ್ ಆಲ್ ಎಲ್ಲ ಕಡೆ ಅಂದ್ರೆ ಸಿ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಅಥವಾ ನಾನೇನು ನೆಗೆಟಿವ್ ಕೊನೋಟೇಷನ್ ಅಲ್ಲಿ ಹೇಳ್ತಿಲ್ಲ. ಫಾರ್ ವಾಟ್ ಎವರ್ ರೀಸನ್ ಅದಿದೆ ಅನ್ನೋದಂತೂ ನಿಜ ಅಲ್ವಾ. ಇವಾಗ ಇನ್ಫಾರ್ಮೇಶನ್ಗೆ ಆಕ್ಸೆಸ್ ತುಂಬಾ ಕಮ್ಮಿ ಇದೆ, ಬಿಕಾಸ್ ಕೇಳಕ್ ಆಗಲ್ಲ ಅನ್ನೋದೇ ಒಂದು ಮೈಂಡ್ ಸೆಟ್ ಕೂಡ ಬಂದ್ಬಿಟ್ಟಿದೆ. ಇಫ್ ಐ ಮೆಸೇಜ್ ಸಮ್ವನ್ ಅವ್ರು ರಿಪ್ಲೈ ಮಾಡ್ತಾರೋ ಇಲ್ವೋ, ನಾವ್ ಏನ್ ಕೇಳೋದು, ಇದೆಲ್ಲ ಬಂದ್ಬಿಟ್ಟು ದೇರ್ ಇಸ್ ನೋ ಜನರಲ್ ಕಲ್ಚರ್ ಆಫ್ ಶೇರಿಂಗ್ ಇನ್ಫಾರ್ಮೇಶನ್. That is one thing that I believe. And there is another thing which is a little long thing. I'll get to it next. About this, do you guys agree that exists, or do you think ಇಲ್ಲ ಪರವಾಗಿಲ್ಲ ನಡೀತಿದೆ ಅನ್ಸುತ್ತಾ? ಅಂದ್ರೆ ಅದು ಬೇಕಂತ ಆಗ್ತಿದೆ ಅಂತ ನನಗೆ ಅನ್ಸ್ತಿಲ್ಲ. ಇಟ್ ಇಸ್ ಜಸ್ಟ್ ದಟ್ ಒಂದ್ 4-5 ಟೀಮ್ ಹಿಂಗಿದೆ ಅಂದ್ರೆ ಈ ಬ್ರಿಡ್ಜ್ ಏನೋ ಒಂದು ಆಗ್ತಿರಲ್ಲ ಅಷ್ಟೇ ಅಂತ ನನ್ನ ಫೀಲಿಂಗ್ ಅಷ್ಟೇ. ಅಲ್ಲ, ನಾನು ಪ್ಲಾನ್ಡ್ ಇದು ಕ್ರಿಯೇಟೆಡ್ ಅಂತ ಹೇಳ್ತಿಲ್ಲ, ಬಟ್ ಏನೋ ಒಂದು ಇದೆ ಈ ತರ. ಅಂದ್ರೆ ಏನೋ ಅನ್ಫಾರ್ಚುನೇಟ್ಲಿ ಈ ತರ ಒಂದು ಸಿಚುವೇಶನ್ ಅಂತೂ ಇದೆ ಅಂತ. ಬಟ್ ನನಗ್ ಅನ್ಸಿರೋದು ಹಾನೆಸ್ಟ್ಲಿ ಏನು ಅಂತಂದ್ರೆ, ನಾನು ಬೇರೆ ಕಡೆನೂ ಇಂಡಿಪೆಂಡೆಂಟ್ ಫಿಲ್ಮ್ ಕಲ್ಚರ್ ಎಲ್ಲ ನೋಡ್ತಾ ಇದೀನಿ. ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಒಂದು ಗಿವ್ ಅಂಡ್ ಟೇಕ್ ಪಾಲಿಸಿ ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ನಾನು ನೋಡಿರೋದು. ಬಿಕಾಸ್ ಇವತ್ತಿಂದು ಟೈರ್ 3 ಟೈರ್ 4 ಹೀರೋಸ್ ಯಾರ್ಯಾರಿದ್ದಾರೆ ತೆಲುಗು ತಮಿಳಲ್ಲಿ, ಅಥವಾ ಟೆಕ್ನಿಷಿಯನ್ಸ್ ಯಾರ್ಯಾರಿದ್ದಾರೆ, ಅವರೆಲ್ಲ ಒಂದಲ್ಲ ಒಂದಿನ ಅವರು ಒಟ್ಟಿಗೆ ಕೆಲಸ ಮಾಡಿ ಯಾರಾದ್ರೂ ಒಬ್ಬ ಆದ್ಮೇಲೆ ದೇವ್ ಕಮ್ ಬ್ಯಾಕ್ ಟು ದೇರ್ ರೂಟ್ಸ್ ಅಂಡ್ ದೇವ್ ಲೈಕ್ ಅಪ್ಲಿಫ್ಟೆಡ್ ಈಚ್ ಅದರ್. ದ ಓವರ್ ಆಲ್ ಪ್ರಾಸೆಸ್ ಇನ್ನೂ ಇನ್ಕ್ಲೂಡಿಂಗ್ ಮೀ ನಾನು ಕಲ್ತ್ಕೋಬಹುದು ಅಂತ ಅನಿಸ್ತಾ ಇರುತ್ತೆ, ಇನ್ನೂ ಇನ್ಸ್ಪೈರ್ ಆಗ್ಬೋದು ಅಂತ ಅನಿಸ್ತಾ ಇರುತ್ತೆ. ಸೊ ಈ ಒಂದು ಕಲ್ಚರ್ನ ಇಟ್ಕೊಂಡ್ರೆ ಅವಾಗ್ಲೇ ಗ್ರೋತ್ ಆಗೋದು ಅಂತ. ಏನಕ್ಕಂತಂದ್ರೆ ನಮ್ಮ ಹತ್ರ ABCD Z ವರ್ಗುನು ಅಷ್ಟು ಆಪ್ಷನ್ಸ್ ಇದ್ರೆ ವರ್ಷದಲ್ಲಿ ಎಷ್ಟೇ ಸಿನಿಮಾ ಬಂದ್ರು ಒಂದು ಅಷ್ಟಾದ್ರೂ ಹೊಡೆಯುತ್ತೆ. ಹೌದೌದು. ನಾವು ಅಲ್ಲೇ ಕಡ್ಡೌನ್ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ಅದೇನಾಗೋಗುತ್ತೆ, ಎಲ್ರು ಒಂದೊಂದ್ ಕಡೆ ಹೋಗ್ಬಿಟ್ರೆ ಇಟ್ ವಿಲ್ ಬಿ ಅ ಡಿಫಿಕಲ್ಟ್ ಥಿಂಗ್ ಅಂತ ಅನ್ಸುತ್ತೆ.
And also, I'll tell you, like, because why I say this is, ಇವಾಗ ಒಂದು ಐ ಹ್ಯಾವ್ ಇವನ್ ಅ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ನಾನು ಹೇಳೋದು, ಬಿಕಾಸ್ ಇವಾಗ ನೋಡಿ, ಒಂದು ಕಲ್ಚರ್ ಇರುತ್ತೆ ವೇರ್ ಯು ಇವಾಗ ಓಕೆ, ನಾನೊಂದು ಬಂದ್ಬಿಡ್ತೀನಿ. ಮೈ ಥಿಂಗ್ ಇಸ್ ದಟ್ ನೀಶ್ ಆಡಿಯನ್ಸ್ ಇರ್ತಾರೆ ಅಲ್ವಾ. ಇವಾಗ ನೀವೇನೋ ಒಂದು ಕಂಟೆಂಟ್ ಮಾಡ್ತಿದ್ದೀರಾ, ಇವಾಗ ಒಂದಿರುತ್ತೆ ವಿಚ್ ಇವಾಗ ರೀಸೆಂಟ್ ಆಗಿ ಒಂದಷ್ಟು ಫಿಲ್ಮ್ ಮೇಕರ್ಸ್ ನಾನು ಮಾತಾಡಿದವರು ಹೇಳಿದ್ರು, ಇವಾಗ ಕರ್ನಾಟಕದ ಮೂಲೆ ಮೂಲೆಗೂ ನಾನು ಪ್ರಮೋಷನ್ ಮಾಡ್ತೀನಿ ಅನ್ನೋದು ಒಂದು ಎಲ್ಲ ಕತೆಗೂ ಆಗಲ್ಲ ಅಲ್ವಾ. ಅದಕ್ಕೆ ಫೈನಾನ್ಸು ಬೇಕು, ಅದಕ್ಕೊಂದು ತರದ ಪ್ಲಾಟ್ಫಾರ್ಮ್ ಬೇಕು. ಅದಿಲ್ಲ ಅಂದಾಗ ನಿಮ್ಗೆ ಬೆಸ್ಟ್ ಆಡಿಯನ್ಸ್ ಯಾರು ಸಿಗ್ತಾರೆ ಇಸ್ ದ ನೀಶ್ ಆಡಿಯನ್ಸ್. ಅವರು ತುಂಬಾ ಫಿಲ್ಮ್ ಬಗ್ಗೆ, ಇವಾಗ ನಾವೆಲ್ಲರೂ ಸೇರ್ಕೋತೀವಿ ಅದ್ರಲ್ಲಿ, ನಾವು ಅಲ್ವಾ, ನಾವೆಲ್ಲ ಫಿಲ್ಮ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋರು, ನಾವು ತುಂಬಾ ಫಿಲ್ಮ್ ನೋಡೋರು, ಅದ್ರ ಬಗ್ಗೆ ಯೋಚನೆ ಮಾಡೋರು. ಅದ್ರಲ್ಲಿ ಎಲ್ರು ಫಿಲ್ಮ್ ಮೇಕರ್ಸ್ ಇರ್ಬೇಕು ಅಂತಲ್ಲ. ಸ್ವಲ್ಪ ಜನ ಇನ್ಫ್ಯಾಕ್ಟ್ ಮ್ಯಾಕ್ಸಿಮಮ್ ಪೀಪಲ್ ಜಸ್ಟ್ ಲವ್ ಇಟ್ ಅಂಡ್ ದೇ ಫಾಲೋ ಎವ್ರಿಥಿಂಗ್ ಅಂಡ್ ದೇ ವಾಂಟ್ ಟು ವಾಚ್ ಇರ್ತಾರೆ. ಇವಾಗ ಫಾರ್ ದೆಮ್ ದೇರ್ ಆರ್ ನಾಟ್ ಮಚ್ ಪ್ಲಾಟ್ಫಾರ್ಮ್ಸ್ ವೇರ್ ಇಟ್ ಇಸ್ ಡಿಸ್ಕಸ್ಡ್ ಆನ್ ಅ ಡೀಟೇಲ್ ಲೆವೆಲ್ ಅಬೌಟ್ ವಾಟ್ ಈಚ್ ಅದರ್ಸ್ ಥಿಂಗ್ ಇಸ್ ಅಂತ. ಅದರಿಂದ ಏನಾಗುತ್ತೆ, ದೇರ್ ಇಸ್ ಅ ವೆರಿ ರಾಂಗ್ ಕೈಂಡ್ ಆಫ್ ಅ ಕಲ್ಚರ್ ವಿಚ್ ಹಸ್ ಅಪಿಯರ್ಡ್ ದಟ್ ಅಯ್ಯೋ ಫಿಲ್ಮ್ ತಾನೇ ಯಾರಾದ್ರೂ ಮಾಡ್ತಾರೆ, ಕ್ಯಾಮ್ರಾ ಇದ್ದವರೆಲ್ಲ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಇದೆಲ್ಲ ಒಂದು ಬಂದಿದೆ. ಐ ಆಮ್ ಶೋರ್ ನೀವು ಕೇಳೇ ಇರ್ತೀರಾ, ನಾನು ಕೇಳಿದ್ದೀನಿ, ಮಾಡಿದವರೆಲ್ಲ ಒಂದು ಸೆಕ್ಷನ್ ಇದಾರ ಆತರ. ಬಟ್ ಏನಾಗುತ್ತೆ, ದೇ ವಿಲ್ ಬಿಕಮ್ ದ ಲೌಡ್ ಮೈನಾರಿಟಿ, ರೈಟ್? ಅವಾಗ ನಾನು ಹೇಳೋದು, ದೆನ್ ಕಮ್ಸ್ ದ ಬಿಸ್ನೆಸ್ ಆಸ್ಪೆಕ್ಟ್. ಐ ಆಮ್ ಟಾಕಿಂಗ್ ಅಬೌಟ್ ಲೇಟೆಸ್ಟ್ ಟೇಕ್ OTT. ಇವಾಗ OTT ಗೆ ಕನ್ನಡ ಫಿಲ್ಮ್ ತಗೊಳ್ಳಲ್ಲ, ಇದೆಲ್ಲ ಒಂದು ಇದೆ ಅಲ್ವಾ, ಇದ್ದೇ ಇದೆ. ನಾನು ಇಂಡಿ ಫಿಲ್ಮ್ಸ್ ಬರ್ತೀನಿ, ಯಾರು ಸ್ಟಾರ್ ಇಲ್ಲ. ಇವಾಗ ನಾಳೆ ನೀವೊಂದು ಮೂವಿ ಮಾಡಿದ್ರಿ, ಯು ವಾಂಟ್ ಟು ಟೇಕ್ ಇಟ್ ಟು, ನೀವೇ ಪ್ರೊಡ್ಯೂಸರ್, ನೀವೇ ಡೈರೆಕ್ಟರ್, ನೀವೇ ಆಕ್ಟರ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್, ಬಟ್ ಯು ಡೋಂಟ್ ಹ್ಯಾವ್ ದ ಫೈನಾನ್ಸಸ್ ಟು ಟೇಕ್ ಇಟ್ ಟು ದ ಥಿಯೇಟರ್. Say you want to go to OTT, it is an impossible thing right now. No OTT is taking it, right? Let us say you are not even bothered about the money, like you did your short film, you want to showcase it. Now there are some platforms. ಇವಾಗ ನಾನು ಅಂತದ್ರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಮೂವಿ ರಿಲೀಸ್ ಮಾಡಿದ್ದು, we release and we make ಕಂಟೆಂಟ್, ಅದೇ ಶೇರ್ ದ ರೆವೆನ್ಯೂ ನೋಡಿದ್ರ ಮೇಲೆ ವಿ ಹ್ಯಾವ್ ಟು ಕೀಪ್ ಪ್ರಮೋಟಿಂಗ್. ದುಡ್ಡು ಬಂತ ಇಲ್ವಾ ಅನ್ನೋದಲ್ಲ, ವಿ ರೀಚ್ಡ್ 1 million ವ್ಯೂಯಿಂಗ್ ಮಿನಿಟ್ಸ್, ಅದೆಲ್ಲ ದಟ್ ಈಸ್ ವ್ಯಾಲಿಡೇಷನ್ ಫಾರ್ ಅಸ್. ಬಟ್ ಇಲ್ಲಿ ಬಿಕಾಸ್ ಆಫ್ ದಿಸ್ ಲ್ಯಾಕ್ ಆಫ್ ನಾಲೆಜ್ ಆಕ್ಸೆಸಿಬಿಲಿಟಿ ಏನಾಗ್ತಿದೆ ಅಂದ್ರೆ, ನಾನ್ ಮೊನ್ನೆ ಒಬ್ರ ಹತ್ರ ಒಂದ್ ಮಾತಾಡ್ತಿದ್ದೆ, ಹೆಂಗೆ ನಾವು ಅಮೆಝಾನ್ ಅವರು ಫಾರ್ ಎಕ್ಸಾಂಪಲ್ ನಮ್ನ ಕೀಳಾಗಿ ನೋಡ್ತಾರೆ, ನೀನ್ ಯಾರಂತಾನೆ ಗೊತ್ತಿಲ್ಲ, ಹೋಗು ನಿನ್ ಫಿಲ್ಮ್ ತಗೊಳಲ್ಲ ಅಂತ. ನಮ್ದು ಯಾವ OTT ತಗೋತಾರೋ ಅವ್ರನ್ನ ನಾವು ಕೀಳಾಗಿ ನೋಡ್ತೀವಿ, ನಿಂದು OTT ಯಾರು ನೋಡೋದೇ ಇಲ್ಲ, ಹೋಗು ಅಂತ. So this is not happening. Our OTT ಅವ್ರ ಹತ್ರ, when I say what they say is, see, we take Hindi films, they take Hindi, Marathi, Tamil, Telugu. ಅಲ್ಲಿ ಕ್ವಾಂಟಿಟಿ ಸಿಗ್ತಿದೆ ನಮ್ಗೆ, ನಮ್ ಲೈಬ್ರರಿ ಫುಲ್ ಆಗ್ತಿದೆ. ಸೊ ನಾವ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬಹುದು, ಪ್ರಮೋಟ್ ಮಾಡಬಹುದು, ಈ ಫಿಲ್ಮ್ ಇದೆ ಅಂತ. ಕನ್ನಡ ನಮಗ್ ಸಿಗ್ತಾ ಇಲ್ಲ, ನಾವ್ ತಗೋತಿಲ್ಲ ಅಂತಲ್ಲ, ನಮಗ್ ಸಿಗ್ತಾ ಇಲ್ಲ. ಸೊ ಸಿಗ್ತಿಲ್ಲ ಅಂದಾಗ ಒಂದ್ 10 ಫಿಲ್ಮ್ ಇಟ್ಕೊಂಡು ನಾನು ಏನ್ ಪ್ರಮೋಟ್ ಮಾಡ್ಲಿ, ಅದಕ್ಕೆ ನೀವೇ ಪ್ರಮೋಟ್ ಮಾಡ್ಕೋಬೇಕು ಅಂತ. ಸೊ ಎಲ್ಲಾನು ಅಲ್ವಾ, ರೌಂಡ್ ಸುತ್ತಿ ಅಲ್ಲಿಗೆ ಬಂದು ನಿಂತ್ಕೋತಿದೀವಲ್ವಾ ನಾವಲ್ಲಿ ಇದ್ದಿದ್ರೆ ಅಂತ. ಸೊ ಇವಾಗ ಇನ್ ಫ್ಯೂಚರ್ ಐಮ್ ಶೋರ್ ಯು ಗೈಸ್ ವಾಂಟ್ ಟು ಮೇಕ್ ಫಿಲ್ಮ್ಸ್ ಅಂಡ್ ಯು ವಿಲ್ ಆಲ್ಸೋ ವಾಂಟ್ ಟು ಗೆಟ್ ಇನ್, ಅಂದ್ರೆ ಈ ಬಿಸ್ನೆಸ್ ಆಸ್ಪೆಕ್ಟ್ ಗೆಲ್ಲ ನೀವು ಬಂದೇ ಬರ್ತೀರಾ. ಸೊ ಫಾರ್ ದಟ್ ಐ ಆಮ್ ಸೇಯಿಂಗ್, ಇನಿಷಿಯಲಿನೇ ನಮ್ಗೆ ಇಫ್ ವಿ ಹ್ಯಾವ್ ಅ ಥಿಂಗ್ ವೇರ್ ಇಫ್ ವಿ ನೋ ದೀಸ್ ಥಿಂಗ್ಸ್, ಅವಾಗ ಮೇ ಬಿ ಯು ಕ್ಯಾನ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ನೀವು ಇನ್ನೊಬ್ಬರಿಗೆ ಹೇಳ್ತೀರಾ, ಇದೊಂದು ಬರಬೇಕು, ದಿಸ್ ಇಸ್ ದ ಕೈಂಡ್ ಆಫ್ access that we need to create ಅಂತ ನನ್ಗನ್ಸುತ್ತೆ. That was my true. I agree. In terms of business ಅಲ್ವಾ, ಆ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ನೂ ನಾನು ಕಲಿತಾನೆ ಇದ್ದೀನಿ. ಸುಮಾರು ಐ ಓಪನರ್ಸ್ ಸಿಗ್ತಾ ಇರುತ್ತೆ, ಮಾತಾಡ್ತಿರ್ಬೇಕಾದ್ರೆ, ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಓ ಹಿಂಗೂ ಇದೆಯಾ ಹಂಗೂ ಇದೆಯಾ ಅಂತೆಲ್ಲ. ಬಿಸ್ನೆಸ್ ಪಾರ್ಟ್ ಡೆಫಿನೆಟ್ಲಿ ನಾವೆಲ್ಲರೂ ಫಿಲ್ಮ್ ಮೇಕರ್ಸ್ ಇದನ್ನ ಸೀರಿಯಸ್ ಆಗಿ ತಗೊಂಡು ವಿ ಹ್ಯಾವ್ ಟು ಲರ್ನ್ ಇಟ್. ಏನೋ 2 1s are 2, 2 2s are 4 ಅಂತ ಅಟ್ಲೀಸ್ಟ್ ನಾವು ಟೇಬಲ್ಸ್ ಕಲೀಲೇಬೇಕು. ಅದಾದ್ಮೇಲೆ ವಿಲ್ ಡೂ ಸಮ್ ಡಿವಿಷನ್ಸ್, ಮಲ್ಟಿಪ್ಲಿಕೇಶನ್, ಆಲ್ ದೋಸ್ ಥಿಂಗ್ಸ್ ಅಂತ ನನ್ ಪರ್ಸನಲ್ ಫೀಲಿಂಗು. ಇದೆಲ್ಲಾನು ಒಂದ್ ಸಪರೇಟ್ ಥಿಂಗ್ ಅಂತ ಸೈಡ್ಗೆ ಇಟ್ರೆ ಬಿಸ್ನೆಸ್ ಪಾರ್ಟ್ ಇಂದು, ನಾವು ಅದಕ್ಕೆಲ್ಲದಕ್ಕಂತೂ ಮುಂಚೆ ನನಗ್ ಅನ್ಸೋದು, ಐ ಥಿಂಕ್ ನಾವು ವಿ ಹ್ಯಾವ್ ಟು ಮೇಕ್ ಅ ನೇಮ್, ಮೇಕ್ ಅ ಸ್ಟ್ರಾಂಗ್ ಬಸ್, ಮೇಕ್ ಸಮಥಿಂಗ್. ಅದು ಏನಂತ ಹೇಳೋದು ನನ್ಗೆ ಗೊತ್ತಿಲ್ಲ, ಬಟ್ ಸಮಥಿಂಗ್ ವಿ ಹ್ಯಾವ್ ಟು ಡೂ ಡಿಫ್ರೆಂಟ್ಲಿ. ಕರೆಂಟ್ಲಿ ಏನಾಗೋಗ್ತಿದೆ, ನಾವು ಮಾಡಿದ್ರೆ ಸಿನಿಮಾಗಳು ಅವ್ರ ಅದು ಕೋಇನ್ಸಿಡೆಂಟ್ ಅಲ್ಲೋ ಗೊತ್ತಿಲ್ಲ, ರಿಲೀಸ್ ಆದ್ರೆ ಎಲ್ಲ ಒಂದೇ ತರದ ಸಿನಿಮಾಗಳು ರಿಲೀಸ್ ಆಗುತ್ತೆ, ಸೇಮ್ ಜಾನ್ರ ರಿಲೀಸ್ ಆಗುತ್ತೆ. ಇಟ್ ಈಸ್ ರಿಯಲಿ ಹಾರ್ಟ್ ಬ್ರೇಕಿಂಗ್ ಅಂತ ಟೈಮಲ್ಲಿ ನೋಡಿದಾಗ. ಒಂದೇ ಜಾನ್ರದು ಒಂದೇ ಸರ್ತಿ ಬರ್ತಾ ಇರುತ್ತೆ, ಅದು ನಾವು ಫಾಲೋ ಮಾಡ್ತಾ ಹೋಗ್ತಾ ಇರ್ತೀವಿ. ಏನಾಗುತ್ತೆ, ತರಕಾರಿ ಅಂಗಡಿ 4-5 ಒಂದೇ ಸರಿ ಓಪನ್ ಆಗ್ಬಿಟ್ರೆ ನಾವೇನ್ ಮಾಡ್ತೀವಿ, ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲೆಲ್ಲ ಚಿಕನ್ ಸಿಗುತ್ತೆ, ಎಲ್ಲ ಸಿಗುತ್ತೆ, ನಮ್ಗೆ ಏನ್ ಬೇಕೋ ಎತ್ಕೊಂಡು ಹೋಗೋಣ ಅಂತ ಬರುತ್ತೆ. ಅಲ್ಲಿ ಏನಾಗೋಯ್ತು, ಅಟ್ಲೀಸ್ಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಅವ್ನಿಗೆ ಬಿಸ್ನೆಸ್ ಆಯ್ತು, ಇಲ್ಲಿ ತರಕಾರಿ ಅಂಗಡಿಯಲ್ಲಿ ಏನೋ ಆಗಿಲ್ಲ ಅನ್ನೋ ಒಂದು ಇದ್ರಲ್ಲಿ ಓಡಿಸ್ಕೊಂಡು ಹೊಟ್ಟೋಗುತ್ತೆ. ಬಟ್ ಅದೇ ಒಂದ್ ಸಿಂಗಲ್ ತರಕಾರಿ ಅಂಗಡಿ, ಇಫ್ ಹಿ ಹಸ್ ಡನ್ ರಿಯಲಿ ಗುಡ್ ನೇಮ್, ಹಿಸ್ ವೈಬ್ಸ್ ಆರ್ ಗುಡ್, ಹಿ ಇಸ್ ವೆರಿ ಫೇಮಸ್ ಫಾರ್ ದ ವೇ ಹಿ ಸೆಲ್ಸ್ ಹಿಸ್
ವಾಟ್ ಎವರ್ ಇಸ್ ವೆಜಿಟೇಬಲ್ಸ್ ಪ್ರಾಡಕ್ಟ್ ಆರ್ ಎವ್ರಿಥಿಂಗ್ ಈಸ್ ಮೇಡ್ ಅ ನೇಮ್ ಅಂತಂದ್ರೆ ಅಲ್ಲೇ ಹೋಗೋಣ ನಡಿ. ಎಕ್ಸಾಂಪಲ್ ಯಾರು ಬೇಡ, ನಮ್ಮ ರಜನಿಕಾಂತ್ ಅವ್ರನ್ನೇ ತಗೊಂಡ್ರು ಅವ್ರ ಬಸ್ಸಿಗೆ ವೇಟ್ ಮಾಡ್ತಿದ್ರು ಅಂತಂದ್ರೆ ಆ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ. ಇದರ್ ಸಮ್ ಡಿಫರೆನ್ಸ್ ಅಲ್ವಾ? ಆ ಒಂದು ನಾವು ಒಂದ್ ತಿಳ್ಕೊಬೇಕು. ಸಿ ಎಲ್ರೂ ದೇ ನೀಡ್ ನಾಟ್ ಡೂ ಮಾಸ್ ಫಿಲ್ಮ್ಸ್, ಎಲ್ರೂ ದೇ ನೀಡ್ ನಾಟ್ ಡೂ ಕ್ಲಾಸ್ ಫಿಲ್ಮ್ಸ್. ಎಲ್ಲಾನು ಮಿಕ್ಸ್ಚರ್ ಆಗಿ ಸೂಪರ್ ಆಗಿ ಬರ್ಬೇಕು ಅಂತ ನಾನು ಹೇಳ್ತಾ ಇರೋದು. ಒಂದ್ ಮಾಸ್ ಫಿಲ್ಮ್ ಡೌನ್ ಆಗ್ತಿದ್ದಾಗ ಒಂದ್ ಕಂಟೆಂಟ್ ಫಿಲ್ಮ್ ಎತ್ತಿಡಿಬೇಕು ಆ ಟೈಮ್ ಫ್ರೇಮ್ ಅಲ್ಲಿ ಅಂತ ನನ್ನ ಪರ್ಸನಲ್ ಫೀಲಿಂಗ್. ಎಲ್ಲ ಒಂದ್ ಸೂಪರ್ ಮಾರ್ಕೆಟ್ ತರ ಎಲ್ಲ ಸಿಗ್ಬೇಕು ನಮ್ದ್ರಲ್ಲಿ ಅಂತ, ಸಿಗೋದು ಒಂದೇ ಕಡೆ ಸಿಗ್ಬೇಕು ಅಂತ ನನ್ನ ಪರ್ಸನಲ್ ಫೀಲಿಂಗ್. ಅದಕ್ಕೆ ಒಳ್ಳೆ ಡಿಫ್ರೆಂಟ್ ಕೈಂಡ್ ಆಫ್ ವಾಯ್ಸಸ್ ಎಕ್ಸಿಸ್ಟ್ ಆಗ್ಲೇಬೇಕು. ನೀವ್ ಹೇಳಿದ್ 100% ಆಗ್ಲೇಬೇಕು. ಬಟ್ ನನ್ ಪಾಯಿಂಟ್ ಇಸ್, ನಾವ್ ಎಲ್ಲೊಂದ್ ಕಡೆ ಇವಾಗ್ಲೂನು ನಾವು ಪಿಕ್ ಅಂಡ್ ಚೂಸ್ ಮಾಡಿದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ವಾಯ್ಸಸ್ ಸಿಗ್ಬೋದು. ಬಟ್ ಮೋಸ್ಟ್ ಆಫ್ ದೆಮ್ ಈ ಗ್ಲಾಸ್ ಸೀಲಿಂಗ್ ಅಲ್ಲಿ ತಗ್ಲಾಕೋತಿದ್ದಾರೆ ಅಂತ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ. ಯಾಕಂದ್ರೆ ತುಂಬಾ ಕಷ್ಟ ಇದೆ ಇವಾಗ. ನೀವು ಡಿಜಿಟಲ್ ನೀವು ಫಿಲ್ಮ್ ಪ್ರಮೋಷನ್ ಮಾಡಕ್ ಹೋದ್ರೆ, ಅಥವಾ ನೀವು ಇವಾಗ ನೀವು ರೇಡಿಯೋ ಶೋ ಎಲ್ಲ ಮಾಡಿದೀನಿ ಅಂದ್ರಲ್ಲ, ನೀವು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ನೀವು ಅದೇ ವ್ಯಾಲ್ಯೂ ಅಂದ್ರೆ ವೆರಿ ಬೇಸಿಕ್ಲಿ ಒಬ್ರೊಬ್ರದ್ದು ಐಡಿಯಾ ಒಂದೊಂದು ಇರುತ್ತೆ. ಬಟ್ ಜನರಲಿ ಪೀಪಲ್ ಡೂ ಲುಕ್ ಫಾರ್ ವ್ಯಾಲ್ಯೂ ಫಾರ್ ಮನಿ ಅಲ್ವಾ? ನಾವು ಅದನ್ನ ವಿ ಕ್ಯಾನಾಟ್ ಬ್ರೇಕ್ ದಟ್ ಬ್ಯಾರಿಯರ್. ಅದು ತುಂಬಾ ಜನಕ್ಕೆ ವ್ಯಾಲ್ಯೂ ಫಾರ್ ಮನಿ ಇರಲ್ಲ ಅನ್ಸುತ್ತೆ. ಇಟ್ಸ್ ಅ ಬಿಗ್ ಡಿಸ್ಕಷನ್ ಅಲ್ಲ ಇವಾಗ. ವಿ ಆರ್ ಡೂಯಿಂಗ್ ದಿಸ್ ಆಸ್ ಅ ಕಾನ್ವರ್ಸೇಷನ್ ಇಲ್ಲಿ. ಬಟ್ ಇಫ್ ಐ ಡಿಡ್ ಲೈಕ್ ಐ ಆಮ್ ಗೋಯಿಂಗ್ ಟು ಪ್ರಮೋಟ್ ಯುವರ್ ಫಿಲ್ಮ್, ನೀವು ಬನ್ನಿ ಅಂದ್ರೆ ಅವಾಗ ನೀವು ಡೆಫಿನೆಟ್ಲಿ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ತೀರಾ. ನನ್ನ ಫಿಲ್ಮ್ ಪ್ರಮೋಟ್ ಆಗುತ್ತಾ ಫಸ್ಟ್ ಆಫ್ ಆಲ್ ಅಂತ, ಅಂಡ್ ಇಫ್ ಐ ಆಮ್ ಚಾರ್ಜಿಂಗ್ ಯು ಮನಿ ಅಂಡ್ ಎವ್ರಿಥಿಂಗ್, ರೈಟ್? ಬಟ್ ಇಫ್ ಐ ಡೋಂಟ್, ಇವಾಗ ನಾನು ಮೊನ್ನೆನೂ ಅದ್ ಹೇಳ್ತಿದ್ದೆ, ಇಫ್ ಐ ಸೇ ದಟ್ ಬರ್ಲಿಲ್ಲ, ಇವಾಗ ಲೆಟೆಸ್ಟ್ ಸುಮ್ನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಲೆಟೆಸ್ಟ್ ನಾನು ಒಂದು ಇಂಟರ್ವ್ಯೂ ಯಾರೋ ಸ್ಟಾರ್ ಜೊತೆ ಮಾಡ್ತೀನಿ, ಒಂದು ಪಾಡ್ಕಾಸ್ಟ್ ಮಾಡ್ತೀನಿ, ಅದು ನನ್ಗೆ ಒಂದು 50,000 ವ್ಯೂಸ್ ಬರುತ್ತೆ ಅನ್ಕೊಳ್ಳಿ. ನಾನು ನಿಮ್ ಜೊತೆ ನಾನು ಎಷ್ಟು ನಿಮ್ಗೆ ಹೇಳ್ತೀನಿ ನೋಡಿ, ನಾನು ಐ ಹ್ಯಾವ್ ಪುಲ್ಡ್ 50,000 ಪೀಪಲ್, ಸೊ ಯು ಪೇ ಮಿ XYZ ಮನಿ, ಅಂಡ್ ಐ ಆಮ್ ಸೇಯಿಂಗ್ ಪೀಪಲ್ ಹೂ ಚಾರ್ಜ್, ಐ ಆಮ್ ಆಕ್ಚುಲಿ ಪ್ರೋ ದೆಮ್. ಅವ್ರು ಮಾಡ್ಬೇಕು, ಯಾರು ಫ್ರೀ ಆಗಿ ಮಾಡಬಾರ್ದು, ಅದು ಬೇರೆ ವಿಷಯ. ನಾವು ಮಾಡ್ಬೇಕು ಬಿಕಾಸ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ವೇರ್ ಐ ಆಮ್ ಟ್ರೈಂಗ್ ಟು ಲರ್ನ್ ಫ್ರಮ್ ಯು ಅಂಡ್ ಆಲ್ ವಿ ಆರ್ ಡೂಯಿಂಗ್ ದಟ್. ಸೊ ಬಟ್ ಇಫ್ ಐ ಡೂ ದಟ್, 50,000 ಬಂದಿದೆ, ಇವಾಗ ನೆಕ್ಸ್ಟ್ ನೀವು ಮಾಡ್ತೀರಾ, ನಂಗೆ ಬರೀ 5,000 ಬಂತು ಅನ್ಕೊಳ್ಳಿ. ನೀವು ಕೇಳ್ತೀರಾ ಏನ್ 50,000 ಅಂದ್ರೆ ನಾನು ನಿಮ್ಮಿಂದ ಬರ್ಲಿಲ್ಲ ನಂಗು ಅಂದ್ರೆ, ಅವಾಗ ಸ್ಟಾರ್ ಇಂದ ಚಾನೆಲ್ ನಡೀತಿರೋ ನನ್ನಿಂದ ಅಲ್ಲ ಅಲ್ವಾ? ನಾನ್ ಯಾಕೆ ಚಾರ್ಜ್ ಮಾಡ್ತಿದ್ದೀನಿ ಮತ್ತೆ? ಈ ತರ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಫಾರ್ ವಿಚ್ ವಿ ಡೋಂಟ್ ಟಾಕ್. ಅಂಡ್ ವೆನ್ ಐ ಆಸ್ಕ್ ಪೀಪಲ್ ದಟ್ ಏನ್ ಚೇಂಜ್ ಆಗ್ಬೇಕು ಅನ್ಸುತ್ತೆ ಅಂದ್ರೆ, ದೇಶ ಕಮ್ಮಿ ಮಾಡ್ಕೋಬೇಕು ಅಂತ. ನಾನ್ ಹೇಳೋದು ಕಮ್ಮಿ ಮಾಡ್ಕೊಳ್ಳೋದಲ್ಲ ಪಾಯಿಂಟ್ ಅಲ್ವಾ? ಇಂಪ್ಯಾಕ್ಟ್ ಇಲ್ಲದೆ ಹೋಗ್ಬಿಟ್ಟಾಗ ಪ್ರಮೋಷನ್ ಬಿಕಮ್ಸ್ ದ ಪ್ರಾಬ್ಲಮ್. ಇಫ್ ದ ಪ್ರಮೋಷನ್ ಹ್ಯಾಸ್ ಟರ್ನ್ಡ್ ಇನ್ ಟು ಅ ಪ್ರಾಬ್ಲಮ್, ಆಮೇಲೆ ಫಿಲ್ಮ್ ಮೇಕರ್ ಅದೇ ನೀವು ಹೇಳ್ದಂಗೆ ದೇರ್ ಬಿ ಡ್ರೈನ್ಡ್ ಔಟ್ ಆಫ್ ದೇರ್ ರಿಸೋರ್ಸಸ್ ಬೈ ದ ಟೈಮ್ ದೇ ರಿಲೀಸ್ ದ ಫಿಲ್ಮ್. ಅದಕ್ಕೆ ಅದು ಓಡಿಲ್ಲ ಅಂದ್ರೆ ಅವ್ರು ನಿಲ್ಸ್ಬಿಡ್ತಾರೆ ನೋಡಿ. OTT ಹೋಗೋದು ಅದೆಲ್ಲ ತುಂಬಾ ಜನ ಫೈಟ್ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರು ಟ್ರೈನ್ ಆಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಹೌದು. ಅಂಡ್ ನಾವು ಬಜೆಟ್ ಹಾಕೊಬೇಕಾದ್ರೂ ಐ ಥಿಂಕ್ ನಾವು ಬರೀ ಫಸ್ಟ್ ಕಾಪಿಗೆ ಹಾಕೊಳ್ಳೋದು ನಿಲ್ಲಿಸ್ಬೇಕು ಫಸ್ಟ್. ಎಕ್ಸಾಕ್ಟ್ಲಿ. ನಾವು ಟಿಲ್ ದಿ OTT ಓಡಾಡಿ ಆ ಖರ್ಚುನು ನಾವು ಬಜೆಟ್ ಒಳಗೆ ತಗೊಂಡ್ರೆ ಒಳ್ಳೇದು ಅಂತ. ಇಟ್ಸ್ ವೆರಿ ಗುಡ್ ಅಂತ. True. And other than that, okay, to finish it off, like what are you guys planning next? Like what is going on? What is your plans right now? What are you guys working on? ಏನ್ ನಡೀತಿದೆ ಗಣೇಶ್? Yeah, we are planning something, but maybe we will announce that in a in a good way. Like I feel like now I can't reveal much because I have some confidentiality. I can't disclose anything. But yeah, planning. See, as a filmmaker, something has to be there in our mind. So adide, let's see. Like when anta ನನಗೆ ಗೊತ್ತಿಲ್ಲ, but it will happen one day. That day you will also see the announcement. That and all I can say. Sure. We'll be correct me Rupesh if I'm wrong. Oh, same ನಿಮ್ದು ಆನ್ಸರ್. You please give me some answer then, Rupesh. ಇಲ್ಲ, ನನ್ ಬಗ್ಗೆ ಈಗ ಹೇಳ್ಬೇಕು ಅಂತಂದ್ರೆ, ಐ ಆಮ್ ಅ ಫುಲ್ ಟೈಮ್ ಆಕ್ಟರ್ ನೌ. ಐ ಆಮ್ ಇನ್ ಟು ಆಕ್ಟಿಂಗ್ ಫುಲ್ ಟೈಮ್ ನೌ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು collaborate with more directors, more technicians. I'm actually in the hunt for a lot of opportunities. And actually ನಾನು ಸೀರಿಯಲ್ಗೂನು ನೋಡ್ತಿದ್ದೀನಿ, ಅಂದ್ರೆ ಎಲ್ಲಾದ್ರೂ ಕಾಸ್ಟಿಂಗ್ ಆಗ್ಬೋದ ಅಂತ, ಬಿಕಾಸ್ ಸಮ್ ರೆವೆನ್ಯೂ ಬೇಕಾಗುತ್ತೆ ಟು ಸರ್ವೈವ್. ಅದು ಬಿಟ್ಟು ಐ ಆಮ್ ಲೈಕ್ ಹಂಗ್ರಿ ಫಾರ್ ಆಪರ್ಚುನಿಟೀಸ್. ಒಳ್ಳೊಳ್ಳೆ ಕೆಲಸ ಮಾಡ್ಬೇಕು ಅಂತ, ಒಳ್ಳೊಳ್ಳೆ ಡೈರೆಕ್ಟರ್ಸ್, ಅಪ್ಕಮಿಂಗ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ಬೇಕು ಅಂತ ಐ ಆಮ್ ಇನ್ ದ ಹಂಟ್ ಫಾರ್ ದಟ್ ಕರೆಂಟ್ಲಿ. ಈ ಸ್ಟೇಜ್ ಅಲ್ಲಿ ಅಲ್ಲಿದೀವಿ.
ಗುಡ್. ಅಂಡ್ ನಿಮ್ಗೆ ಒನ್ ಮೋರ್ ಥಿಂಗ್ ಇಸ್, ವಾಟ್ ಕೈಂಡ್ ಆಫ್ ಮೂವೀಸ್ ಡು ಯು ಲೈಕ್ ವಾಚಿಂಗ್? ನನ್ಗೆ ಅನ್ಫಾರ್ಚುನೇಟ್ಲಿ ಆತರ ಬ್ಯಾರಿಯರ್ಸ್ ಇಲ್ಲ ನನಗೆ. ಹೌದಾ? ಓಕೆ. ಐ ಲವ್ ಆಲ್ ಕೈಂಡ್ಸ್ ಆಫ್ ಫೇವ್ರೇಟ್ಸ್ ಇಲ್ವಾ ಮೂವೀಸ್. ಏನೋ ಫೇವ್ರೆಟ್ಸ್ ರೀಸೆಂಟ್ ಈ ಟೈಮ್, ತರ ಲಾಸ್ಟ್ 5 years ಅಲ್ಲಿ ಯಾವ್ದಾದ್ರು ಕನ್ನಡ ಮೂವಿ ಇಷ್ಟ ಆಗಿತ್ತು ತುಂಬಾ? ಕಾಂತಾರ, KGF ಅದನ್ನೆಲ್ಲ ಅದು ಎಲ್ರದ್ದು. ಸೈಡ್ ಗಿಟ್ ಹೇಳಿ ಅಂತೀರಾ, ಅದೇ ಗೊತ್ತಾಯ್ತು. ಈ ತರ ಕ್ವಶನ್ ಎಲ್ಲ ಸ್ವಲ್ಪ ಕಷ್ಟ ಓಲಿ ಸಡನ್ ಸುಮ್ನೆ ಜನರು ಯಾವ್ದು ಇಷ್ಟ ಆಗಿಲ್ಲ 5 ವರ್ಷದಲ್ಲಿ. ಅಲ್ಲ ನೋಡಿ, ಸಡನ್ ಆಗಿ ಹಿಂಗ್ ಕೇಳ್ಬಿಟ್ರೆ ಅದು ಹೊಳಿಯಲ್ಲ ಯಾವ್ದು ಅಲ್ವಾ? ಹೊಳಿಯೋದಿಲ್ಲ, ಹಿಂಗೆ ತಗ್ಲಾಕ್ಸ್ಬಿಡೋದು. ಎಲ್ಲ ಇಷ್ಟ ಆಗಿತ್ತು, ಎಲ್ಲ ಚೆನ್ನಾಗಿದೆ ಎಡಿಟರ್ ಪ್ಲೀಸ್ ಕಟ್ ಇಟ್. ಅಷ್ಟೇ. ಗಣೇಶ್, ಅಲ್ಲ ಬಟ್ one more. Actually, I used to watch, sir. I used to watch Kannada film. Like there is no barrier. As I said, we watch every Kannada, Malayalam, every language. For me, as I said earlier, cinema. If it is keep on engaging me, I like that movie. There is no genre and nothing. So that's why we wrote, senior. For like our goal is to engage people with the drama. Without elevations or some commercial, but yeah, I enjoy the movies. Still name one. Give me one. Okay, Yeah, give me an all-time favorite, any language. Hey, Charlie 777, I liked it. That still, and Kantara, KGF 2, and yeah, those big, and Kirik Party from I really liked it, and Gantu Mote. And if you want to ಹಳೆ ಫಿಲಿಮ್ಸ್ ನ ಹೇಳ್ಬೇಕಂದ್ರೆ ಒಂದು ಮುತ್ತಿನ ಕತೆ ಅಂತ ಒಂದು ಫಿಲ್ಮ್ ಇದೆ. ಆಫ್ ಕೋರ್ಸ್, ರಾಜ್ಕುಮಾರ್ ಅವರು ಶಂಕರ್ ನಾಗ್ ಡೈರೆಕ್ಟರ್ ಮಾಡಿದ್ರು. ಆಮೇಲೆ ಆಕ್ಸಿಡೆಂಟ್, ಶಂಕರ್ ನಾಗ್ ಆಕ್ಸಿಡೆಂಟ್ ಅಲ್ವಾ? ಎರಡಿದೆ ಆಕ್ಸಿಡೆಂಟ್. ಬಂಗಾರದ ಮನುಷ್ಯ. ಅದೇ ಶಂಕರ್ ನಾಗ್ ಅವ್ರದೇ ಅವ್ನು ಹೇಳ್ತಾರೆ ಡಿಸ್ಕಷನ್. ಹೌದಾ? ಬಂಗಾರದ ಮನುಷ್ಯ. ಓಕೆ. And this ಗೋಧಿ ಬಣ್ಣ ಸಾಧಾರಣ ಮೈಕಟ್, I really enjoyed that film. And there is a film like Operation Alvelama Kavaladari. There are I liked it, bro, like because that is I like those content, so I really that's why I'm able to tell here. Got it. True. If something like that comes, no, I won't hesitate to look, because whatever I watched, I am telling. Got it. That's it. Good. ನನಗೆ ಈ ಟೈಮ್ಗೆ ತುಂಬಾ ನೆನಪಾಗ್ತಿರೋ ಒಂದು ಫಿಲ್ಮ್ ಅಂತಂದ್ರೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಬಂಗಾರದ ಜಿಂಕೆನಾ, ಅದು ಸಿನಿಮಾ ಹೆಸರು. ಆ ಗುಹೆ ಒಳಗಡೆ ಎಲ್ಲ ಬಂಗಾರದ ಜಿಂಕೆ. ದಟ್ ಇಸ್ ಸ್ಟಿಲ್ ಇವಾಗ ಟಕ್ ಅಂತ ನನಗೆ ಸೀನರಿ ಬರ್ತಾ ಇರೋದು ಆ ಮೂವಿ ಇಂದು ಅಂತಂದ್ರೆ, ದಟ್ ಇಸ್ ಕಮಿಂಗ್ ಫಾರ್ ಮೀ ಫಾರ್ ನೌ. To be very honest, I have watched all the recently Kannada released short films. ಎಲ್ಲ ನೋಡಿದೀನಿ ನಾನು. ಹೌದಾ? ಈ ಕಷ್ಟವಾದ ಕ್ವಶನ್ಸ್ ಬೇಕಾದ್ರೆ ಫಾರ್ಮುಲಾಸ್ ಕೇಳ್ಬಿಡ್ರಿ, ನಾನು ರಿಕಾಲ್ ಮಾಡ್ಕೊಂಡು ಹೇಳ್ಬಿಡ್ಬೋದು. ಫೇವ್ರೆಟ್ ಫಿಲ್ಮ್ ಈ ತರ ಹೇಳೋದು ಕಷ್ಟ. ಅದೇ, ಬಟ್ ಒಳ್ಳೇದೇನು ಅಂದ್ರೆ ನೋಡ್ತಾ ಇದೀರಲ್ಲ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಅದು ಇದೆ, ತುಂಬಾ ಜನ ನಾವು ಫಿಲ್ಮ್ ಮೇಕರ್ಸ್ ಫಿಲ್ಮ್ಸ್ ನೋಡಲ್ಲ, ಅದೊಂದು ದೊಡ್ಡ ದುರಂತ. ದಟ್ ಐ ಮೇಕ್ ಇಟ್ ಅ ಪಾಯಿಂಟ್. ನಾವು ಎಲ್ಲಾನು ನೋಡ್ತಾ ಇರ್ತೀನಿ, ವಾಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ ಸ್ಟ್ರೆಂತ್ ಇಸ್. ನನ್ಗೇನ್ ಗೊತ್ತಾ, ಒಂದೇ ಒಂದು ಬೇಜಾರು, ಇನ್ ಸ್ಪೈಟ್ ಆಫ್ ಬೀಯಿಂಗ್ ಕವರ್ಡ್ ಬೈ 5 borders, we should have been the solid state, which has command. Correct. ಎಲ್ಲ ಕಡೆ with the best distribution network should have been best distribution network and everything. ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ, ಗುರು 40 kilometers ಈ ಕಡೆ ಹೋಯ್ತು ಅಂತಂದ್ರೆ ನಮ್ಗೆ ಬೇರೆ ಆಡಿಯನ್ಸ್, ಈ ಕಡೆ ಬೇರೆ ಆಡಿಯನ್ಸ್. ಅಂಡ್ ಅವರು ಇವಾಗ ಐ ಕೀಪ್ ವಂಡರಿಂಗ್, ಆಯ್ತಾ, ಇವಾಗ ಬಳ್ಳಾರಿ ಇಸ್ ಅ ಕರ್ನಾಟಕ ಪಾರ್ಟ್, ಕರ್ನಾಟಕ ಪಾರ್ಟ್. ಬಟ್ ಇಫ್ ದೇ ಹ್ಯಾವ್ pulled us there ಅಂತಂದ್ರೆ, why couldn't we pull them there? It's the same ಅಲ್ವಾ, it's the same line ಅಲ್ವಾ. ನಾವು ಏನ್ ಲ್ಯಾಕ್ ಮಾಡಿದ್ವಿ, what are we lacking, what is the approach, ಅದನ್ನೆಲ್ಲ I keep like one of the biggest reasons has to be the decade and a half of remakes we did. ನಾವು ಅದನ್ನ ಬಿಡಕ್ ಆಗಲ್ಲ, ಅದರಿಂದ ನಾವು ಕಳ್ಕೊಂಡಿರೋ ಆಡಿಯನ್ಸ್ ಯಾವ್ದ್ರಿಂದ ಕಳ್ಕೊಂಡಿಲ್ವನೋ. ಬಟ್ what hit me was RRR ಅಂತ ದೊಡ್ಡ ಪ್ರೀ-ರಿಲೀಸ್ ಇವೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು ಅಂತಂದ್ರೆ, just try and understand how strong their marketing team is. And ಅವ್ರು ಬಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ಲಿಲ್ಲ, ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಮಾಡ್ಲಿಲ್ಲ,
ದೇ ಕುಡ್ ಹ್ಯಾವ್ ಡನ್ ಇಟ್ ಚಿಕ್ಕಬಳ್ಳಾಪುರದಲ್ಲಿ ಎನಿವೇರ್. ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ಅಂಡರ್ಸ್ಟುಡ್ ದೇರ್ ಯುನೋ ಮಾರ್ಕೆಟ್ ಕರೆಕ್ಟ್ ಸೋ ವೆಲ್ ಅಂತ. ಅಂಡ್ ರೀಚ್ ಹೌ ಮಚ್ ಆಗಿದೆಯಲ್ಲ, ರೀಚ್ ಆಗಿದೆ ಅಲ್ಲ, ರೀಚ್ ಆಗಿದ್ರು ಅವ್ರ ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡಿದಿರಲ್ಲ. ಮಾಡ್ಕೊಂಡಿದ್ದಾರೆ. ಹಂಗ್ ಕರೆಕ್ಟ್ ನೋಡಕ್ ಹೋದ್ರೆ ಅವ್ರ ಬೆಂಗಳೂರಲ್ಲೂ ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಇದೆ, ಬಟ್ ದೇ ಹೌದೌದು, ಚೋಸ್ ಟು ಡೂ ಇಟ್ ದೇರ್. ದೇ ಕರೆಕ್ಟ್ ಸಾ ಕರೆಕ್ಟ್. ಇಟ್ ಆಸ್ ಅ ಪ್ರಾಪರ್ ಫ್ರಂಟ್. ಬೆಂಗಳೂರಿಂದಾನು ಅಲ್ಲಿಗೆ ಹೋಗ್ಬೋದು, ಆ ಕಡೆ ಸುತ್ತಮುತ್ತ ಇರೋರೆಲ್ಲಾನು ಇಂದಾನು ಅಲ್ಲಿಗೆ ಬರ್ಬೋದು. ಬರ್ಬೋದು ಅಂತ ಕರೆಕ್ಟ್ ಆ ಕರೆಕ್ಟ್. ತರ And ಥಾಟ್ Samarth, ಪ್ರಾಸೆಸಸ್. yeah, I want to add one more thing. Like people watch movies. See, people, a few people tell like the filmmakers will tell like no, people is not watching movies. Then how the Kantara reached to that much? No, globally Correct it's correct. reached, and KGF also. See, when I was in BTech, that time my friend went for KGF 1. It's dubbed into Telugu there, and he came and suggesting me, Guru, yen cinema Guru. Then I went, and I really liked it, and I took my roommate, so I watched it 2 times. See, people, we will watch movies irrespective of the language. Exactly. What you have to do, make a good content, make it reach to the wider audience. That's Exactly. it. See, Promote it well. exactly. Recently, F1 came. I Yeah. didn't watch much English films, but one of my friend Guru, ಏನು ಕೇಳ್ಬೇಡ, just ಇದು ಹೋಗ್, just you go. If you don't have money, I will pay it. Then I went, I experienced something really mind-blowing thing, and I messaged Rupesh, Anna, whatever you have work, leave it and go to the cinema. Correct, true, That true. F1. See, 100%. mouth publicity. If the content is good, I only promote it. Exactly. You only see, now you like the senior short film, you invite us to have a session, correct na? Because Correct. you like the content. That's it, Exactly. bro. That's it. As a filmmaker, we have that anger to promote films because we have seen the pain, correct na? Exactly. True, true, true. That's it. That's it. Absolutely. You know, you're very correct on that. And film ಜನ ನೋಡಲ್ಲ ಅನ್ನೋದಲ್ಲ, ಇಟ್ ಇಸ್ ಸುಮ್ನೆ ಗಾಳಿ ಮಾತುಗಳು ಅಷ್ಟೇ ಅದಲ್ಲ. People, ಅಂದ್ರೆ nothing because it doesn't make sense at all to say that. Yeah, I was in PG. One guy is from North Karnataka. He suggested me Ratnan Prapancha. Yeah, it was streaming on Amazon or something. I watched it. I really liked it, that drama. See, that's how it's reaching to the audience. 100%. He don't know, that time I'm not doing a theater or not anything. He just generally told, bro, suggested on Kannada movie. He said Ratnan Prapancha. It was streaming on Amazon. I watched it. I liked it. Absolutely. That's it. No, that is very true. And people have an inclination to watch films. And I can say this on personal experience. So, a movie called Chashma, which we released on Videojar, with basic, andre ನಾನು ಒಂದು ಇಂಟರ್ವ್ಯೂನು ಮಾಡಿಲ್ಲ, ಒಂದೇ ಕಡೆ ಮಾಡಿದ್ದೀನಿ. So I couldn't afford it. Mostly through meta ads and just, I have got ಅದೇ minutes ಬಿಟ್ಬಿಡೋಣ. So number of people some 4 to 5 lakh people have watched in a platform which has 50,000 subscribers. ಅಂದ್ರೆ paid ಅಲ್ಲ, ಪ್ಲಾಟ್ಫಾರ್ಮೇ ಫ್ರೀ ಇದೆ ಆಡ್ ಜೊತೆ ನೋಡು. ಬಟ್ ಸ್ಟಿಲ್ ನಾನು ಹೇಳೋದು, ನಾವ್ ಯಾರು ಅಂತ ಗೊತ್ತು, ನಾವೇನು ಪ್ರಮೋಟ್ ಮಾಡಿಲ್ಲ, ಏನು ಪೋಸ್ಟರ್ ಅಲ್ಲಿ ಮುಖ ಇಲ್ಲ ಅಲ್ವಾ. ಒಂದು ಆಡ್ ಇಂದ 4 to 5 lakh ಪೀಪಲ್ ಓವರ್ ದ ಪೀರಿಯಡ್ ಆಫ್ 8 months ನೋಡಿದ್ದಾರೆ ಅಲ್ಲ. ಅದು ನಮ್ಗೆ 20 to 30 lakh ಮಿನಿಟ್ಸ್ ಆಗಿದೆ ಇವಾಗ. ಸೊ ನಾನೇನು ಅದರಿಂದ ಎಷ್ಟು ದುಡ್ಡು ಬಂತು ಇದೆಲ್ಲ ಇರ್ರೆಲೆವೆಂಟ್ ನಾನು ಹೇಳೋದು ಅಲ್ವಾ. ಬಟ್ ಇಟ್ ಪ್ರೂವ್ಸ್ ದಟ್ ಪೀಪಲ್ ವಾಂಟ್ ಟು ವಾಚ್ ಫಿಲ್ಮ್ಸ್. ನಾವ್ ಅದನ್ನ ವಿ ಕ್ಯಾನಾಟ್ ಸೇ ದಟ್ ನೋಡೋದೇ ಇಲ್ಲ. ನಾನು ಹೇಳೋದಷ್ಟೇ, ನಾನು ಎಫರ್ಟ್ ಹಾಕಿದ್ದು ಅಷ್ಟೇ ಜನಕ್ಕೆ ಅಷ್ಟು ಬಂದಿದ್ದಾರೆ. ನಾನು ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಸೊ ದಟ್ ಈಸ್ ಕರೆಕ್ಟ್. ಐ ಅಗ್ರಿ ವಿತ್ both of you. And one more thing, like before going into the movie making process, every filmmaker says it's a passion for me. Filmmaking is a passion, but filmmaking or cinema is a business. First understand the business, then get into the filmmaking. That's where we have to that's where we are lacking business. We are forgetting business, making cinemas, and we are failing it to reach the audience. That's it, bro. True. Ganesh actually answered my question before I asked it. ನಾನು ಇದನ್ನ ಕೇಳೋಣ ಅಂತಿದ್ದೆ. ಯಾರು ಇವಾಗ ಫಸ್ಟ್ ಟೈಮ್ ಯಾರಾದ್ರೂ ಶಾರ್ಟ್ ಫಿಲ್ಮ್ ಮಾಡಬೇಕು? Yeah, because we have been discussing this long now, so we are connecting automatically. Digitally connected. True. Yeah, the same question for you, Rupesh. ಇವಾಗ ಯಾರಾದ್ರೂ ಮಾಡ್ತಿದ್ದಾರೆ ಅಂದಾಗ ಅಡ್ವೈಸ್ ಗೈಡೆನ್ಸ್ ಆತರ ಅಲ್ಲ, ಒಂದ್ ಪೀಸ್ ಆಫ್ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ ನೀವು ಅಂದ್ರೆ, ವಾಟ್ ವುಡ್ ಯು ವಾಂಟ್ ಟು ಸೇ ಟು ಸಮ್ಮನ್? ಶಾರ್ಟ್ ಫಿಲ್ಮ್ ಮಾಡಬೇಕು, ಐ ವಾಂಟ್ ಟು ಎಂಟರ್ ಅಂತ ಇರ್ಬೇಕಾದ್ರೆ ಅಂದ್ರೆ ಲೈಕ್ ಪೂರ್ತಿ ಪ್ಲಾನ್ ಮಾಡಿ
ಟೈಮ್ ತಗೊಂಡ್ರು ಪರವಾಗಿಲ್ಲ, ಪ್ಲಾನ್ ಯುವರ್ ಶೂಟ್ ದಿನ ಹೋಗಿ ಫಿಗರ್ ಔಟ್ ಮಾಡ್ಬಿಡಿ. ಅಂಡ್ ಇವನ್ ವಾಟ್ ಯು ವಾಂಟ್ ಟು ಡೂ ವಿತ್ ದಿಸ್ ಪ್ರಾಡಕ್ಟ್ ಅನ್ನೋದು ಸ್ವಲ್ಪ ಅಟ್ಲೀಸ್ಟ್ ಸ್ಲೈಟ್ ಥಾಟ್ ಪ್ರೊಸೆಸ್ ಇಟ್ಕೊಂಡ್ರೆ ದಟ್ ವಿಲ್ ಗಿವ್ ಯು ವಿಷನ್ ಅಂತ ನನ್ನ ಪರ್ಸನಲ್ ಫೀಲಿಂಗು. ಅದೇ ಬಟ್ ಮೂವಿ ವೈಸ್ಗೆಲ್ಲ ಬಂದ್ರೆ ಇನ್ನೂ 10 times ಅಲ್ಲ 100 times ಜಾಸ್ತಿ ಪ್ಲಾನಿಂಗ್ ಬೇಕಾಗುತ್ತೆ. ಅಂಡ್ ಯುವರ್ ಮೇನ್ ಥಿಂಗ್ ಶುಡ್ ಬಿ ಯುವರ್ ರೀಚ್, ಯುವರ್ ಬಿಸ್ನೆಸ್ content. Of course, that is basic. You have to tighten that, and you have to, like ಆಗ್ಲೇ ಹೇಳ್ತಿದ್ನಲ್ಲ, our budgets should be planned so well that you have to, ನೀವು ಆಚೆ OTT ಅಲ್ಲಿ ಸೇಲ್ ಮಾಡಿ ಆಟೋ ಹಿಡ್ಕೊಂಡ್ ಬರ್ತೀರಲ್ವ ವಾಪಸ್ಸು, ಒಂದ್ ಕಾಫಿ ಕುಡಿಯೋಕ್ಕೂ ಒಂದು ಅಷ್ಟು ಅಲ್ಲಿವರೆಗೂ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. Agreed. Fine. And then, by the way, that's it. And thanks a lot, both of you, for the time. And it was really nice actually understanding a lot of things. Yakandre, I genuinely want to say that both of you are actually really positive guys, and I really like that because a lot of short film makers I have seen and indie film makers kuda ಅವ್ರಿಗೆ ರೀಚ್ ಆಗಿದ್ರು ಒಂದ್ ಸ್ವಲ್ಪ ಬಿಟಾರ್ ಆಗ್ಬಿಡ್ತಾರೆ, ಸ್ವಲ್ಪ ನೆಗೆಟಿವಿಟಿ ಬರುತ್ತೆ. ಬಟ್ ಯು ಬೋತ್ ಆರ್ ವೆರಿ ಪಾಸಿಟಿವ್ ಅಂಡ್ ಐ ರಿಯಲಿ ಲೈಕ್ ದಟ್. ಐ ಹೋಪ್ ಯು ಕಂಟಿನ್ಯೂ ದ ಸೇಮ್ ಅಂಡ್ ಥ್ಯಾಂಕ್ ಯು. First of all, Samarth, thank you so much, for giving us an opportunity. I requested you for a podcast and you agreed and you made this possible. And considering ಅದು ಪಾಸಿಟಿವ್ ಎನರ್ಜಿ ಅಂದ್ರಿ, ನನ್ನ ಪ್ರಕಾರ ಒಂದು ನೆಗೆಟಿವ್ ಇತ್ತು ಅಂತಂದ್ರೂ ಅಲ್ಲಿ ಪಾಸಿಟಿವ್ ಅಂತ ನಮಗೆ ಅನ್ಸಲ್ಲ. ಸೊ 3 ಜನದ ಹತ್ರ ಪಾಸಿಟಿವ್ನೆಸ್ ಇತ್ತು and that's how it has spread ಅಂತ is my feeling. Otherwise it wouldn't have been like that anta. Once again, thank you for the opportunity. And thank you for the shout out that you gave on your page also. Really means a lot to us, and hopefully we'll all collaborate sometime soon and work and probably make this network bigger, better. And ನಾಳೆ ದಿನ ನೀವು ಒಬ್ಬ ದೊಡ್ಡ ಫಿಲ್ಮ್ ಮೇಕರ್ ಆಗಿ, ನಾವು ಒಬ್ಬ ದೊಡ್ಡ ಸ್ಟಾರ್ ಆಗಿ ಇದೇ ಪಾಡ್ಕಾಸ್ಟ್ ನ ಲೆಟ್ಸ್ ರೀಕ್ರಿಯೇಟ್ ಅಂತ ಮ್ಯಾನಿಫೆಸ್ಟಿಂಗ್ ಟುಡೇ. ಹೋಪ್ ಯು ವಿಲ್ ಕೀಪ್ ದಿಸ್ ಬಿಟ್. I will keep everything. I'm not editing anything. ಅಲ್ಲ ಸೆಪರೇಟ್ ಆಗಿ ಇಟ್ಕೋಣ 10 years definitely ತರ. Got it. So let's do it. And thank you once again, man. Thank you Rupesh. Thank you, my pleasure. And thank you Ganesh. Yeah, I would like to thank you for creating this platform to interacting with the filmmakers. And so thank you so much, Samarth. And for those who ever watching this podcast, please watch our senior short film. It's streaming on KRG Connect. Ein ankobeda, it's kind of promoted as we discussed. Sure. Like I'm promoting it. Thank you so much for you and your entire team. Thanks for having us. Thank you guys. Thanks a lot. Thanks a lot, Samarth. Thanks. Let us hope to meet soon and probably collaborate. Yeah, probably work on something. I'm looking forward, Samarth. Definitely. Thank you.